ಓಕೆ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ವಿಶೇಷ ಉಪನ್ಯಾಸ ಮಾಲೆಯೊಳಗ ಈ ಅನುಭವವನ್ನು ನೀಡಲಿರ್ತಕ್ಕಂಥ ನಾಡಿನ ರಾಷ್ಟ್ರದ ಬಹುದೊಡ್ಡ ಅನುಭಾವಿಗಳು, ಬಸವ ತತ್ವ ಪ್ರತಿಪಾದಕರು, ನಮ್ಮವರೆಲ್ಲರಿಗೂ ಮಾರ್ಗದರ್ಶಕರಾದಂಥ ಪರಮ ಪೂಜ್ಯ ಎಲಿಮಠದ ಶ್ರೀ ಶಿವರುದ್ರ ಮಹಾಸ್ವಾಮಿಗಳನ್ನ ಅವರಿಗೆ ಪೊಡಮಟ್ಟು ಎಲ್ಲರೂ ಕೂಡ ಇವತ್ತು ಕಾತುರವಾಗಿ ವಚನ ಸಾಹಿತ್ಯ ಮತ್ತು ಅದರ ಬೆಳವಣಿಗೆಯ ಬಗ್ಗೆ ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆಯ ಮೂಲಕ 4 ವರ್ಷಗಳ ಒಂದ ಗೌರಮ್ಮ ನೀವು ಸ್ವಿಚ್ ಆಫ್ ಮಾಡ್ರಿ, ಮ್ಯೂಟ್ ಮಾಡ್ರಿ. 4 ವರ್ಷಗಳಿಂದ ದಾನಮ್ಮ ಗೌರಮ್ಮ ಮ್ಯೂಟ್ ಮಾಡ್ರಿ. ಎಸ್ ಸರ್, ಮಾಡ್ತಾ ಇದ್ದೀನಿ. 4 ವರ್ಷ ಕಳೆದ 4 ವರ್ಷಗಳಿಂದ ವಚನ ಅಧ್ಯಯನ ವೇದಿಕೆ ಬಸವ ತತ್ವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಮೂಲಕ ನಾಡಿನ ರಾಷ್ಟ್ರದ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಹಲವಾರು ವಿಷಯಗಳನ್ನ ಸಾವಿರದ ಶರಣರು, ಶಿವಯೋಗ ಸಾಧಕರು, ಮಾಡಿ ಮಡಿದವರು, ದೇಶಕ್ಕಾಗಿ ಸತ್ತವರು ಅಂತಕ್ಕಂಥ ಹಲವಾರು ಶೀರ್ಷಿಕೆ ಒಳಗ ವಚನ ಸಾಹಿತ್ಯದಕ್ಕಾಗಿ ದುಡಿದಂಥ ಮಹನೀಯರ ಬಗ್ಗೆ, ಶರಣ ಧರ್ಮದ ಬಗ್ಗೆ ದುಡಿದವರ ಬಗ್ಗೆ ವಿಶೇಷ ಉಪನ್ಯಾಸವನ್ನ ಸುಮಾರು 236 ಉಪನ್ಯಾಸಗಳನ್ನ ನಾವು ಇಲ್ಲಿಯವರೆಗೆ ಕೈಗೊಂಡಿದ್ದೇವೆ. ಪ್ರತಿ ಶರಣ ಮಾಸ ಅಂದ್ರೆ ಶ್ರಾವಣ ಮಾಸದೊಳಗ ನಿರಂತರವಾಗಿ 1 ತಿಂಗಳವರೆಗೆ ನಾವು ಉಪನ್ಯಾಸಗಳನ್ನ ಮಾಡಿಕೊಂಡಿದ್ದೇವೆ. ಸುಮಾರು ನಮ್ಮ ವೇದಿಕೆಯಿಂದ 38 ಕೃತಿಗಳು, ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಕೃತಿಗಳು ಕೂಡ ಪ್ರಕಟವಾಗಿವೆ. ಇವತ್ತು ಅತ್ಯಂತ ಮಹತ್ತರವಾದಂತ ಉಪನ್ಯಾಸ ಅಂತಂದ್ರ ಕಲ್ಲು ಮಠದ ಪ್ರಭುಸ್ವಾಮಿಗಳ ಪ್ರಭುದೇವರ ಲಿಂಗದೇವನ ಲೀಲಾವಿಳಾಸ ಅಂತಕ್ಕಂಥ ಕನ್ನಡದ ಸಾಹಿತ್ಯಿಕ ಚಾರಿತ್ರಿಕ ಲೋಕದೊಳಗ ಒಂದು ಗಮನಾರ್ಹ ಸಾಹಿತ್ಯಕ ಕೃತಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಚನಗಳನ್ನೇ ಆಧಾರವಾಗಿಟ್ಕೊಂಡು ಒಂದು ಒಳ್ಳೆಯ ಸುಂದರ ಸಂವಾದವನ್ನ ಕಟ್ಟಿಕೊಡುವಲ್ಲಿ ಬಹುಶಃ ಚಾಮರಸ, ಭೀಮಕವಿ, ಲಕ್ಕಣ ದಂಡೇಶ ಎಲ್ಲ ಕವಿಗಳು ಪ್ರಸಿದ್ಧಿಗೆ ಬಂದ ಹಾಗೆ ಕಲ್ಲು ಮಠದ ಪ್ರಭುಸ್ವಾಮಿಗಳು ಬಂದಿದ್ರ ಬಹುಶಃ ನಮ್ಮ ವಚನ ಸಾಹಿತ್ಯದ ತಿಳುವಳಿಕೆ ಮತ್ತು ಗ್ರಹಿಕೆ ಬೇರೆ ಆಕಿತ್ತು ಅಂತ ನನಗೆ ಅನಿಸ್ತದೆ. ಅಂದ್ರೆ ವಚನ ಸಾಹಿತ್ಯಕ್ಕೆ ಅತ್ಯಂತ ಸಮೀಪವಾದಂಥ ವಿಚಾರಧಾರೆಗಳನ್ನು ಹೊತ್ತಂತ ಕಲ್ಲು ಮಠದ ಪ್ರಭುಸ್ವಾಮಿಗಳ ಬಗ್ಗೆ ಬಹಳ ಜನರಿಗೆ ಗೊತ್ತಿಲ್ಲ. ನಾನು ಶ್ರೀಗಳಿಗೆ ಹೇಳಿದಾಗ ಆಯ್ತು ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಸಂತೋಷಗೊಂಡ್ರು. ಅವರನ್ನ ಈ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಆರಂಭದಲ್ಲಿ ಮುದ್ದು ಮಗಳಾದಂಥ ಗ್ರೀಷ್ಮ ವಚನ ಪ್ರಾರ್ಥನೆ ಮಾಡಲಿ ಅಂತ ಅವ್ರನ್ನ ಕೇಳ್ಕೊಂತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಬಸವಣ್ಣನವರ ಒಂದು ವಚನವನ್ನು ಹಾಡುತ್ತೇನೆ. ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಸದುವಿನಯವೇ ಸದಾ ಶಿವನ ಒಲುಮೆಯ್ಯ, ಸದುವಿನಯವೇ ಸದಾ ಶಿವನ ಒಲುಮೆಯ್ಯ, ಸದುವಿನಯವೇ ಸದಾ ಶಿವನ ಒಲುಮೆಯ್ಯ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನೆಯ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ, ಕಂಡ ಭಕ್ತರಿಗೆ ಕೈ ಮುಗಿವಾತನೆ ಭಕ್ತ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಗ್ರೀಷ್ಮ.
ಶ್ರೀಗಳ ಪರಿಚಯ ಮಾಡೋದು ಅಂದ್ರೆ ಎಷ್ಟು ಮುಜುಗರ ಅಂತಂದ್ರೆ ಅವರೆಲ್ಲರ ಚಿರಪರಿಚಿತರಾದಂಥವ್ರು. ಸೂರ್ಯನನ್ನ ಮತ್ತೆ ಜನರಿಗೆ ಪರಿಚಯ ಮಾಡಿದಷ್ಟು. ಆದ್ರೆ ಒಂದೇ ಒಂದು ಪರಿಚಯ ಅವರನ್ನ ಮಾಡ್ತೀನಿ. ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದಾಗ ಬೇಲಿ ಮಠಕ್ಕೆ 2 ಕೋಟಿ ರೂಪಾಯಿ ಚೆಕ್ ಕೊಟ್ಟು ನಿಮ್ಮ ಮಠದ ಅಭಿವೃದ್ಧಿಗಾಗಿ ನೀವು ಈ ಹಣವನ್ನು ಬಳಸಿಕೊಡ್ರಿ ಅಂತಕೊಂಡು ಸರ್ಕಾರದ ಅನುದಾನ ಕೊಟ್ಟಾಗ ಪರಮ ಪೂಜ್ಯ ಬೇಲಿಮಠ ಶಿವರುದ್ರ ಸ್ವಾಮಿಗಳು ಆ ಚೆಕ್ಕಿಗೆ ಒಂದು ಲೆಟರ್ ಬರೆದು, ಇದು ನನ್ನ ದುಡ್ಡಲ್ಲ, ಸಮಾಜಕ್ಕೆ ದುಡ್ಡು, ಸಮಾಜದ ದುಡ್ಡು, ಹೀಗೆ ವ್ಯಕ್ತಿಗತವಾಗಿ ಮಠಗಳಿಗೆ ಕೊಡೋದು ತಪ್ಪು, ನೀವು ದಯವಿಟ್ಟು ಇದನ್ನ ಜಂಗಮ ಸೇವೆಗೆ ಬಳಸ್ರಿ ಅಂತಕೊಂಡು ಪತ್ರ ಬರೆದು ಕೊಟ್ಟಾಗ ಇಡೀ ಕರ್ನಾಟಕದ ಜನ ಹುಬ್ಬೇರಿತ್ತು. ಈ ರೀತಿಯಾದ ಪ್ರಯೋಗ, ಪ್ರಾಮಾಣಿಕ ಪ್ರಯೋಗವನ್ನ ನಾವು ಎಲ್ಲಿಯೂ ಮಾಡಿ ಅವತ್ತಿನಿಂದ ಹಿಡಿದಲ್ಲ, ಅದಕ್ಕಿಂತ ಮುಂಚೆನೂ ಕೂಡ 1984ರಿಂದ ಪೂಜ್ಯರ ನಾನು ಸಾಮೀಪ್ಯದ ನೋಡ್ಕೊಂಡು ಬಂದಿನಿ. ವ್ಯಕ್ತಿತ್ವ ಒಳಗ, ಅಧ್ಯಯನದೊಳಗ ಅವರ ನೆನಪಿನ ಶಕ್ತಿ, ವಿಚಾರ ಪ್ರತಿಪಾದನೆ, ಸರಳ ವ್ಯಕ್ತಿತ್ವ, ಬಹಳಷ್ಟು ವಿನಮ್ರ. ಅವ್ರು ಹೇಳ್ಬೋದು, ದೊಡ್ಡವನಾಗೋದು ಬಹಳ ಸರಳ, ಸಣ್ಣವನಾಗೋದು ಬಹಳ ಕಷ್ಟ ಅಂತ. ಶಂಕರನಾಗುವುದು ಬಲು ಸರಳ, ಅದರ ಕಿಂಕರನಾಗುವುದು ಬಲು ಕಷ್ಟ ಅಂತಕ್ಕಂಥದ್ದು ಅವರಿಂದ ಸಾಕಷ್ಟು ವಿಚಾರಗಳನ್ನ ನಮ್ಮ ವೇದಿಕೆಯೊಳಗ, ಇದು ಅವರ 3ನೇ ಉಪನ್ಯಾಸ. ಈ ಹಿಂದೆಯೂ ಕೂಡ 2 ಸಲ ಮಾಡಿದ್ದಾರೆ. ಶೂನ್ಯ ಸಂಪಾದನೆ ಬಗ್ಗೆ ಸಾಕಷ್ಟು ವಿವರಣೆ ಕೊಟ್ಟಿದ್ದಾರೆ. ಪರಮ ಪೂಜ್ಯರು 1 ಗಂಟೆ 30 ನಿಮಿಷ ನಾವು ಮಾತಾಡಬೇಕು. ಯಾರಿಗಾದರೂ ಸಮಸ್ಯೆಗಳಿದ್ದಾಗ ಆಮೇಲೆ ನಂತರ ಸಂವಾದದೊಳಗೆ ನಾವು ಪಾಲ್ಗೊಳ್ಳೋಣ. ಪೂಜ್ಯರಿಗೆ ಈಗ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇನೆ. ಪೂಜ್ಯರು ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಅವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಮೈಕ್ ಅನ್ಮ್ಯೂಟ್ ಅಪ್ಪಾಜಿ, ಮೇಲೆ ಮೈಕ್ ಅನ್ಮ್ಯೂಟ್ ಮಾಡ್ಕೋಬೇಕ್ರಿ. ಬಾ ಎಂಬಲ್ಲಿಯನ್ನ ಭವಬಳಿಯಿತ್ತಯ್ಯ, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆ, ಇಂತಿ ಬಸವಾಕ್ಷರತ್ರಯಗಳು ಎನ್ನ ಸರ್ವಾಂಗದಲ್ಲಿ ವ್ಯಾಪಿಸಿರುವುದ ಕಂಡು ನಾನು ನೀನು ಬಸವ 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 ಎನ್ನುತ್ತಿದ್ದೆವಯ್ಯ ಗುಹೇಶ್ವರ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀವೇ ಒಳಹೊಕ್ಕು ಏನ ನುಡಿಸಿದರೆ ಅದನ್ನೇ ನಾನುಡಿವೆ ಗುರುವೆ ಕೃಪೆಯಾಗು. ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅಣ್ಣ ಅವರು ಈ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಿ, ನಿಮ್ಮ ಅಧ್ಯಯನದ ವೇಗ ಅಥವಾ ಗತಿಯನ್ನು ನಾವು ಗುರುತಿಸ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಒಬ್ಬ ಪರೀಕ್ಷಕರಾಗಿ ನಮಗೆ ಆದೇಶವನ್ನು ಕೊಟ್ಟರು. ಅವರ ಆದೇಶದಂತೆ ನಾನು ಈ ದಿವಸ ತಮ್ಮೆಲ್ಲರ ಮುಂದೆ ಒಬ್ಬ ವಿದ್ಯಾರ್ಥಿಯಾಗಿ ಪಾಲ್ಗೊಂಡಿದ್ದೇನೆ. ಅದಕ್ಕೆ ಹೇಳಿದ್ದು, ಏನ ನುಡಿಸಿದರೆ ನೀವೇನು ನುಡಿಸ್ತೀರಿ ಅದನ್ನಷ್ಟೇ ನಾನು ನುಡಿತೇನೆ ಅಂತ. ಪ್ರಾರಂಭದಲ್ಲಿ ನಮ್ಮ ತಾಯಿ ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಅಂತ ವಚನ ಹೇಳಿದ್ರು. ಬಹಳ ಅದ್ಭುತವಾದಂಥ ವಚನ ಅದು. ನಾವೆಲ್ಲ ಏನು ಅರ್ಥ ಮಾಡ್ತೇವೆ ಅಂತಂದ್ರೆ, ಎದುರಿಗೆ ಯಾರಾದ್ರೂ ಭಕ್ತರು ಬಂದ್ರೆ ನಾವು ಕೈ ಮುಗಿತೇವೆ, ಭಕ್ತನಿಗೆ ಕೈ ಮುಗಿದು ಇಬ್ಬರು ಪರಸ್ಪರ ಅಭಿನಂದನೆಗಳನ್ನ ಹಂಚಿಕೊಳ್ತಾರೆ ಅಂತ. ಕಂಡ ಭಕ್ತ ಅಂದ್ರೆ ಕಾಣುವುದು ಅಂತ ಅನ್ನೋದಕ್ಕಿಂತಲೂ ಅದನ್ನ ಕ್ರಿಯಾ ವಿಶೇಷಣ ಮಾಡಿದಾಗ ಏನ್ ಅರ್ಥ ಬರ್ತದೆ? ಏನನ್ನ ಕಂಡ ಕಾರಣದಿಂದ ಅವನು ಭಕ್ತನಾದ, ಯಾವುದನ್ನು ಕಂಡದ್ದರಿಂದ ಅವನು ಭಕ್ತ ಹೊರಗಡೆ ತೋರಿಕೆ ಇಲ್ಲ ಅಲ್ಲಿ. ಆದ್ರೆ ಅವನು ನಿಜದ ನಿಲುವನ್ನ ಸಂಪೂರ್ಣವಾಗಿ ಕಂಡಿದ್ದಾನೆ, ಆದ್ರೆ ಅವನು ಹೊರಗಡೆ ಏನೂ ತೋರಿಸ್ಕೊಳ್ತಾ ಇಲ್ಲ. ಆದ್ರೆ ಅಂಥವನನ್ನ ನೋಡ್ತಿದ್ದ ಹಾಗೇನೆ ಅವನ ಅಂತರಂಗವನ್ನ ಗುರುತಿಸಿ, ಆಹಾ ಇವನು ಪರಮಜ್ಞಾನಿ ಅಂತ ಹೇಳಿ ಕೈ ಮುಗಿತಾನಲ್ಲ, ಆ ಒಂದು ಸಮನ್ವಯತೆ ಬರಬೇಕಾದ್ರೆ ಅವನು ಭಕ್ತನಾಗಿರ್ಬೇಕು. ವಾಸ್ತವವಾಗಿ ನನಗನ್ಸುತ್ತೆ ಈ ವಚನ ನಮ್ಮ ಮರುಳಶಂಕರ ದೇವರು ಮಹಾಮನೆಗೆ ಪ್ರಭುದೇವರು ಬಂದಾಗ ಪ್ರಸಾದ ಕುಂಡದಿಂದ ಅಂದ್ರೆ ಅಡಿಗೆ ಮನೆಯಿಂದ ಬಂದು ಅವರಿಗೆ ನಮಸ್ಕಾರ ಮಾಡಿದಾಗ, ಆಹಾ ನಾನು ಕಾಣಬಾರದಂತ ಅದ್ಭುತ ಘನವನ್ನ ಕಂಡೆ ಅಂತ ಹೇಳಿ ಮರುಳಶಂಕರ ದೇವರನ್ನ ಗುರುತಿಸಿದ್ರು. ಅಲ್ಲಿವರೆಗೂ ಅವರನ್ನು ಯಾರೂ ಗುರುತಿಸಿರ್ಲಿಲ್ಲ, ಒಬ್ಬ ಸಾಮಾನ್ಯ ಕೆಲಸಗಾರನಾಗಿ ಎಲ್ಲರೂ ನೋಡ್ತಾ ಇದ್ರು. ಅವನು ಕಂಡ ಭಕ್ತ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಪ್ರಭುದೇವರು ನೋಡ್ತಿದ್ದ ಹಾಗೇನೆ ಅವನಿಗೆ ಕೈ ಮುಗಿದಾಗ ಅಪ್ಪ ಬಸವಣ್ಣನವರು ಉದ್ಗಾರ ತೆಗೆದ್ರು, ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ. ಇದರ ಅಂತರಂಗ ನೋಡ್ರಿ ಎಷ್ಟು ಸ್ವಾರಸ್ಯ ಐತೆ. ಇಲ್ಲಿ ಅಣ್ಣ ಅವರು ಇವತ್ತಿನ ವಿಷಯ ನಮಗೆ ಕೊಟ್ಟಿರುವಂಥದ್ದು ಲಿಂಗಲೀಲಾ ವಿಲಾಸ ಚಾರಿತ್ರ್ಯ. ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಅದು
ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ನೆಲೆಯನ್ನ ಗುರುತಿಸ್ತಕ್ಕಂಥ ಒಂದು ಗ್ರಂಥ. ಅದು ಕಲ್ಮಠದ ಪ್ರಭುದೇವರು ಬರೆದಿದ್ದಾರೆ ಅಂತ ಅನ್ನುವಂಥದ್ದು ದಾಖಲೆ. ಇದನ್ನ 1955ರಲ್ಲಿ ಸಂಶಿ ಭೂಸನೂರ್ ಮಠರು ಅದನ್ನ ಸಂಪಾದನೆ ಮಾಡಿಕೊಟ್ರು. ನಮ್ಮ ತ್ರಿವಿಧ ದಾಸೋಹಿಗಳಾದಂಥ ಮೃತ್ಯುಂಜಯ ಅದನ್ನ ಸಂಪೂರ್ಣವಾಗಿ ನಮ್ಮೆಲ್ಲರಿಗೆ ಪರಿಚಯ ಮಾಡಿಕೊಟ್ರು. ಈ ಮಾತನ್ನ ನಾವು ಗಮನಿಸಬೇಕು. ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಅಂದ್ರೆ ಏನು? ಮಹಾಲಿಂಗದ ಲೀಲೆ, ಅದರ ವಿಲಾಸ, ಇದರ ವ್ಯವಸ್ಥೆಯನ್ನ ಗುರುತಿಸ್ತಕ್ಕಂಥ ಅದರ ಚರಿತ್ರೆಯನ್ನ ಗುರುತಿಸುವಂಥವ್ರು ಯಾರು? ವಾಸ್ತವವಾದಂಥ ರೀತಿಯಲ್ಲಿ ಕಲ್ಮಠದ ಪ್ರಭುದೇವರು ಅವರು ಒಂದು ಅದರ ಪೀಠಿಕೆಯನ್ನು ಬರೀತಾರೆ. ಎಷ್ಟು ಸರಳ ಸುಂದರವಾದಂಥ ಪೀಠಿಕೆ, ಸ್ವಲ್ಪ ನೀವು ಗಮನಿಸಿ. ಈ ಲಿಂಗಲೀಲಾ ವಿಲಾಸದ ಚಾರಿತ್ರ್ಯದ ಪರ್ಯಾಯವೆಂತೆಂದರೆ, ಇದರ ಸಂಪೂರ್ಣವಾಗಿರುವಂಥ ವಿವರ ಏನು ಅಂತ ಹೇಳಿದ್ರೆ, ಪ್ರಥಮದಲ್ಲಿ ನಿಷ್ಕಲ ಲಿಂಗ ಸ್ಥಳ, ದ್ವಿತೀಯದಲ್ಲಿ ಮಹಾಲಿಂಗ ಸ್ಥಳ, ತೃತೀಯದಲ್ಲಿ ಲಿಂಗಮೂರ್ತಿ ಸ್ಥಳ, ಚತುರ್ಥದಲ್ಲಿ ಅಂಗಸ್ಥಳ, ಪಂಚಮದಲ್ಲಿ ಸಂಸಾರ ಸಂಬಂಧ ಸ್ಥಳ, ಷಷ್ಠಮದಲ್ಲಿ ಪಿಂಡಸ್ಥಳ, ಸಪ್ತಮದಲ್ಲಿ ಪಿಂಡ ಜ್ಞಾನ ಸ್ಥಳ, ಅಷ್ಟಮದಲ್ಲಿ ಸಂಸಾರ ಹೇಯ ಸ್ಥಳ, ನವಮದಲ್ಲಿ ಗುರುಕಾರುಣ ಸ್ಥಳ, ದಶಮದಲ್ಲಿ ಭಕ್ತಿ ಸ್ಥಳ, ಏಕಾದಶದಲ್ಲಿ ಮಾಹೇಶ್ವರ ಸ್ಥಳ, ದ್ವಾದಶದಲ್ಲಿ ಪ್ರಸಾದಿ ಸ್ಥಳ, ತ್ರಯೋದಶದಲ್ಲಿ ಪ್ರಾಣಲಿಂಗಿ ಸ್ಥಳ, ಚತುರ್ದಶದಲ್ಲಿ ಶರಣಸ್ಥಳ, ಪಂಚದಶದಲ್ಲಿ ಐಕ್ಯ ಸ್ಥಳ, ಷೋಡಶದಲ್ಲಿ ಸ್ವಲೀಲಾನಂದ ಭಕ್ತಿ ಸ್ಥಳ, ಇಂತು 16ರಲ್ಲಿ ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಸಂಪೂರ್ಣ ಅಂತ ಹೇಳ್ತಾರೆ. ಅಂದ್ರೆ ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಈ 16 ಹಂತಗಳಲ್ಲಿ ಸಂಪೂರ್ಣವಾದಂಥ ರೀತಿಯಲ್ಲಿ ಅದನ್ನ ಬಿಡಿಸಿ ಹೇಳುವಂಥ ನಮ್ಮ ವಚನಗಳು ಕೇವಲ ಹೊರಗಿನ ಲೆಕ್ಕ ಅಲ್ಲ. ನಾವೆಲ್ಲ ವಿದ್ವಾಂಸರು ನಾವೇನು ಮಾಡ್ತೀವಿ ಅಂತಂದ್ರೆ, ನಮ್ಮ ವಚನ ಸಾಹಿತ್ಯ ವಚನ ಸಾಹಿತ್ಯ ವಚನ ಸಾಹಿತ್ಯ ಅಂತ ಹೇಳಿ ಅದನ್ನ ನಾವು ಉದ್ಗಾರ ತೆಗಿತಾ ಹೋಗ್ತೇವೆ. ವಾಸ್ತವವಾಗಿ ಸಾಹಿತ್ಯ ಅಂದ್ರೆ ಏನು ಅಂತಂದ್ರೆ, ನಮ್ಮ ಬೌದ್ಧಿಕ ರಚನೆ ಸಾಹಿತ್ಯ ಆಗ್ತದೆ. ಆದ್ರೆ ನಮ್ಮ ಅಂತರಂಗದ ಮಿಡಿತ ಇದೆಯಲ್ಲ, ಅದು ಸಾಹಿತ್ಯ ಅಲ್ಲ, ಅದು ತನ್ನ ಮಂತ್ರಮಯ ಸ್ವರೂಪ. ಅದು ನೋಡಿ, ಅಂಗ ಲಿಂಗವಾದಾಗ ವ್ಯಕ್ತಿ ಸಂಪೂರ್ಣವಾಗಿ ಆ ಲಿಂಗ ಪ್ರಭೆಯಿಂದ ಪರಿಪೂರ್ಣ ಜ್ಞಾನಿಯಾದಾಗ, ಅವನ ಅನುಭಾವಿಯಾದಾಗ ಅವನಿಂದ ಬರ್ತಕ್ಕಂಥ ಶಬ್ದ ಇದೆಯಲ್ಲ, ಅದನ್ನ ನಾವು ವಚನ ವಾಂಗ್ಮಯ ಅಂತ ಕರಿಬೇಕು. ವಚನ ವಾಂಗ್ಮಯ ಅವರ ಹೃದಯದ ಮಿಡಿತ. ವಚನ ವಾಂಗ್ಮಯ ಅಪ್ಪ ಬಸವಣ್ಣನವರ ವಚನವನ್ನ ಆ ರೀತಿ ನಾವು ಸಹ ಸಹಜ ಸಂಬಂಧದಲ್ಲಿ ಆ ಹೃದಯವನ್ನ ಹತ್ತಿರದಲ್ಲಿ ಇಟ್ಟುಕೊಂಡು ಆ ವಚನಗಳನ್ನ ನಾವು ಉದ್ಗಾರ ಮಾಡಿದ್ರೆ, ನಮ್ಮಿಂದ ಬರ್ತಕ್ಕಂಥ ವಚನಗಳ ಧ್ವನಿಯಲ್ಲಿ ಅಪ್ಪ ಬಸವಣ್ಣನವರ ಮಂತ್ರಮಯ ಮೂರ್ತಿ ಎದುರಿಗೆ ನಿಂತು ಅಹುದು ಅಹುದು ಅಂತ ಹೇಳುವಂತ ಕಾಲ ಬರ್ತದೆ. ಆ ನೆಲೆಯಲ್ಲಿ ಬೌದ್ಧಿಕವಾದ ರಚನೆ ಅಂದ್ರೆ, ಆಹಾ ಎಷ್ಟು ಅದ್ಭುತವಾಗಿ ಶಬ್ದ ಆಡಂಬರಗಳನ್ನ ಇಟ್ಟಿದ್ದಾರೆ ಅಂತ ಅನ್ನುವಂಥದ್ದು. ನಮ್ಮ ಪಂಡಿತರು ವಚನಗಳನ್ನ ಕೈಗೆ ತೆಗೆದುಕೊಂಡಾಗ ಅವರ ಅಳತೆಯಲ್ಲಿ ಅದನ್ನ ಸಾಹಿತ್ಯ ಅಂತ ಉದ್ಗಾರ ಮಾಡಿದ್ರು. ಅನುಭಾವಿಗಳು ಅದನ್ನ ವಚನ ವಾಂಗ್ಮಯ ಅಂತ ಹೇಳಿದ್ರು. ಈ ವಚನ ವಾಂಗ್ಮಯವನ್ನ ಹಿಡಿದು ಸರಿಯಾದ ಮಾರ್ಗದಲ್ಲಿ ಸಾಧನೆಯನ್ನು ಹೇಗೆ ಮುಂದುವರಿಸಬೇಕು ಅಂತ ಅನ್ನುವಂಥ ನೆಲೆ ಬಂದಾಗ, ಅದಕ್ಕೆ ಸಂಬಂಧಪಟ್ಟಂತ ಸಂಯೋಜಕರು ನೋಡ್ರಿ, ತೋಂಟದ ಸಿದ್ಧಲಿಂಗ ಯತಿಗಳನ್ನ ಈ ವಚನಗಳನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿ ಅವುಗಳನ್ನ ಸ್ಥಳ ಕುಲಗಳಲ್ಲಿ ವಿಂಗಡಿಸಿ ಅದನ್ನ ಲಿಂಗಾಂಗ ಸಂಬಂಧದ ವ್ಯವಸ್ಥೆಯನ್ನ ಜೋಡಿಸಿ ಆ ಲೆಕ್ಕದಲ್ಲಿ ಸ್ಥಳಕಟ್ಟುಗಳಲ್ಲಿ ವಿಂಗಡಿಸಿ ಆ ವ್ಯವಸ್ಥೆಯಲ್ಲಿ ಅದನ್ನು ಅಧ್ಯಯನಶೀಲವಾದಂಥ ರೀತಿಯಲ್ಲಿ ನಮಗೆ ಸುಲಭ ಮಾಡಿ ಕೊಟ್ಟವರು 101 ವಿರಕ್ತರು ಅಂತ ಹೇಳ್ತಾರೆ. ಈ ವಚನಗಳ ಸಂಗ್ರಹದಿಂದ ಎಲ್ಲ ಹಿಡಿದು ತೋಂಟದ ಸಿದ್ಧಲಿಂಗ ಯತಿಗಳ ಜೊತೆಯಲ್ಲಿದ್ದಂಥ 101 ವಿರಕ್ತರು. ಅವ್ರ್ಯಾರು ಸನ್ಯಾಸಿಗಳು ಅಂತ ಅಲ್ಲ, ಸಂಪೂರ್ಣವಾಗಿ ಶರಣ ಪ್ರಜ್ಞೆಯನ್ನು ಹೊಂದಿ ಅದೇ ಕಾಯಕದಲ್ಲಿ ತೊಡಗದಂಥ ಮಹಾಪುರುಷರವರು, ಲಿಂಗಸ್ವರೂಪಿಗಳು. ಆ ನೆಲೆಯಲ್ಲಿ ವಚನಗಳು ಬಂದಾಗ, ವಚನಗಳ ನೆಲೆಯಲ್ಲಿ ಸಾಧಕನು ಆ ಮಹಾಲಿಂಗ ಸ್ಥಳದ ಅಂತರಂಗವನ್ನ ಈ ವಚನಗಳ ಮುಖಾಂತರವಾಗಿ ಹೇಗೆ ಅದನ್ನ ತಾನು ಸಾಧಿಸಬೇಕು, ಹೇಗೆ ತಿಳ್ಕೊಳ್ಬೇಕು, ಮಾರ್ಗವನ್ನ ಕಂಡುಕೊಳ್ಬೇಕು ಅಂತ ಅನ್ನುವಂಥ ಒಂದು ವಿಚಾರ ಬಂದಾಗ
ಕಲ್ಮಠದ ಪ್ರಭುದೇವರು ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಅಂತ ಬರೆದು ನೋಡಿ. ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ನಾನು ಹೇಳಿದೆ ಮೊದಲು 16 ಹಂತಗಳಲ್ಲಿ ಅದನ್ನ ಸರಿಯಾದ ರೀತಿಯಿಂದ ವಿಂಗಡಿಸಿಕೊಟ್ರು ಅಂತ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದೆ. ಈಗ ಮುಂದಕ್ಕೆ ಅದನ್ನೇ ಇನ್ನೂ ಸ್ವಲ್ಪ ವಿವರ ಮಾಡ್ತಾರೆ ನೋಡಿ. ಮೊದಲು ಹೇಳಿದ ಸಾಲಿನಲ್ಲಿ ಮುಕ್ತಾಯ ಏನು ಹೇಳಿದ್ರು ಅವರು? 16ರಲ್ಲಿ ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಸಂಪೂರ್ಣ. ಅದರ ವಿವರ ಏನು ನೋಡಿ. ಅವರು ಹೇಳ್ತಾರೆ, ಲಿಂಗಲೀಲಾ ವಿಲಾಸ ಚಾರಿತ್ರ್ಯದ ಸ್ಥಳ, ಕುಳ, ಲಿಂಗ, ಅಂಗ ಸಂಬಂಧದ ನಿರ್ಣಯದ ಪರಿಕ್ರಮವೆಂತೆಂದೆಡೆ. ಸ್ಥಳ ಕುಲ ಅನ್ನೋದಿದೆಯಲ್ಲ, ಇದು ಬಹಳ ಸ್ವಾರಸ್ಯ. ಸ್ಥಳ ಅಂತ ಅನ್ನೋದು ಹೊರಗಿನ ರೂಪ, ಕುಳ ಅನ್ನುವುದು ಅಂತರಂಗದಲ್ಲಿರ್ತಕ್ಕಂಥ ಚೈತನ್ಯ. ನೋಡಿ, ಯಾವುದೇ ಒಂದು ನೆಲೆಯಲ್ಲಿ ಬಂದಾಗ ನಾವು ಷಟ್ಚಕ್ರಗಳನ್ನ ಬರೆದಾಗ ಅದರಲ್ಲಿ ದಳಗಳನ್ನ ಬರೀತೇವೆ, ಅದು ಸ್ಥಳ. ಅದರಲ್ಲಿ ಬೀಜಾಕ್ಷರಗಳನ್ನ ಏನ್ ಬರೀತೇವೆಲ್ಲ ಅದು ಕುಳ. ಈ ಸ್ಥಳ ಕುಳ ಲಿಂಗ ಅಂಗ ಸಂಬಂಧದ ಅದ್ಭುತವಾಗಿರುವಂಥ ಒಂದು ಸಂಯೋಜನೆಯ ಕೃತಿ ಅದು ನೋಡಿ. ಅಂಗಸ್ಥಳ ಅಂತ ಹೇಳ್ತೇವೆ, ಆದ್ರೆ ಲಿಂಗ ಅದು ಕುಳ, ಅದರೊಳಗಿರ್ತಕ್ಕಂಥ ಚೈತನ್ಯ. ಈ ಸಂಬಂಧದ ನಿರ್ಣಯದ ಪರಿಕ್ರಮವೆಂತೆಂದೆಡೆ ಮೊದಲು ಹೇಳಿದ್ರು ಅವರು ನೋಡಿ. 16ರಲ್ಲಿ ಮೊದಲು ಹೇಳಿದ್ದೇನು? ವಾಂಗ್ಮನಕ್ಕೆ ಬಾರದ ಅಖಂಡ ಅದ್ವಯ ನಿತ್ಯ ನಿರವಯ ಪರಿಪೂರ್ಣ ಚೈತನ್ಯ ಜ್ಞಾನ ಪ್ರಭಾ ಬೆಳಗಿಂದ ಒಪ್ಪುತ್ತಿಪ್ಪುದು ನಿಷ್ಕಲ ಪರಶಿವಲಿಂಗವು. ನೋಡಿ, ನಿಷ್ಕಲ ಅಂತ ಹೇಳಿದ್ರೆ ಅದರಲ್ಲಿ ಯಾವುದು ಮಿಡಿತ ಇಲ್ಲ, ವ್ಯವಸ್ಥೆ ಇಲ್ಲ, ಏನು ಇಲ್ಲ, ಯಾವುದಕ್ಕೂ ಅಂಟದೇ ಇರತಕ್ಕಂಥ ಒಂದು ಅದ್ಭುತವಾಗಿರುವಂಥ ಒಂದು ಶೂನ್ಯ ಸ್ಥಿತಿಯ ಒಂದು ಅದ್ಭುತ ಶಬ್ದಗಳಲ್ಲಿ ಹೇಳಲಾಗಬಹುದಾದಂಥ, ಅದನ್ನು ಶೂನ್ಯವನ್ನು ತಲುಪಬಹುದಾದಂಥ ಒಂದು ಆತ್ಯಂತಿಕ ಶಬ್ದ ಅದಷ್ಟೇ. ಆ ನೆಲೆಯಲ್ಲಿ ಆ ನಿಷ್ಕಲ ಲಿಂಗ ಎಲ್ಲಿದೆ? ಅದು ಅಖಂಡ ಅದ್ವಯ ನಿತ್ಯ ನಿರವಯ. ನೋಡಿ, ಇದನ್ನೇ ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರೆ, ಮಾತು ಮನಂಗಳಿಗೆ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಅಂತ ಹೇಳ್ತಾರೆ. ನೋಡಿ ಎಷ್ಟು ಸ್ವಾರಸ್ಯ ಇದೆ. ನಿರುಪಾಧಿಕ ನಿರ್ಮಲ ಜ್ಯೋತಿ. ಉಪಾಧಿಕ ನಿರ್ಮಲ ಜ್ಯೋತಿ ಆ ನೆಲೆಯನ್ನ ನಾವು ಇಲ್ಲಿ ಹೇಳ್ತಾರೆ. ಅಖಂಡ ಅಂದ್ರೆ ಅಪ್ಪ ಬಸವಣ್ಣ ನೋಡಿ ಲಿಂಗದ ಇದೇ ವಿಚಾರವನ್ನ ಅಲ್ಲಿ ಹೇಳ್ತಾರೆ ನೋಡಿ. ಅಗಮ್ಯ ಅಗೋಚರ ಅಪ್ರತಿಮ ಲಿಂಗ ಅಂತ ಹೇಳ್ತಾರೆ. ಅಖಂಡ, ತುಂಡು ಮಾಡ್ಲಿಕ್ಕೆ ಆಗದೆ ಇರುವಂತಹದ್ದು, ನಿತ್ಯ ನಿರವಯವಾಗಿರ್ತಕ್ಕಂಥದ್ದು, ಪರಿಪೂರ್ಣ ಚೈತನ್ಯಾತ್ಮಕವಾಗಿರ್ತಕ್ಕಂಥದ್ದು ಮತ್ತು ಅದರ ಪ್ರಭಾ ಬೆಳಗಿನಲ್ಲಿ ಇರತಕ್ಕಂಥದ್ದು ನಿಷ್ಕಲ ಪರಶಿವಲಿಂಗ. ಇದು ಸೃಷ್ಟಿಯ ನೋಡಿ. ಈ ಜಗತ್ನಲ್ಲಿ ಅದನ್ನೇನಂತ ಹೇಳ್ಬೋದು ನಾವು? ಈ ಜಗತ್ತು ಭೂಖಂಡ ಇವೆಲ್ಲ ಇರೋದಕ್ಕೆ ಮೊದಲು ಇದ್ದಂಥ ಒಂದು ಅದ್ಭುತವಾಗಿರುವಂಥ ಪ್ರಭೆ ಇದೆಯಲ್ಲ, ಆ ಪ್ರಭೆ ನಾವು ವಿಜ್ಞಾನದ ರೂಪದಲ್ಲಿ ಏನು ಹೇಳ್ತೇವೆ? ಅದನ್ನ ನೆಬ್ಯುಲಾ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಈ ಸೃಷ್ಟಿಯ ಮೂಲದಲ್ಲಿರ್ತಕ್ಕಂಥ, ಈ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳಿಗೆ ಆಧಾರ ಸ್ವರೂಪವಾಗಿ ಅದಕ್ಕೆ ಬೇಕಾದ ಶಕ್ತಿಯನ್ನ ಸಂಪೂರ್ಣವಾಗಿ ಹಂಚಿಕೊಟ್ಟು ಈ ಸೂರ್ಯನಿಂದ ಹಿಡಿದು ಸಮಸ್ತ ಗ್ರಹಗಳು, ನಕ್ಷತ್ರಗಳು ಇವುಗಳನ್ನೆಲ್ಲ ತಯಾರು ಮಾಡ್ತಕ್ಕಂಥ ಒಂದು ಮೂಲ ಸ್ವರೂಪ ಇದೆಯಲ್ಲ, ಅದು ಅಖಂಡ ಪರಂಜ್ಯೋತಿ. ಅದನ್ನೇ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಅಂತ ಹೇಳಿ ನಮ್ಮ ನಿಜಗುಣ ಶಿವಯೋಗಿಗಳು ಹೇಳಿದ್ರು. ಸಾತಿಶಯ ಅಂತಂದ್ರೆ ನಿರಾಕಾರ ಅಲ್ಲ, ಸಾಕಾರಗೊಂಡಿರ್ತಕ್ಕಂಥದ್ದು. ನಿರುಪಾಧಿಕ, ಯಾವುದೇ ಒಂದು ಬತ್ತಿ ಎಣ್ಣೆಯ ಆಶ್ರಯವಿಲ್ಲದೆ ಸಹಜವಾಗಿ ತೊಳಗು ಬೆಳಗುವ ಆ ಪರಂಜ್ಯೋತಿ. ಅಂತ ಒಂದು ಅದ್ಭುತವಾಗಿರುವಂಥ ನೆಲೆ, ಅದನ್ನ ನಾವು ನಿಷ್ಕಲ ಪರಶಿವಲಿಂಗ ಅಂತ ಕರಿತೇವೆ. ಅದರ ಮುಖಾಂತರವಾಗಿ ಅದು ಇನ್ನೂ ಸ್ವಲ್ಪ ಒಂದು ನಮ್ಮ ಲೆಕ್ಕದಲ್ಲಿ ಸಾಕಾರಗೊಳ್ಳುವಂಥ ವ್ಯವಸ್ಥೆಗೆ ಬಂದಾಗ ಅದರ ಸ್ವಭಾವ ಏನು ಅಂತ ಹೇಳಿದ್ರೆ ನೋಡಿ, ಆ ನಿಷ್ಕಲ ಸ್ವರೂಪದಲ್ಲಿರ್ತಕ್ಕಂಥ ಪರಶಿವಲಿಂಗ ಇದೆಯಲ್ಲ, ಅದರ ಸ್ವಭಾವ ಏನು ಅಂದ್ರೆ ಅಖಂಡ ನಿರವಯ ಪರಿಪೂರ್ಣ ಚೈತನ್ಯ ಜ್ಞಾನ. ಅದು ಸತ್ತೆನಿಸಿದ ಲಿಂಗ.
ಅದರೊಳಗಿರ್ತಕ್ಕಂಥ ಬೆಳಕಿದೆಯಲ್ಲ ಅದು ಚಿತ್ ಎನಿಸುವ ಶಕ್ತಿ, ಮತ್ತು ಅದರಲ್ಲಿರ್ತಕ್ಕಂಥ ಸತ್ತು ಚಿತ್ತುಗಳನ್ನ ಕೂಡಿದಂಥ ಒಂದು ಅದ್ಭುತ ಪ್ರಭೆ ಇದೆಯಲ್ಲ ಅದು ಆನಂದ ಸ್ವರೂಪವಾದ ಲಿಂಗ. ನೋಡಿ, ಈ ವ್ಯವಸ್ಥೆಗಳನ್ನು ಇಟ್ಕೊಂಡು ಹೇಳೋದಾದ್ರೆ ನಮಗೆ ಅರ್ಥವಾಗುವ ಹಾಗೆ ನಾವು ಅದನ್ನ ಸರಳೀಕರಿಸೋಣ. ಮೊದಲು ಈ ವಚನಗಳ ಅಕ್ಷರವನ್ನ ಕಲಿಬೇಕು. ಶರಣರು ಹೇಳ್ತಾರೆ, ಅಕ್ಷರವ ಹಿಡಿದು ವಿದ್ಯೆಯ ಕಲಿತಂತೆ ಅಂತ. ನೋಡಿ, ಶಾಲೆಯಲ್ಲಿ ಒಂದು ಮಗು ಅಕ್ಷರಗಳನ್ನ ಕಲಿಯುತ್ತೆ. ತಂದೆ ಮನೆಗೆ ಬಂದಾಗ ಮಗು ಓದ್ತೀಯಾ ಅಂದ್ರೆ ಓಹೋ ಓದ್ತೀನಿ ಅನ್ನುತ್ತೆ. ಓದು ಅಂತ ಹೇಳಿದ್ರೆ ನೋಡು, ಇದು ಆ, ಇದು ಕ, ಇದು ತ, ಇದು ನ ಅಂತ ಹೇಳಿ ಅಕ್ಷರಗಳನ್ನು ಗುರುತಿಸ್ತದೆ. ಆ ಪುಸ್ತಕ ವಿಜ್ಞಾನ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ವೇದಾಂತ ಆಗಿರ್ಬೋದು, ಅದೆಲ್ಲ ಆಮೇಲೆ. ಆದ್ರೆ ಅದನ್ನ ಗುರುತಿಸಬಲ್ಲೆ ಅಂತ ಅನ್ನುವಂಥ ಆತ್ಮವಿಶ್ವಾಸವನ್ನ ಕೊಡುವುದು ಯಾವುದು? ಅದು ಅಕ್ಷರ. ಹಾಗೆ ಈ ಶರಣ ಸ್ಥಿತಿಯ ಅಕ್ಷರ ಇದೆಯಲ್ಲ, ಸತ್ ಚಿತ್ ಆನಂದ ಅನ್ನೋದನ್ನ ಇಲ್ಲಿ ಬಿಡಿಸಿ ಹೇಳ್ತಾರೆ. ಸತ್ ಅಂತ ಅನ್ನುವಂಥದ್ದು ಸ್ಥೂಲ ರೂಪ, ಚಿತ್ ಅನ್ನುವುದು ಅದರೊಳಗಿರ್ತಕ್ಕಂಥ ಚೈತನ್ಯ. ಈ ಸತ್ ಚಿತ್ತುಗಳ ನೆಲೆಯಲ್ಲಿ ಸಂಪೂರ್ಣವಾಗಿ ಸಕಾರಾತ್ಮಕವಾಗಿ ಬಿಂಬಿಸುವಂಥ ವ್ಯವಸ್ಥೆ ಇದೆಯಲ್ಲ, ಇದು ಆನಂದ. ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಒಂದು ಬ್ಯಾಟ್ರಿ ಇದೆ ನಮ್ಮ ಹತ್ರ, ಹೊಸ ಬ್ಯಾಟ್ರಿ, ಇನ್ನೂ ಚಾರ್ಜ್ ಮಾಡಿಲ್ಲ, ಅದು ಸತ್. ಅದಕ್ಕೆ ನಾವು ವಿದ್ಯುತ್ ಅನ್ನ ತುಂಬುತ್ತೇವೆ, ಆ ವಿದ್ಯುತ್ ಇದೆಯಲ್ಲ ಅದು ಚಿತ್. ಅದು ಪ್ರಕಾಶವಾಗಿ ಬೆಳಕಾಗಿ ಹೊರಗೆ ಬರ್ತದೆ, ಅದು ಆನಂದ. ನೋಡಿ, ಸತ್ತನ್ನ ನಾವು ಅದನ್ನ ಒಳಗೊಳ್ಳಬೇಕು ಅಂತ ಹೇಳಿ ಆಯತ ಅಂತ ಹೇಳಿದ್ರು. ನಾವು ಲಿಂಗವನ್ನ ಆಯತ ಮಾಡ್ಕೊಳ್ತೇವೆ. ಆಯತ ಅಂದ್ರೆ ಲಿಂಗವನ್ನ ಧರಿಸುವುದು. ನಾನು ಇನ್ನೂ ಒಂದು ಉದಾಹರಣೆ ಹೇಳ್ತಾ ಇರ್ತೇನೆ. ಒಬ್ಬ ಹುಡುಗ ಒಂದು ಕಾಲೇಜ್ನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಸೇರ್ಕೊಳ್ತಾನೆ. ಅವನಿಗೆ ಆ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳಿ ಒಂದು ಪರಿಚಯ ಪತ್ರ ಕೊಡ್ತಾರೆ, ಒಂದು ಐಡೆಂಟಿಟಿ ಕಾರ್ಡ್. ಅವನು ನಾನು ಈ ಕಾಲೇಜಿನ ವಿದ್ಯಾರ್ಥಿ ಅಂತ ಎಲ್ಲ ಕಡೆ ಹೇಳ್ಕೊಳ್ಬೋದು. ಇದು ಆಯತ. ಆ ಐಡೆಂಟಿಟಿ ಕಾರ್ಡ್ ಸಿಕ್ತು ಅಂದ ತಕ್ಷಣ ಅವನಿಗೆ ಡಿಗ್ರಿ ಬಂತೇನು? ಇಲ್ಲ. ಅವನು ಮುಂದೆ ಏನ್ ಮಾಡಬೇಕು? ತಪ್ಪದೆ ಪ್ರತಿ ದಿವಸ ಕಾಲೇಜಿಗೆ ಅವನು ಹಾಜರಾಗಬೇಕು. ಅದರಲ್ಲಿ 2 ವಿಧಾನವಾದಂಥ ಪಾಠಗಳನ್ನ ಕಲಿಬೇಕು, ಒಂದು ಥಿಯರಿ, ಇನ್ನೊಂದು ಪ್ರಾಕ್ಟಿಕಲ್. ಅದೇ ರೀತಿಯಲ್ಲಿ ಇಷ್ಟಲಿಂಗವನ್ನ ಆಯತ ಮಾಡಿಕೊಂಡವನು ಸ್ವಾಯತದಲ್ಲಿ ಅದರಲ್ಲಿ ಸಂಪೂರ್ಣವಾಗಿ ಮನಮಗ್ನವಾಗಿ ಪ್ರಾಣವನ್ನ ಅದರಲ್ಲಿ ಸೇರಿಸಿ ಕಾಯಕ ದಾಸೋಹಗಳು, ಕ್ರಿಯೆ, ಜ್ಞಾನಗಳ ನೆಲೆಯಲ್ಲಿ ಸಂಪೂರ್ಣವಾಗಿ ನಡೆ ನುಡಿ, ಅಪ್ಪ ಬಸವಣ್ಣ ಹೇಳ್ತಾರೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಆ ರೀತಿಯಾಗಿ ಸಂಪೂರ್ಣವಾಗಿ ಆ ಎರಡನ್ನು ಸೇರಿಸಿಕೊಂಡು ಸಾಧನೆ ಮಾಡೋದಿದೆಯಲ್ಲ, ಇದು ಪ್ರಾಣಲಿಂಗ. ಇದು ಸ್ವಾಯತ ಅಲ್ಲ, ಆಯತ, ಸ್ವಾಯತ. ಮುಂದೆ ಸನ್ನಹಿತ, ಸಂಪೂರ್ಣವಾಗಿ ಒಂದು ನಿಶ್ಚಯದ ನಿಲುಕಡೆಯ ಜ್ಞಾನ ಬಂದಾಗ ಅವನಿಗೆ ಬೇರೆ ಇನ್ನೇನು ಇಲ್ಲ. ಸಂಘವೆನ್ನೆ, ಸಮರಸವೆನ್ನೆ, ಆಯಿತೆನ್ನೆ, ಆಗದೆನ್ನೆ, ನಾನೆನ್ನೆ, ನೀನೆನ್ನೆ ಅನ್ನುವಂಥ ದ್ವಂದ್ವ ಒಳಿದ ಭಾವ ಇದೆಯಲ್ಲ, ತಾಯಿ ಅಕ್ಕಮಹಾದೇವಿ ಹೇಳಿದಾಗೆ ಆ ದ್ವಂದ್ವ ಒಳಿದ ಸ್ಥಳದಲ್ಲಿ ನಿಂತು ತಾನೇ ಎಲ್ಲವಾಗಿ ತಾನು ಅನ್ನುವ ಅಹಂಕಾರ ನಿಲ್ಲವಾಗುವಂಥ ನೆಲೆ ಇದೆಯಲ್ಲ, ಅದು ಸನ್ನಹಿತ ಸ್ಥಳ, ಅದು ಭಾವಲಿಂಗ. ಇಷ್ಟಪ್ರಾಣ ಭಾವಗಳು ನೋಡಿ, ನಿಷ್ಕಲ ಪರಂಜ್ಯೋತಿಯ ಸ್ವರೂಪ, ಪರಿಪೂರ್ಣ ಚೈತನ್ಯ ಸ್ಥಾನವೇ ಸತ್ ಅಂದ್ರೆ ಆಯತ. ಆ ಚೈತನ್ಯ ಜ್ಞಾನ ಅದು ಸಂಪೂರ್ಣವಾಗಿ ಅದು ಆ ಒಳ ಸಾಮರ್ಥ್ಯದಿಂದ ಬೆಳಕಾದಾಗ ಅದು ಚಿತ್ ಅನ್ನುವಂಥ ಪ್ರಾಣಲಿಂಗ, ಅದು ಚಿತ್ ಅಂತ ಅನ್ನುವಂಥದ್ದು ಸ್ವಾಯತ. ಅಲ್ಲಿಂದ ಮುಂದೆ ಸತ್ ಚಿತ್ತಗಳೆರಡೂ ಸೇರಿ ಪರಿಪೂರ್ಣವಾಗಿರುವಂಥ ಏನೆನ್ನಲಿಲ್ಲದ ಮಹಾಘನಲಿಂಗದ ಜ್ಯೋತಿಯಾಗಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳೋದಿದೆಯಲ್ಲ, ಅದು ಸನ್ನಹಿತ, ಅದು ಭಾವಲಿಂಗ. ಆಯತ, ಸ್ವಾಯತ, ಸನ್ನಹಿತ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಹಾಗಾದ್ರೆ ಈ ಸಾಧನೆಯ ನೆಲೆ ಹೇಗೆ ನೋಡಿ, ಇಲ್ಲಿ ಇವರು ಹೇಳ್ತಾ ಬರ್ತಾರೆ, ಆ ಎತ್ತರದ ಜ್ಞಾನದ ನೆಲೆಯಿಂದ ನಾವು ಬರಬೇಕಾದ್ರೆ ಮಹಾಲಿಂಗದಿಂದ ನೋಡಿ, ಅವರು ಆ ಪರಿಪೂರ್ಣತೆಯಿಂದ ಹಂತ ಹಂತವಾಗಿ ಕೆಳಗೆ ಬಂದು ನಮ್ಮನ್ನ ಪರಿಪೂರ್ಣವಾಗಿರುವಂಥ ನೆಲೆಯಲ್ಲಿ ಬರ್ತದೆ. ಇದು ಅವರೋಹಣ ಕ್ರಿಯೆ. ಆ ಪರಮಾತ್ಮನ ಶಕ್ತಿ
ಹಂತ ಹಂತವಾಗಿ ಬಂದು ನಮ್ಮಲ್ಲಿ ನೆಲೆಗೊಂಡು ನಮ್ಮ ಈ ವೈವಿಧ್ಯಮಯವಾಗಿರ್ತಕ್ಕಂಥ ಬದುಕನ್ನ ಬೆಳಕಾಗಿಸುವಂಥ ಮಾರ್ಗವನ್ನ ಕಂಡುಕೊಳ್ಳುವ ವಿಧಾನ ಇದು. ಆ ನೆಲೆಯಲ್ಲಿ ನಾನು ಹೇಳಿದೆ ಆಯತ, ಸ್ವಾಯತ, ಸನ್ನಹಿತ ಇದನ್ನು ಹೇಗೆ ನಾವು ಕೈಗೆ ತೆಗೆದುಕೊಳ್ಳೋದು ಅಂತ ಅನ್ನುವಂಥ ಪ್ರಶ್ನೆ ಬಂದಾಗ ಅಲ್ಲಿ ಹೇಳ್ತಾರೆ ಮುಂದೆ, ತನ್ನ ಜ್ಞಾನ ವಿಲಾಸ ಆನಂದದ ಲೀಲೆಯಿಂದ ಅಖಂಡ ತೇಜೋಮೂರ್ತಿಯಾದ ಮಹಾಲಿಂಗವೆನಿಸಿತ್ತು. ಮಹಾಲಿಂಗವಾಗಿ ನಮಗದನ್ನು ಕಾಣಿಸ್ಕೊಳ್ಳುತ್ತೆ ನೋಡಿ. ಆಗಿಲ್ಲ ಹೋಗಿಲ್ಲ, ಮೇಗಿಲ್ಲ ತಳಗಿಲ್ಲ, ತಾಗಿಲ್ಲ ತಪ್ಪು ತಡೆಯಿಲ್ಲ, ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವಜ್ಞ ಅಂತಾನೆ ಸರ್ವಜ್ಞ ಮೂರ್ತಿ. ಅದು ಮಹಾಲಿಂಗದ ಒಂದು ಅದ್ಭುತವಾದದ್ದು. ಅದನ್ನ ಅಪ್ಪ ಬಸವಣ್ಣ ಹೇಳ್ತಾರೆ, ಏನೆನ್ನಲಿಲ್ಲದ ಮಹಾಘನಲಿಂಗ ಅಂತ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಮಹಾಘನಲಿಂಗ ಅದು ಮುಂದೆ ಷಡ್ವಿಧ ಲಿಂಗವಾಗಿ 6 ಬೆಳಕಿನ ಕಿರಣಗಳಾಗಿ ನಮಗೆ ತೋರುತ್ತೆ. ಆ ಮಹಾಲಿಂಗವನ್ನ 6 ಮುಖದಲ್ಲಿ ಅಂದ್ರೆ ಮಹಾಲಿಂಗದ ಚಿತ್ಪ್ರಭಾ ಶಕ್ತಿ ಏನಿದೆಯಲ್ಲ ಅದು ಅರಿವಾಯಿತು. ಅಖಂಡ ಜ್ಯೋತಿರ್ಲಿಂಗವು ತನ್ನ ಸ್ವಲೀಲ ಸ್ವತಂತ್ರತೆಯಿಂದ ತನ್ನನ್ನು ತಾನು ಅರ್ಚಿಸಿಕೊಂಬುದು ಅನ್ನುವಂಥ ನೆಲೆಯಲ್ಲಿ ಲೀಲಾ ವಿಲಾಸದಿಂದ ತನ್ನ ಅಖಂಡ ಚೈತನ್ಯದ ಶಕ್ತಿಯ ಸಹಸ್ರಾಂಶದೊಳಗೆ ಒಂದು ಅಂಶವನ್ನ ಬೇರ್ಪಡಿಸಿ ಅದನ್ನ ಆತ್ಮನೆಂಬ ಅಂಗ, ಆ ಶರೀರ, ಆ ಒಂದು ವ್ಯವಸ್ಥೆ, ಈ ರೀತಿಯಾಗಿ ಪೂಜ್ಯ ಪೂಜಕ ಭಾವದಲ್ಲಿ ಅಂಗಲಿಂಗ ಸ್ವಭಾವವನ್ನು ಜೋಡಿಸುವಂಥ ಒಂದು ವ್ಯವಸ್ಥೆ ಆಯಿತು. ಪಂಚವಿಂಶತಿ ತತ್ವಗಳಾದವು. ಪಂಚವಿಂಶತಿ ತತ್ವಗಳಲ್ಲಿ ಇಡೀ ಶರೀರ ಅಲ್ಲ, ಇಡೀ ಸೃಷ್ಟಿ ಅದರಲ್ಲಿ ಪರಿಪೂರ್ಣತೆಯನ್ನು ಹೊಂದುವಂಥ ಒಂದು ವ್ಯವಸ್ಥೆಗಳಾಗ್ತಾ ಬಂದವು. ಅದರಲ್ಲಿ ಹುಟ್ಟು ಸಾವು ಇತ್ಯಾದಿಗಳೆಲ್ಲ ಬಂತು ನೋಡಿ. ಈ ಪಂಚವಿಂಶತಿ ತತ್ವವನ್ನು ತನ್ನಲ್ಲಿಯೇ ಹುಟ್ಟಿಸಿ ಆತ್ಮಂಗೆ ದೇಹ ಸಂಬಂಧವನ್ನು ಸಂಬಂಧಿಸಿದ ದೇಹ ಕರಣಗಳಲ್ಲಿ ಅಹಂ ಮಮತೆ ಎನ್ನುವಂಥ ಅಜ್ಞಾನವನ್ನು ಹುಟ್ಟಿಸಿ ಜೀವ ಅಂತ ಅನ್ನಿಸಿ, ಯಾವತ್ತು ಅಜ್ಞಾನ ಇದಕ್ಕೆ ಆವರಿಸುತ್ತೆ ಆವಾಗ ಜೀವ. ಈ ಜೀವಂಗೆ ಪುಣ್ಯ ಪಾಪವೆಂಬ ಕರ್ಮ ಉದ್ಯೋಗಗಳನ್ನು ಕೊಟ್ಟು ಸುಖ ದುಃಖ ಬಂಧ ಮೋಕ್ಷ ಜನನ ಮರಣ ಅಂತ ಅನ್ನುವಂಥ ಭವಮಾಲೆಗಳನ್ನು ಸೃಷ್ಟಿಸಿ ಇಷ್ಟೆಲ್ಲ ಮಾಡ್ತಲ್ಲ ಈ ಜಗತ್ತಿನ ನೆಲೆಯಲ್ಲಿ. ಈಗ ಮತ್ತೆ ಇವುಗಳನ್ನ ಆ ರೀತಿಯಾಗಿ ಸಂಪೂರ್ಣವಾಗಿ ಇಳಿದು ಬಂದಂಥ ಅವರೋಹಣ ಪದ್ಧತಿಯಿಂದ ಬಂದಂಥ ಒಂದು ವ್ಯವಸ್ಥೆಯನ್ನ ಆರೋಹಣ ಪದ್ಧತಿಗೆ ತೆಗೆದುಕೊಂಡು ಹೋಗ್ಬೇಕಲ್ಲ. ಆ ಷಡ್ವಿಧ ಲಿಂಗಕ್ಕೆ ಷಡ್ವಿಧ ಭಕ್ತಿಯನ್ನ ಅರ್ಪಿಸುತ್ತಾ ಮಾಡುವುದು ಭಕ್ತಿ ಅಂತ ಹೇಳಿದ್ರು ನೋಡಿ. ಆಚಾರಲಿಂಗ, ಗುರುಲಿಂಗ, ಚಿಲ್ಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ಈ ಷಡ್ಲಿಂಗಗಳು. ಅದಕ್ಕೆ ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರಸ ಅನ್ನುವಂಥ ರೀತಿಯಲ್ಲಿ ಭಕ್ತಿಯನ್ನ ಜೋಡಿಸಿದ್ರು. ಈ ವ್ಯವಸ್ಥೆಯನ್ನ ಜೋಡಿಸಿ ನಮ್ಮ ಸಾಧನೆಯನ್ನ ಸಹಜವಾದ ರೀತಿಯಿಂದ ಬೆಳೆಸ್ಕೊಂಡು ಹೋಗಬೇಕು. ಈ ಬೆಳೆಸ್ಕೊಳ್ಬೇಕಾದ್ರೆ ನೋಡಿ, ಸಾಧನ ಇದೆಯಲ್ಲ, ನಾವು ಅಕ್ಷರವ ಹಿಡಿದು ವಿದ್ಯೆಯ ಕಲಿತಂತೆ ಅಂತ ಹೇಳ್ತೇವಲ್ಲ, ಮೊದಲು ನಾವು ಅಕ್ಷರಗಳನ್ನ ಕಲಿತೇವೆ. ಅಕ್ಷರಗಳಿಂದ ಪದ ನಿರ್ಮಾಣ ಮಾಡ್ತೇವೆ. ಪದಗಳನ್ನ ಸೇರಿಸಿ ವಾಕ್ಯ ಮಾಡ್ತೇವೆ. ಆ ವಾಕ್ಯದಲ್ಲಿ ಗದ್ಯ ಪದ್ಯ ಇತ್ಯಾದಿ ಬೇರ್ಪಡಿಸ್ತೇವೆ. ಅದಷ್ಟೇ ಅಲ್ಲ, ಅದರಲ್ಲಿ ತಂತ್ರಜ್ಞಾನ, ವಿಜ್ಞಾನ, ಸಮಾಜ ವಿಜ್ಞಾನ ಇತ್ಯಾದಿ ರೀತಿಯಲ್ಲಿ ನಮ್ಮ ಅನಿಸಿಕೆಗಳನ್ನೆಲ್ಲ ಅದರಲ್ಲಿ ಬರೆದಿಡ್ತೇವೆ. ಆದರೆ ಇವೆಲ್ಲಕ್ಕೂ ಉಪಯೋಗಿಸುವಂತ ಅಕ್ಷರಗಳು ಮಾತ್ರ ಒಂದೇ ಇರ್ತವೆ. ಈ ವಾಸ್ತವತೆಯನ್ನ ಅರ್ಥ ಮಾಡಿಕೊಂಡ್ರೆ ಯಾವಾಗ ಮಂತ್ರ ನಮ್ಮ ಅರಿವಿನಿಂದ ಕೂಡುತ್ತದೆ ಅದು ಅಕ್ಷರ ಮಂತ್ರವಾಗ್ತದೆ. ಯಾವಾಗ ಅಕ್ಷರ ಮರವೆಯಿಂದ ಕೂಡುತ್ತದೆ ಅದು ಲೌಕಿಕವಾಗಿರ್ತಕ್ಕಂಥ ಬಂಧನದ ಕಾರ್ಯ ಆಗ್ತದೆ. ಅರಿತು ನಡೆಯುವಂಥ ಮಾರ್ಗವನ್ನ ತೋರಿಸುವುದು ಹೇಗೆ ಅಂತ ಅನ್ನುವಂಥ ವಿಚಾರವನ್ನ ಇಟ್ಟುಕೊಂಡು ನೋಡಿ ಅದನ್ನ ಹೇಳ್ತಾರೆ ಮುಂದೆ. ಎರಡಿಲ್ಲದ ಕೂಟವೇ ಮುಕ್ತಿ, ಮುಕ್ತಿ ಸ್ವರೂಪವೇ ಮಹಾಘನಲಿಂಗ, ಮಹಾಘನಲಿಂಗವೇ ಅಖಂಡ ಪರಿಪೂರ್ಣ ಚೈತನ್ಯ ಚಿತ್ಸ್ವರೂಪ ಇತ್ಯಾದಿಯಾಗಿ ಅದನ್ನೆಲ್ಲ ಹೇಳ್ತಾ ಬಂದು ಷಷ್ಠಲ ಮಾರ್ಗದ ವ್ಯವಸ್ಥೆಯನ್ನ ತಂದು ನೋಡಿ ಮುಂದಕ್ಕೆ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾರೆ. ಇಂಥ ಒಂದು ನೆಲೆಯಲ್ಲಿ ಇಂತು ಗುರುವಚನ ಎರಡಳಿದು ಪೂಜ್ಯವಾದ ಲಿಂಗವು ಪೂಜಿಸುವ ಭಕ್ತನು ಒಂದೇ ವಸ್ತುವೆಂದರಿದು. ನೋಡಿ, ನಾನು ಪೂಜೆ ಮಾಡುವವ ಅದು ಪೂಜಿಸಿಕೊಳ್ಳುವುದು ಅಂತ ಅಲ್ಲ, ಎರಡಳಿದು ಕೂಡುವಂಥ ನೆಲೆ ಇರಬೇಕು. ಇಬ್ಬರೂ ಸಮಾನ ಅಂತ ಅನ್ನುವಂಥ ಪ್ರಜ್ಞೆ ಇರಬೇಕು. ಅಲ್ಲಿ
ಅರ್ಪಿತವೆಂಬುದು ಪದಾರ್ಥ, ಭಕ್ತ ಒಂದು ಪ್ರಸಾದ, ಭಕ್ತನೊಂದು ಪದಾರ್ಥ, ಅರ್ಪಿತವೆಂಬುದು ಪ್ರಸಾದ. ಈ ಭೇದ ಅಭೇದವಾದದ್ದು ಒಂದೇ ವಸ್ತು ಅಂತ ತಿಳಿದು ಆ ಗುರುವಚನದಿಂದ ಎರಡಳಿದು ಪೂಜ್ಯವಾದ ಲಿಂಗ ಪೂಜಿಸುವ ಭಕ್ತ ಒಂದೇ ವಸ್ತುವೆಂದರಿತು ಆಚರಿಸುವ ಷಷ್ಠಲ ಮಾರ್ಗವೇ ಶರಣ ಮಾರ್ಗ. ನೋಡಿ, ಷಷ್ಠಲ ಮಾರ್ಗದ ಸಂಪೂರ್ಣವಾಗಿರುವಂತ ಒಂದು ಸ್ಥೂಲ ಚಿತ್ರಣ ಕೊಡ್ತಾರೆ. ಪ್ರಾರಂಭದಲ್ಲಿ ಆಯತದಲ್ಲಿ ಲಿಂಗ ನಾನು ಧರಿಸಿದ್ದೇನೆ ಅಂತ, ಆದರೆ ಸನ್ನಹಿತದಲ್ಲಿ ನಾನು ಬೇರೆ ಅಲ್ಲ, ಲಿಂಗ ಬೇರೆ ಅಲ್ಲ. ನೋಡಿ, ಮೈಲಾರದ ಬಸವಲಿಂಗ ಶರಣರು ಅಪ್ಪಣೆ ಕೊಡಿಸ್ತಾರೆ, ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲ್ಕೆ, ನೀಲಿಂಗ ನಿನ್ನ ಮೈಲಿಂಗ ಎಂದೆನ್ನೊಳು ಕೀಲಿಸಿದ ಗುರುವೆ ಕೃಪೆಯಾಗು. ಎಷ್ಟು ಅದ್ಭುತ ಇದೆ ಅಲ್ವಾ? ನೋಡಿ, ಒಂದು ರೀತಿಯಲ್ಲಿ ಉರಿಯುಂಡ ಕರ್ಪೂರದಂತೆ ಅಂತ ಹೇಳ್ತಾರೆ. ನೋಡಿ, ಒಂದು ಮಂಗಳಾರತಿ ಪದದಲ್ಲಿ ನಮ್ಮ ಅನುಭಾವಿಗಳು ಹೇಳ್ತಾರೆ, ಗುರುಕರವೆಂಬ ಬ್ರಹ್ಮಾಂಡ ಭೂತಳಿಗೆಯೊಳು ಓರ್ವ ನಿಜ ಭಕ್ತನೆಂಬ ಕಪ್ಪುರವನಿಟ್ಟು ಅರುಹಿನ ಮೂಲಾಗ್ನಿಯನ್ನು ಹಚ್ಚಿ ನೋಡಲು ಅರುಹಿಲ್ಲ ಕುರುಹಿಲ್ಲ ನಿರವಯವಾಯಿತು. ಅಲ್ಲಿ ಯಾರು ಎಲ್ಲಿ ಉಳಿತಾರೆ? ಇಂಥ ಅದ್ಭುತವಾಗಿರುವಂಥ ನೆಲೆಯಲ್ಲಿ ಅದನ್ನ ತಿಳ್ಕೊಳ್ಳುವಂಥ ವಿಧಾನ ಇದೆಯಲ್ಲ, ಇದು ನಮ್ಮ ಶರಣರು ಅದನ್ನ ಸಹಜವಾದ ರೀತಿಯಲ್ಲಿ ಹೇಳ್ತಾ ಬಂದ್ರು. ಈ ಷಡ್ವಿಧ ಅಂಗವಾವುದು ಅಂತ ಅಂದ್ಬಿಟ್ಟು ತಿಳಿದು ಮುಂದಿನ ಶಿವತತ್ವವನ್ನ ನಾವು ಅರ್ಥ ಮಾಡಿಕೊಂಡು ಸ್ವಲೀಲೆಯಿಂದ ನಿಂತು ಪರಿಪೂರ್ಣವಾಗಿರುವಂಥ ನೆಲೆಯನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಇದು ಉಪದೇಶ, ಗುರುವಚನ. ಈ ಗುರುವಚನದಿಂದ ಎರಡಳಿದು ಪೂಜ್ಯನಾದ ಲಿಂಗ. ಗುರುವಚನ ಅಂದ್ರೆ, ಗುರು ಅಂದ್ರೆ ಅರಿವು, ವಚನ ಅಂದ್ರೆ ಆಚರಣೆ, ಅರಿವಿನ ಆಚರಣೆ ಎನ್ನುವುದನ್ನ ಗುರುವಚನ ಅಂತ ಹೇಳ್ತೇವೆ ನಾವು. ಗುರುವಚನದಿಂದ ಎರಡಳಿದು ಪೂಜ್ಯವಾದ ಲಿಂಗ ಪೂಜಿಸುವ ಭಕ್ತ ಇವೆರಡು ಒಂದೇ ಅಂತ ತಿಳಿದು ಆ ಪರಸ್ಪರ ಅವಿನಾಭಾವ ಸಂಬಂಧವನ್ನು ಹೊಂದುವ ನೆಲೆ ಇದೆಯಲ್ಲ, ಅದು ಷಷ್ಠಲ ಮಾರ್ಗ, ಅದು ಶರಣ ಮಾರ್ಗ. ಈ ಮಾರ್ಗ ಪಾಂಡಿತ್ಯದ ನೆಲೆಯಲ್ಲಿ ದೊರಕುವುದಲ್ಲ. ಮುಂದೆ ಹೇಳ್ತಾರೆ, ಈ ಶರಣ ಮಾರ್ಗವೆಂಬುದು ವೇದ ಆಗಮಗಳಿಗೆ ಅಗೋಚರ, ಮತ್ತಾರಿಂದ ಇದು ಅರಿಯಬಹುದು ಅಂತ ಹೇಳಿದ್ರೆ ಗುರುವಚನದಿಂದ ಅರಿಯತಕ್ಕದು. ಗುರುವಚನ ಅಂದ್ರೆ ಯಾವುದು? ಅರಿವಿನ ಮಿಡಿತ. ಅದೇ ಗುರುವಚನ ಅಂದ್ರೆ ಎಲ್ಲ ವಚನಗಳಿದೆಯಲ್ಲ, ವಚನ ವಾಂಗ್ಮಯವಾದಾಗ ಗುರುವಚನ, ಅದರಲ್ಲಿರ್ತಕ್ಕಂಥ ಚೈತನ್ಯವನ್ನ ತಿಳ್ಕೊಳ್ಳುವಂಥದ್ದು. ಗುರುವಚನಗಳು ಆವುದಯ್ಯ ಅಂದ್ರೆ ಲಿಂಗ ಮಾರ್ಗ ಷಷ್ಠಲ ಜ್ಞಾನಾಚಾರ್ಯರಪ್ಪ ಪ್ರಭುದೇವರು, ಬಸವಣ್ಣ, ಚನ್ನಬಸವಣ್ಣ ಮಹದೇವಿಯಕ್ಕಗಳು ಮೊದಲಾದ ಶಿವಾನುಭವಿಗಳು ಶಿವಸುಖವನ್ನು ಅನುಭವಿಸಿ ತೃಪ್ತಿ ಒಡೆದು ಸಂತುಷ್ಟಿ ನಿಮಿರ್ದು ವಾಂಗ್ಮಯದಿಂದುಕ್ಕಿ ನುಡಿದ ನುಡಿಯೇ ಇದು. ಬಹಳ ನೋಡಿ ಸ್ವಾರಸ್ಯದಲ್ಲಿ ಗಮನಿಸ್ಬೇಕು. ಈ ಮಾತನ್ನ ಇಲ್ಲಿ ಮತ್ತೊಂದ್ಸತಿ ಗಮನಿಸಿ. ಇಲ್ಲಿ ಮಹಾದೇವಿಯಕ್ಕಗಳು ಮುಂತಾದ ಶಿವಾನುಭವಿಗಳು ಶಿವಸುಖವನ್ನು ಅನುಭವಿಸಿ ತೃಪ್ತಿ ಪಡೆದ ಸಂತೃಪ್ತಿ ನಿಮಿರ್ದು ವಾಂಗ್ಮನದಿಂದುಕ್ಕಿ ನುಡಿಯುವ ನುಡಿಯೇ ಗುರುವಚನ. ನೋಡಿ, ಇದು ಬೌದ್ಧಿಕವಾದ ರಚನೆ ಅಲ್ಲ ಅಂತ ನಾನು ಹೇಳಿದ್ನಲ್ಲ. ನೋಡಿ, ಇದಕ್ಕೆ ಕಲ್ಮಠದ ಪ್ರಭುದೇವರು ವ್ಯಾಖ್ಯಾನ ಬರೀತಾರೆ ಇಲ್ಲಿ. ಅದು ನಮ್ಮ ಅಂತರಂಗ ತುಂಬಿ ವಾಂಗ್ಮನದಿಂದ ಉಕ್ಕಿ, ಅದು ವಾಂಗ್ಮಯದಿಂದ ಹೊರಗೆ ಬರ್ತಕ್ಕಂಥ ನುಡಿ ಇದೆಯಲ್ಲ, ಅದು ಗುರುವಚನ. ಅಂತಪ್ಪ ಗುರುವಚನಗಳಲ್ಲಿ ಕರ್ಮ ಜ್ಞಾನ ಭಕ್ತಿ ಎಂಬ ಮೂರರೊಳಗೆ, ಕರ್ಮ ಜ್ಞಾನ ಭಕ್ತಿ ಎಂಬ ಮೂರರೊಳಗೆ ಕರ್ಮವನ್ನು ಬಿಟ್ಟು ಜ್ಞಾನದಿಂದ ಉತ್ತರವಾದದ್ದು ಭಕ್ತಿಕಾಂಡವೆಂದು ನಿರೂಪಿಸಿದ ಭಕ್ತಿಕಾಂಡವೇ ಷಷ್ಠಲ ಮಾರ್ಗ. ನೋಡಿ, ಷಷ್ಠಲ ಅಂತ ಅನ್ನುವಂಥದ್ರ ಬಗ್ಗೆ ಈ ಸಂಕ್ಷಿಪ್ತವಾದಂಥ ರೀತಿಯಲ್ಲಿ ಎಷ್ಟು ವಿಸ್ತಾರವಾದಂಥ ಅಂತರಂಗದ ಶಕ್ತಿಯನ್ನೆಲ್ಲ ನಿರೂಪಿಸಿ ಅವರು ಹೇಳ್ತಾರೆ. ಷಷ್ಠಲ ಮಾರ್ಗ, ಈ ಷಷ್ಠಲ ಮಾರ್ಗವೇ ಲಿಂಗಲೀಲಾ ವಿಲಾಸ ಚಾರಿತ್ರವೆಂದು ನಿರೂಪಿಸಿದ ಗುರುವಚನವಿಡಿದು. ನಿರೂಪಿಸಿದ್ರು ಯಾರು? ಗುರುವಚನವನ್ನ ಹಿಡಿದು ಗುರುಪ್ರಸಾದ ಜ್ಞಾನದಿಂದ. ನೋಡಿ, ಕಲ್ಮಠದ ಪ್ರಭುದೇವರು ಅಂತ ನಾವು ಹೇಳಿದ್ವಲ್ಲ, ಅವರು ತಮ್ಮನ್ನು ತಾವು ಪರಿಚಯ ಮಾಡ್ಕೊಳ್ತಾರೆ.
ಗುರು ಪ್ರಸಾದ ಜ್ಞಾನದಿಂದ ವಿದ್ಯಾನಗರದ ಕಲ್ಲುಮಠದ ಪ್ರಭುದೇವಾರ್ಯನು, ಕಲ್ಲುಮಠದ ಪ್ರಭುದೇವರು ಅಂತ ಹೇಳ್ತಾರಲ್ಲ, ವಿದ್ಯಾನಗರದ ಕಲ್ಲುಮಠದ ಪ್ರಭುದೇವಾರ್ಯನು ಪುರಾತನರ ವಚನಗಳಲ್ಲಿಯೂ ಸಾರವಾದ ವಚನಗಳ ತೆಗೆದುಕೊಂಡು ಷೋಡಶ ಸ್ಥಳ ಪರಿಕ್ರಮದಿಂದ ಸೇರಿಸಿ, ಈ 16 ಸ್ಥಳಗಳು ಮೊದಲು ಹೇಳಿದ್ವಲ್ಲ, ಇವುಗಳಲ್ಲಿ ಸೇರಿಸಿ ಅರ್ಥೈಸಿದ ವಚನ ಆಗಮವಿದು. ನೋಡಿ, ವಚನ ಆಗಮವಿದು. ಇದು ಷಷ್ಠಲ ಲಿಂಗಾಂಗ ಸಂಬಂಧ ಜ್ಞಾನಕ್ರಿಯಾಯುಕ್ತವಾದ ಶರಣ ಮಾರ್ಗ. ನೋಡಿ, ಶರಣ ಮಾರ್ಗದಲ್ಲಿ ಷಷ್ಠಲದ 6 ಹಂತಗಳಿರಬೇಕು. ಲಿಂಗ ಅಂಗ ಸಂಬಂಧದ ಜ್ಞಾನ ಕ್ರಿಯಾಯುಕ್ತವಾಗಿರಬೇಕು. ನೋಡಿ, ಜ್ಞಾನ, ಕ್ರಿಯೆ, ನಡೆ, ನುಡಿ ಇವುಗಳಲ್ಲಿ ಸಮನ್ವಯವಾಗಿರಬೇಕು. ಅಂತ ಸಮನ್ವಯವಾಗಿರುವಂಥ ಜ್ಞಾನ ಕ್ರಿಯಾಯುಕ್ತವಾದದ್ದು ಶರಣ ಮಾರ್ಗ. ಈ ಶರಣ ಮಾರ್ಗವೆಂಬುದು ಶಿವರಹಸ್ಯದ ಅನುಭವ. ಈ ಶಿವರಹಸ್ಯದ ಅನುಭವದ ವಿಸ್ತಾರವನ್ನ ಪುರಾತನರ ವಚನಗಳಿಂದ ವಿಸ್ತರಿಸಿ ಸ್ಥಳ ಪರಿಕ್ರಮದಿಂದ ಪೇಳಲಾದುದಾಗಿ ಈ ಪೀಠಿಕಾ ಸೂತ್ರದಲ್ಲಿ ನೋಡಿ. ಇದೆಲ್ಲ ಮುಂದೆ ನಾನು ಲಿಂಗಲೀಲಾವೇಸಲಾಸ ಚಾರಿತ್ರ್ಯ ಅಂತ ಯಾವುದನ್ನ ನಾನು ನಿಮ್ಮ ಮುಂದೆ ಕಟ್ಟಿಕೊಡ್ತೇನೆ, ಅದರ ಹಿನ್ನೆಲೆಯಲ್ಲಿ ಯಾವ ರೀತಿ ನಾವು ಅದನ್ನು ಗಮನಿಸಬೇಕು, ಅದರ ಎತ್ತರ ಬಿತ್ತರಗಳೇನು, ಅದರ ಅದ್ಭುತಗಳೇನು ಅಂತನ್ನುವಂಥದ್ದನ್ನೆಲ್ಲ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಈ ಪೀಠಿಕಾ ಸೂತ್ರದಲ್ಲಿ ಲಿಂಗಸ್ಥಳ, ಅಂಗಸ್ಥಳ, ಸಂಬಂಧ ಸ್ಥಳಗಳನ್ನು ಸಂಕೋಚಿಸಿ ಹೇಳಲಾಯಿತು. ಇದು ಬಹಳ ವಿಸ್ತಾರವಾದದ್ದು. ಅದನ್ನು ಸೂಕ್ಷ್ಮಗೊಳಿಸಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದನ್ನ ಇನ್ನೊಂದು ಸ್ವಾರಸ್ಯ ಏನು ಅಂತಂದ್ರೆ, ಈ ರೀತಿ ಸಂಕೋಚಿಸಿ ಹೇಳಿದ ಲಿಂಗಾಂಗ ಸಂಬಂಧದ ಸ್ಥಳ ಕುಳ ನಿರ್ಣಯವನ್ನು ಜ್ಞಾನದಿಂದ ಉತ್ತರ ಭಕ್ತಿ ಎಂದು ವಿಸ್ತರಿಸಿದ ಈ ಪೀಠಿಕಾ ಸೂತ್ರಕ್ಕೆ ಒಂದು ಸಾಕ್ಷಿಯನ್ನ ನಾನು ಕೊಡ್ತೇನೆ ಅಂತಾರೆ. ನಾನು ಈ ರೀತಿ ಮಾಡ್ಲಿಕ್ಕೆ ಕಾರಣ ಏನು? ಅದಕ್ಕೊಂದು ಸಾಕ್ಷಿ ಬೇಕಲ್ಲ. ಆ ಸಾಕ್ಷಿ ಯಾವುದು ಅಂತ ಅನ್ನುವಂಥ ಪ್ರಶ್ನೆ ಬಂದಾಗ ಒಂದು ಪುಟ ಪೂರ್ತಿ ಇರ್ತಕ್ಕಂಥ ಅಕ್ಕನ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ನೋಡಿ, ಇದು ಅಕ್ಕಗಳ ವಚನ ಅಂತ ಕೊಡ್ತಾರೆ. ಇದು ಬಹಳ ದೊಡ್ಡದಿದೆ. ಒಂದ್ಸಾರಿ ಓದ್ಬಿಡ್ತೀನಿ, ಕೇಳಿ. ಆದಿ ಅನಾದಿಯ ನಿತ್ಯ ಅನಿತ್ಯವ ತಿಳಿಯಲರಿಯದೆ ವಾಯಕ್ಕೆ ಪರಬ್ರಹ್ಮವ ನುಡಿದ ವಾಯುಪ್ರಾಣಿಗಳು ಎತ್ತಬಲ್ಲರೋ ಆ ಪರಬ್ರಹ್ಮದ ನಿಜದ ನಿಲುವ. ನಾವು ಬರೀ ಆದಿ ಅನಾದಿ ನಿತ್ಯ ಅನಿತ್ಯ ಅಂತ ಹೇಳಿ ಶಬ್ದಾಡಂಬರದಲ್ಲಿ ತೊಳೆದು ಹೋದ್ರಲ್ಲ. ನೋಡಿ, ವೇದ ಅಂದ್ರೆ ಜ್ಞಾನ. ಜ್ಞಾನ ಅಂತ ಅನ್ನುವುದು ಮಾತಿನೊಳಗಣ ಮೌನ. ಅದು ನಿಜದೊಳಗಿನ ನಿಶ್ಚಯಾನುಭವ. ಆದ್ರೆ ಆ ವೇದ ಅಂತ ಅನ್ನುವಂಥದ್ದು ಕೇವಲ ಬಾಯಿನಲ್ಲಿ ಹೇಳುವಂಥ ವಸ್ತುಗಳಾಗಿ ನಿಲ್ಲಿಸಿಕೊಂಡ ಕಾರಣದಿಂದ ಪ್ರಭುದೇವರು ನೇರವಾಗಿ ಒಂದು ಮಾತು ಬರೆದ್ರು, ವೇದವೆಂಬುದು ಓದಿನ ಮಾತು. ಯಾಕೆ? ಅದ್ರೊಳಗೆ ನೋಡ್ತಾ ಇಲ್ಲ. ಅದನ್ನ ಅಪ್ಪ ಬಸವಣ್ಣ ಇನ್ನೊಂದು ಮಾತಿನಲ್ಲಿ ಹೇಳಿದ್ರು, ಗಿಳಿ ಓದಿದರೇನು ಲಿಂಗಜ್ಞಾನಿ ಆಗಬಲ್ಲುದೇ ಅಂದ್ರು. ಗಿಳಿ ಏನು ಬೇಕಾದ್ರೂ ಮಾತು ಕಲಿಸದಂಗ ಮಾತಾಡ್ತದೆ, ಆದ್ರೆ ಅದರ ಅಂತರಂಗ ಗೊತ್ತೇನು ಅದಕ್ಕೆ? ನೋಡಿ, ಗಿಳಿಯೋದು ಆದಾಗ ಏನಾಯ್ತು? ವೇದವೆಂಬುದು ಓದಿನ ಮಾತು. ಆ ಮಾತೇ ಟೀಕೆ ಮಾಡಿದ್ರು, ಹಾಗೆ ಹೀಗೆ ಅಲ್ಲ, ವಾಸ್ತವ ಪ್ರಜ್ಞೆಯನ್ನ ತೆರೆದಿಟ್ರು ಶರಣರು. ಶರಣರು ಯಾವುದನ್ನು ಟೀಕೆ ಮಾಡಲಿಲ್ಲ. ಒಳ್ಳೆಯದನ್ನ ಒಳ್ಳೆಯದು ಅಂದ್ರು, ಕೆಟ್ಟದ್ದನ್ನ ನೋಡಿ ಈ ರೀತಿ ಕೆಟ್ಟದ್ದು ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರು. ವೇದವೆಂಬುದು ಓದಿನ ಮಾತು. ನೋಡಿ, ಅದೇ ರೀತಿಯಲ್ಲಿ ಹೇಳ್ತಾರೆ, ಈ ಬ್ರಹ್ಮವ ನುಡಿವ, ಬರೀ ಪರಬ್ರಹ್ಮವ ನುಡಿವ, ವಾಯಕ್ಕೆ ಪರಬ್ರಹ್ಮವ ನುಡಿವ ವಾಯುಪ್ರಾಣಿಗಳು ಎತ್ತಬಲ್ಲರು ಆ ಪರಬ್ರಹ್ಮದ ನಿಜದ ನಿಲುವೆಂತೆಂದೆಡೆ. ನೋಡಿ, ಇಡೀ ಸೃಷ್ಟಿಯ ಮೂಲ ಸ್ಥಾನದಿಂದ ಇಲ್ಲಿಯವರೆಗೆ ಇರ್ತಕ್ಕಂಥ ಅದರ ವಿಂಗಡಣೆಗಳು ಒಂದೊಂದು ಚೂರು 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 ಅದನ್ನೆಲ್ಲ ಯಾವ ರೀತಿ ಸಹಜವಾಗಿ ಬಿಡಿಸ್ತಾಳೆ ಆ ತಾಯಿ. ನೋಡಿ, ಆದಿಯೇ ದೇಹ, ಅನಾದಿಯೇ ನಿರ್ದೇಹ, ಆದಿಯೇ ಸಕಲ, ಅನಾದಿಯೇ ನಿಷ್ಕಲ, ಆದಿಯೇ ಜಡ, ಅನಾದಿಯೇ ಅಜಡ. ಆದಿಗೆ ಒಡಲುಂಟು, ಅನಾದಿಗೆ ಒಡಲಿಲ್ಲ. ಆದಿಯೇ ಕಾಯ, ಅನಾದಿಯೇ ಪ್ರಾಣ.
ಈ ಎರಡರ ಯೋಗವ ಭೇದಿಸಿ ತನ್ನಿಂ ತಾನೇ ತಿಳಿದು ನೋಡಲು ಆದಿ ಸಂಬಂಧವೊಪ್ಪ ಭೂತಗಳು ನಾನಲ್ಲ, ದಶವಿಧ ಇಂದ್ರಿಯಗಳು ನಾನಲ್ಲ, ದಶವಾಯುಗಳು ನಾನಲ್ಲ, ಅಷ್ಟಮದಗಳು, ಅಷ್ಟ ಷಡ್ವರ್ಗ ಅರಿಷಡ್ವರ್ಗಗಳು, ಷಡೂರ್ಮಿಗಳು, ಷಡ್ಭಾವ ವಿಕಾರಗಳು, ಷಡ್ ಕರ್ಮಗಳು, ಷಡ್ ಧಾತುಗಳು, ಸಪ್ತ ವ್ಯಸನಗಳು, ತನುತ್ರಯಗಳು, ಜೀವತ್ರಯಗಳು, ಮನತ್ರಯಗಳು, ಮಲತ್ರಯಗಳು, ಗುಣತ್ರಯಗಳು, ಭಾವತ್ರಯಗಳು, ತಾಪತ್ರಯಗಳು, ಅಂತಃಕರಣಗಳು ಇಂತಿವಾದಿಯಾಗಿ ನೋಡಿ ಎಷ್ಟು ಒಳಗಡೆ ಇರ್ತಕ್ಕಂಥದ್ದನ್ನ ವಿಂಗಡಿಸಿ ವಿಂಗಡಿಸಿ ತೋರಿಸುವಂತ ಒಂದು ಅದ್ಭುತವಾದ ನೆಲೆಯಲ್ಲಿ ಕಂಡು ಬರ್ತಾ ಇದೆ ನೋಡಿ. ಯಾವ ರೀತಿ ಅಷ್ಟು ಅದ್ಭುತವಾದ ವಿಚಾರಗಳನ್ನ ಹೇಳಿದ್ರು ನೋಡಿ, ಎಷ್ಟು ಲೆಕ್ಕಾಚಾರಕ್ಕೆ ಬಂತು. ಷಡ್ಭಾವ ವಿಕಾರಗಳು, ಷಡ್ ಕರ್ಮಗಳು, ಷಡ್ ಧಾತುಗಳು, ಸಪ್ತ ವ್ಯಸನಗಳು, ತನುತ್ರಯಗಳು, ಜೀವತ್ರಯಗಳು, ಮನತ್ರಯಗಳು, ಮಲತ್ರಯಗಳು, ಗುಣತ್ರಯಗಳು, ಭಾವತ್ರಯಗಳು, ತಾಪತ್ರಯಗಳು, ಅಂತೂ ಕರಣಗಳು ಇಂತಿವಾಗಿ ಇವೆಲ್ಲ ಸೇರಿದ್ದ ಅಂತಃಕರಣಗಳು. ತೋರುವ ತೋರಿಕೆಯೂ ನಾನಲ್ಲ, ನನ್ನವಲ್ಲ, ಎಲ್ಲವೂ ನನ್ನ ಅಧೀನವಾಗಿಪ್ಪವು, ನಾನು ಅದರ ಅಧೀನವಲ್ಲ. ಇದು ಬಹಳ ಸ್ವಾರಸ್ಯವಾದ ಮಾತು ನೋಡಿ. ನಾನು ತುರಿಯಾತೀತ ಒಪ್ಪ ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣನೇ ತನ್ನಿರವೆಂದು ತಿಳಿದು ತನ್ನಿರವೆಂದು ಸಂಪೂರ್ಣವಾಗಿ ತಿಳಿದು ಆ ನೆಲೆಯಲ್ಲಿ ಯಾವ ಲೆಕ್ಕದಲ್ಲಿ ನನ್ನ ಆಲೋಚನೆ ಮಾಡಬೇಕು? ನಿರವಯ ಸ್ಥಳವನ್ನರಿಯುವುದೇ ಮತ್ತೆಯೂ ಭೌತಿಕ ತತ್ವ ಸಂಬಂಧವಾಗಿ ಇರುತ್ತಿರಲು ಆ ತತ್ವದಾದಿ ತಾನೆಂದು ತಿಳಿದು ಆ ಪರಬ್ರಹ್ಮ ಒಪ್ಪ ನಿತ್ಯ ನಿರಾಳ ನಿಶೂನ್ಯ ಲಿಂಗವೇ ತನ್ನ ಲೀಲಾ ವಿಲಾಸದಿಂದ ತಾನೇ ಸುನಾದ ಬಿಂದು ಪ್ರಕಾಶ ತೇಜೋಮೂರ್ತಿಯಾಗಿ ನಿಂದು ಮಹಾಲಿಂಗವೆನಿಸಿತ್ತು. ನೋಡಿ, ಮಹಾಲಿಂಗ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಈ ಎಲ್ಲ ಭೇದಗಳು ನಾನಲ್ಲ, ಇದ್ಯಾವುದೂ ನಾನಲ್ಲ, ಇವನ್ನ ಮೀರಿರ್ತಕ್ಕಂಥ ಇವೆಲ್ಲಕ್ಕೂ ಆಶ್ರಯ ಕೊಟ್ಟು ಇದಕ್ಕೆ ಅಂಟದೇ ಇರ್ತಕ್ಕಂಥ ಒಂದು ಅದ್ಭುತವಾಗಿರುವಂತ ಒಂದು ಭಾವಸ್ಥಿತಿ ಇದೆಯಲ್ಲ, ಅನುಭಾವ ಸ್ಥಿತಿ ಇದೆಯಲ್ಲ, ಇದು ಮಹಾಲಿಂಗ. ಇದಕ್ಕೆ ಪಂಚ ಸಾದಾಕ್ಯಗಳು, ಮೂರ್ತ ಸಾದಾಕ್ಯ, ಅಮೂರ್ತ ಸಾದಾಕ್ಯ, ಕರ್ತೃ ಸಾದಾಕ್ಯ, ಕರ್ಮ ಸಾದಾಕ್ಯ, ಶಿವ ಸಾದಾಕ್ಯ. ಈ ಪಂಚ ಸಾದಾಕ್ಯಗಳು ಪಂಚಲಿಂಗವೆಂದು ಅನಿಸಿತ್ತು. ಈ ಪಂಚಲಿಂಗ ಪ್ರಕಾಶವೇ ಪಂಚಮುಖವೆನಿಸಿತ್ತು. ಇದನ್ನೇನು ಮಾಡೋದು ಅಂದ್ರೆ, ಚಿತ್ರ ಬರೆಯೋರು ಶಿವನಿಗೆ 5 ಮುಖ ಅಂದ್ರು. ಯಾವ ಮುಖ ಅದನ್ನ ತಂದು ಯದ್ವಾ ತದ್ವಾ ಪ್ರಯೋಗ ಮಾಡಿ ಪಜೀತಿ ಮಾಡಿ ಕತೆ ಬರೆದು ಇಟ್ಬಿಟ್ರಲ್ಲ, ಇದೆಲ್ಲ ಯಾವುದೂ ಅಲ್ಲ. ಈ ಜ್ಞಾನ ನೋಡಿ, ಈ ಪಂಚಶಕ್ತಿಗಳಿಂದಲೇ ಜ್ಞಾನ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಜನನ, ಅಂತಃಕರಣ ಚತುಷ್ಟಯಗಳು. ಈ ಸ್ಥಾನ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳಿಂದ ತನ್ಮಾತ್ರಂಗಳು, ಆ ತನ್ಮಾತ್ರಂಗಳಿಂದ ಪಂಚಭೂತಗಳು, ಆ ಪಂಚಭೂತಗಳಿಂದ ಪಂಚೀಕರಣ, ಆತ್ಮಂಗೆ ಅಂಗವಾಯಿತು. ಅಂಗಕ್ಕೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಪ್ರತ್ಯಂಗವೆಂದು ಹೇಳಿತ್ತು. ಇಂತಹ ದೇಹ ಸಂಬಂಧವನ್ನ ಶಿವ ತನ್ನ ಚಿದಂಶಿಕನಾದ ಆತ್ಮನಿಗೆ ಸಂಬಂಧಿಸಿದ ಕಾರಣ ಇವನ್ನೆಲ್ಲ ಮೀರಿ ಮುಂದಕ್ಕೆ ಬರಬೇಕು. ಈ ಲಿಂಗಗಳಿಗೆ ಷಡಕ್ಷರಿಯೇನೇ ಷಡ್ವಿಧ ಮಂತ್ರವೆಂದೆನಿಸಿ ಆ ಮಂತ್ರಲಿಂಗಗಳಿಗೆ ಹೃದಯದೊಡನೆ ಸೇರಿ ಇವನ್ನೆಲ್ಲ ಹೇಳ್ತಾ ಕಾಯ ಗುರು, ಪ್ರಾಣ ಲಿಂಗ, ಜ್ಞಾನ ಜಂಗಮ, ಗುರುವಿನಲ್ಲಿ ಶುದ್ಧ ಪ್ರಸಾದ, ಲಿಂಗದಲ್ಲಿ ಸಿದ್ಧ ಪ್ರಸಾದ, ಜಂಗಮದಲ್ಲಿ ಪ್ರಸಿದ್ಧ ಪ್ರಸಾದ, ಇಂತಿ ತ್ರಿವಿಧ ಪ್ರಸಾದ ಏಕಾರ್ಥವಾಗಿ ಬಂದಂಥ ಒಂದು ನೆಲೆಯಲ್ಲಿ ಬಂದಾಗ ಈ ಅನುಭಾವಿಯನ್ನ ಏನಂತ ಕರಿಬೇಕು? ಶರಣ ಜ್ಞಾನಿಯಲ್ಲ, ಅಜ್ಞಾನಿ ಮುನ್ನವೇ ಅಲ್ಲ, ಶೂನ್ಯನಲ್ಲ, ನಿಶೂನ್ಯನಲ್ಲ, ದ್ವೈತಿ ಅಲ್ಲ, ಅದ್ವೈತಿ ಅಲ್ಲ, ಇಂತಿ ಉಭಯಾತ್ಮಕ ತಾನೇ ಆಗಿ. ಇದು ಕಾರಣ. ಇದರ ಆಗು ಹೋಗು ಸಕೀಲ ಸಂಬಂಧವ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರೇ ಬಲ್ಲರು ಅಂತ ಅಕ್ಕ ಹೇಳ್ತಾಳೆ. ಅಕ್ಕನ ತಿಳುವಳಿಕೆ ನೋಡಿ, ಯಾವ ಲೆಕ್ಕದಲ್ಲಿ ನಾವು ಮಾತಾಡ್ತಾ ಇದ್ದೇವೆ, ಯಾವ ಲೆಕ್ಕದಲ್ಲಿ ನಾವು ಹೇಳ್ತಾ ಇದ್ದೇವೆ. ಇಂತಿ ಗುರುವಚನದಿಂದ ನಿರೂಪಿಸಿದ ಲಿಂಗದ ಅಂಗವ ಭೇದದ ವಿಯೋಗದ ಸಂಬಂಧವ ಹೇಳುವಲ್ಲಿ
ಸ್ಥಳ ಎಂದು ಹೆಸರಿಟ್ಟು ಹೇಳಲಾಯಿತು. ಹೇಳುವ ಸ್ಥಳಗಳ ವಿವರ ಪ್ರಥಮದಲ್ಲಿ ನಿಷ್ಕಲಲಿಂಗ ಸ್ಥಳ ಅಂತ ಹೇಳಿದ್ವಲ್ಲ, ಆ ಸ್ಥಳವನ್ನ ಕುರಿತು ವಚನಗಳು ಏನು ಹೇಳುತ್ತವೆ ನೋಡಿ. ಈ 16 ಭಾಗವನ್ನ ಇಟ್ಟು ಇಡೀ ಸೃಷ್ಟಿಯ ಆದ್ಯಂತದ ರಹಸ್ಯವನ್ನೆಲ್ಲವನ್ನೂ ಸಹ ಆ ಏನೆನ್ನಲಿಲ್ಲದ ಮಹಾಘನ ಲಿಂಗ ಸ್ವರೂಪವನ್ನ, ಮಾತು ಮನಗಳಿಗೆ ಅತ್ತತ್ತ ಮೀರಿದ ನೆಲೆಯನ್ನ ಆ ಶಬ್ದಗಳ ಮುಖಾಂತರವಾಗಿ ನಮಗೆ ಸರಳವಾಗಿ ಪರಿಚಯ ಮಾಡಿಸಿಕೊಡುವಂತ ಒಂದು ಲೋಕೋತ್ತರ ಕೆಲಸವನ್ನ ಪೀಠಿಕೆಯಲ್ಲಿ ಪ್ರಭುದೇವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಕಲ್ಮಠದ ಪ್ರಭುದೇವಾರ್ಯರು ನೋಡಿ. ಮುಂದೆ ಒಂದೊಂದು ಸ್ಥಳ ಅಂತ ಹೇಳಿದ್ರಲ್ಲ, ನಿಷ್ಕಲಲಿಂಗ ಸ್ಥಳ ಇತ್ಯಾದಿ ಸ್ಥಳಗಳು, ಆ ಸ್ಥಳಗಳಿಗೆ ಸಂಬಂಧಪಟ್ಟಂತ ವಚನಗಳನ್ನ ಕೊಟ್ಟುಕೊಂಡು ಬಹಳ ವಿಶೇಷವಾದ ರೀತಿಯಲ್ಲಿ ಅದನ್ನ ಹೇಳ್ತಾ ಬರ್ತಾರೆ ನೋಡಿ. ಅಖಂಡಾದ್ವಯ ನಿತ್ಯ ನಿರವಯವಪ್ಪ ಪರಿಪೂರ್ಣ ಸಚ್ಚಿದಾನಂದವಪ್ಪ ನಿಷ್ಕಲ ವಸ್ತು ತಾನೊಂದೇ ಅಲ್ಲದೆ ಅನ್ಯವಾಗಿ ತೋರುವ ತತ್ವಗಳೇನೂ ಇಲ್ಲದೆ ಸರ್ವವೂ ಶೂನ್ಯವಾಗಿ ಮತ್ತೇನೂ ಏನೂ ಇಲ್ಲದೆ ತಾನು ತಾನೇ ಆಗಿ ತಾನೆಂಬ ಅರಿವಿನ ತೋರಿಕೆಗೆ ತೋರದೆ ತನ್ನ ನಿಜ ಸ್ವಭಾವದಲ್ಲಿಪ್ಪ ನಿಶೂನ್ಯ ವಸ್ತುವನ್ನು ನಿಷ್ಕಲ ಸ್ಥಳ, ನಿಷ್ಕಲ ಲಿಂಗಸ್ಥಳ ಅಂತ ಹೇಳಲಾಯಿತು. ಇದರ ಬಗ್ಗೆ ಅಪ್ಪ ಬಸವಣ್ಣನ ಒಂದು ಸಾಲು ಕೊಡ್ತಾರೆ. ವೇದಾತೀತ ಷಡ್ವರ್ಣರಹಿತ ಅಷ್ಟತ್ರಿಂಶತ್ ಕಳಾತೀತ ವ್ಯೋಮಾತೀತ ಕೂಡಲ ಸಂಗಮ ದೇವ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗ. ನೋಡಿ, ಅಪ್ಪ ಬಸವಣ್ಣ ಹೇಳುವಂಥ ಮಾತು. ಈ ಶಬ್ದಗಳು ನೋಡಿ, ಏನಾದ್ರು ಹೇಳಬೇಕು ಅಂದ್ರೆ ನಮಗೆ ಶಬ್ದಗಳನ್ನು ಬಿಟ್ಟು ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಾವು ಶಬ್ದಾಡಂಬರದಿಂದಲೇ ನಿಶಬ್ದವನ್ನ ತಿಳಿಯಬೇಕಾಗಿದೆ. ಬರೀ ನಿಶಬ್ದದಲ್ಲಿ ಹೇಳಬೇಕು ಅಂತಂದ್ರೆ ನಿಶಬ್ದದ ಧ್ವನಿ ಕೇಳುತ್ತೆ. ಯಾರು ಕೇಳುತ್ತೆ? ಈ ಶಬ್ದಾಡಂಬರದ ಎಲ್ಲ ಹಂತವನ್ನು ಮೀರಿ ಮುಂದೇನು ಅಂತ ನೆಲೆಯಲ್ಲಿ ನಿಂತಂತವರಿಗೆ ಅದು ಕೇಳುತ್ತೆ. ಆ ಮುಂದೇನು ಅಂತ ನಿಂತವರ ನೆಲೆ ಇದೆಯಲ್ಲ, ಅದು ಬಹಳ ಮುಖ್ಯ ಅಲ್ವಾ? ನೋಡಿ, ಅದನ್ನೇ ಹೇಳಿದ್ದು, ಮಾತು ಮನಸ್ಸು. ಮಾತಿಗೆ ನಿಲುಕದೇ ಇದ್ದದ್ದನ್ನ ಮನಸ್ಸು ಮುಟ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆ ಮನಸ್ಸಿಗೂ ಸಿಕ್ಕದೇ ಇದ್ದದ್ದು ಮುಂದಕ್ಕೆ ಹೋಗುತ್ತೆ. ಯಾವ ರೀತಿ ಹೇಳಬೇಕು ಇದನ್ನ ನೋಡಿ. ಹಾಗಾದ್ರೆ ಇದೆಲ್ಲ ಏನೋ, ಇವೆಲ್ಲ ವ್ಯವಸ್ಥೆಗಳು ಬಹಳ ಆಧ್ಯಾತ್ಮಿಕವಾಗಿ, ಶರಣರು ಬಹಳ ಎತ್ತರದಲ್ಲಿದ್ರು, ಬಹಳ ಅಲ್ಲಿದ್ರು ಇಲ್ಲಿದ್ರು, ಆದ್ರಿಂದ ಅದು ಅವ್ರಿಗೆ ಅರ್ಥವಾಗುತ್ತೆ, ಇದೆಲ್ಲ ನಮ್ಗೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಜನ ಈ ಶಬ್ದದ ವ್ಯವಸ್ಥೆಯಲ್ಲಿ ಗೊಂದಲಕ್ಕೊಳಗಾಗಿ ಎಲ್ಲರೂ ಸಹ ದೂರ ನಿಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವರಿರೋದೇ ಇದ್ರೊಳಗೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಸ್ವಾರಸ್ಯ ಇದೆ. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ತಮಗೆ ನೋಡಿ. ಮಹಾಲಿಂಗ ಸ್ಥಿತದ ನಿಜದ ನಿಲುವಿದೆಯಲ್ಲ, ಗುಹೇಶ್ವರ ನೀ ನಿದ್ದೆಯಲ್ಲ ಇಲ್ಲದಂತೆ. ಆ ಸ್ಥಿತಿಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಳೋದು? ಇದು ಬರೀ ಶಬ್ದ. ಸ್ವಾಮಿಗಳು ಮಾತಾಡ್ತಾರೆ, ನಾವು ಕುಂತು ಕೇಳ್ತೀವಿ. ಇಷ್ಟರಲ್ಲಿ ಅರ್ಥ ಏನಾಗುತ್ತೆ? ಅಲ್ಲ ನೋಡಿ, ಒಂದು ಹೇಳ್ತೇನೆ. ಆ ಪರಮಾತ್ಮ, ಆ ಮಹಾಲಿಂಗ ನಮಗೆ ಪ್ರತಿನಿತ್ಯ ಆ ಮಾತು ಮನಗಳಿಗೆ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲದ ಒಂದು ಟ್ರೇಲರ್ ಫಿಲಮ್ ಅನ್ನ ನಮಗೆ ತೋರಿಸ್ತಲೇ ಇದ್ದಾನೆ ಭಗವಂತ. ನಾವು ನಿತ್ಯ ನೋಡ್ತಾ ಇದ್ದೇವೆ, ಆದ್ರೆ ಗಮನಿಸ್ತಾ ಇಲ್ಲ. ಏನದು ನಾವು ನೋಡೋ ಟ್ರೇಲರ್ ಫಿಲಮ್ ಗೊತ್ತಾ? ನೋಡಿ, ನೀವು ತುಂಬಾ ಆಯಾಸಪಟ್ಟು ಎಲ್ಲ ನಿಮ್ಮ ಕೆಲಸ ಮುಗಿಸಿ ಸಂತೃಪ್ತಿಯಾದ ಮನಸ್ಸಿನಿಂದ ಮನೆಗೆ ಬರ್ತೀರಿ. ಮನೆಗೆ ಬಂದು ಊಟ ಮಾಡಿದ ತಕ್ಷಣ ಕಣ್ಣು ಎಳೆಯುತ್ತೆ, ಹೋಗಿ ನಿದ್ದೆ ಮಲಗಿಬಿಡ್ತೀರಿ. ಗಾಢವಾದ ನಿದ್ದೆ ಬರುತ್ತೆ ನಿಮಗೆ. ಆ ಗಾಢವಾದ ನಿದ್ದೆ ಬಂದಾಗ ನೀವು ಎಲ್ಲಿ ಮಲಗಿದ್ದೀರಿ ಅಂತ ನಿಮಗೆ ಗೊತ್ತಾ? ನಾನು ಹುಡುಗ, ಹುಡುಗಿ, ಮುದುಕ, ಮುದುಕಿ ಏನಾದ್ರೂ ಗೊತ್ತಾ? ನಾನು ಊರ್ನಲ್ಲಿದ್ದೇನೆ ಅಥವಾ ಆಸ್ಪತ್ರೆಯಲ್ಲಿದ್ದೇನೆ, ಕಾಡ್ನಲ್ಲಿದ್ದೇನೆ, ಮಂಚದ ಮೇಲೆ ಮಲಗಿದ್ದೇನೆ, ನೆಲದ ಮೇಲೆ ಮಲಗಿದ್ದೇನೆ, ಏನಾದ್ರೂ ಗೊತ್ತಾ ನಿಮಗೆ? ಏನೂ ಗೊತ್ತಿಲ್ಲ. ಆದ್ರೆ ಎದ್ದ ಮೇಲೆ ನಾನು ಬಹಳ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ನೀವು ಹೇಳ್ತೀರಿ. ಅಲ್ಲ, ಇದು ಯಾವುದೂ ಗೊತ್ತಿಲ್ಲದೆ ಇದ್ದವರು ನೀವಲ್ಲಿದ್ರಿ ಅನ್ನೋದಕ್ಕೆ ಏನು ಆಧಾರ ಕೊಡ್ತೀರಿ? ನಮಗೆ ಏನು ಆಧಾರ ಕೊಡ್ತೀರಿ? ನೋಡಿ, ಇದೆಯಲ್ಲ, ಇದನ್ನೇ ಪ್ರಭುದೇವರು ಹೇಳಿದ್ರು, ಗುಹೇಶ್ವರ ನೀ ನಿದ್ದೆಯಲ್ಲ ಇಲ್ಲದಂತೆ. ತಾನು ಎಲ್ಲವನ್ನು ಅನುಭವಿಸ್ತು. ನೋಡಿ, ಅದು ಶಬ್ದಾಡಂಬರಕ್ಕೆ ನಿಲುಕ್ತಕ್ಕಂಥದ್ದಲ್ಲ.
ಅದು ಸಂಪೂರ್ಣವಾಗಿ ನನ್ನ ಒಳಗೆ ಇರ್ತಕ್ಕಂಥದ್ದು. ಅದಕ್ಕೆ ಶಬ್ದ ಇಲ್ಲ, ಅದನ್ನೇ ಹೇಳಲಿಕ್ಕಾಗೋದಿಲ್ಲ. ನೋಡಿ, ಅದನ್ನೇ ಮುಕ್ತಾಯಕ್ಕ ಹೇಳಿದ್ದು. ಈ ಶಬ್ದದ ಗದ್ದಲದಲ್ಲಿ ಸಿಕ್ಕಾಕೊಂಡು ಹೇಳಕ್ ಹೋಗ್ಬೇಡ ಅಂತ ಅಂದ್ಬಿಟ್ಟು ಪ್ರಭುದೇವರಿಗೆ ಪಾಠ ಹೇಳಿದ್ಲು. ಎಲ್ಲಿವರೆಗೂ ನೀನು ಹೇಳ್ತೀಯ ಅಲ್ಲಿವರೆಗೂ ನೀನು ಅದ್ರೊಳಗಿಲ್ಲ, ಹೊರಗಿರ್ತೀಯ. ನಾನು ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದೇನೆ ಈಗ ಅಂದಾಗ ಆ ರೀತಿ ಹೇಳುವ ಮನುಷ್ಯನಿಗೆ ನಿದ್ದೆ ಬಂದಿರುತ್ತಾ? ಆ ಸನ್ನಿವೇಶದಲ್ಲಿ ಇದರ ಅಂತರಂಗವನ್ನ ತಿಳಿಯಬೇಕಾದ್ರೆ ಆ ಅಂತರಂಗದ ಚೈತನ್ಯವೇ ಧ್ವನಿಯಾಗಿ ಹೇಗೆ ಬರಬೇಕು ಅಂತ ಅನ್ನುವಂಥದ್ದನ್ನ ಆ ಪ್ರಭುದೇವರು ಒಂದು ವಚನದಲ್ಲಿ ಹೇಳ್ತಾರೆ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಲೋಷ್ಟ್ರ ಸಂಪುಟವೆಂಬುದು ನಾದ ಬಿಂದು ಕಲಾತೀತ. ಅಲ್ಲಿ ನುಡಿಯೋದಕ್ಕೆ ನಾನಿಲ್ಲ, ಕೇಳೋದಕ್ಕೆ ನೀನಿಲ್ಲ. ಅಲ್ಲಿ ಹೇಳಬಾರದ ಘನ. ನೋಡಿ, ವೇದ ಶ್ರುತಿಗಳಿಂದ ವಚಿಸಿ ಹೇಳಬಾರದ ವಾಂಗ್ಮನ ಖಗೋಚರವಾಗಿಪ್ಪುದು ಈ ಪರಬ್ರಹ್ಮವೆಂಬುದು. ಅದು ವೇದಾತೀತ. ವೇದ ಅಂದ್ರೆ ಜ್ಞಾನ, ಜ್ಞಾನಕ್ಕೆ ಅತೀತ. ನಾದ, ಅಕ್ಷರ ಸ್ವರೂಪದ ನಾದದ ವ್ಯವಸ್ಥೆಯಿಂದ ಹೊರಗಿರ್ತಕ್ಕಂಥದ್ದು. ಯಾವುದೇ ವರ್ಣ ವ್ಯವಸ್ಥೆಗಳಿಲ್ಲ, ಅಕ್ಷರ ಸ್ವರೂಪವೇ ಇಲ್ಲ ಅದಕ್ಕೆ. ಆ ನಿದ್ದೆಯ ವ್ಯವಸ್ಥೆಯನ್ನ ಯಾವ ರೀತಿ ಹೇಳೋದು? ನೋಡಿ, ಇದೆ ನಾನು ಹೇಳಿದ್ನಲ್ಲ, ಟ್ರೈಲರ್ ಫಿಲಮ್ ಅಂತ, ಸಮಾಧಿ ಸ್ಥಿತಿ ಅಂತ ಅನ್ನೋದನ್ನ ಶಂಕರಾಚಾರ್ಯರು ಅದೇ ಹೇಳ್ತಾರೆ. ನಿದ್ರಾ ಸಮಾಧಿ ಸ್ಥಿತಿ ಅಂತ. ನಿದ್ದೆ ಇದೆಯಲ್ಲ, ಅದು ಪರಬ್ರಹ್ಮನಲ್ಲಿ ಸೇರಿದಂತಹ ಒಂದು ಅದ್ಭುತ ಅನಿರ್ವಚನೀಯ ವಚನದ ಆನುಭಾವಿಕ ನೆಲೆಯನ್ನ ನಮಗೆ ಸೂಕ್ಷ್ಮವಾಗಿ ಒಂದು ಕ್ಷಣ ತಂದುಕೊಡುತ್ತೆ ಅಂತ. ಈ ನೆಲೆಯಿಂದ ಇರ್ತಕ್ಕಂಥ ನಿಷ್ಕಲವೇ ಪರಬ್ರಹ್ಮ. ಅದು ಷಟ್ತ್ರಿಂಶತ್ ಕಲಾತೀತವೆಂಬ ಶಬ್ದಕ್ಕರ್ಥ ಆಕಾಶಾದಿ ತತ್ವಗಳಿಲ್ಲದ ಅಖಂಡವೇ ಪರಬ್ರಹ್ಮ. ವ್ಯೋಮಾತೀತ ಅನ್ನುವ ಶಬ್ದಕ್ಕರ್ಥ ಯಾವ ರೀತಿ ನೋಡಿ, ವ್ಯೋಮಾತೀತ, ಷಡ್ವರ್ಣರಹಿತ, ಕೂಡಲ ಸಂಗಮ ದೇವ ಅಂತ ಅನ್ನುವುದಕ್ಕೆ ಒಂದು ವ್ಯಾಖ್ಯಾನವನ್ನ ಬರೀತಾರೆ. ಮುಂದೆ ಇನ್ನೊಬ್ಬ ಶರಣರದ್ದು ಒಂದು ವಚನ ಹೇಳ್ತಾರೆ. ನಾಮ ಅನಾಮವಿಲ್ಲ, ನಾನು ತಾನು ಮುನ್ನವೇ ಇಲ್ಲ, ಈ ಉಭಯ ನಾಮವಾದ ಸೀಮೆಯ ಒಳಗೂ ಇಲ್ಲ, ಒಡಲೂ ಇಲ್ಲ, ನೆಳಲೂ ಇಲ್ಲ, ಏನೆಂಬುದೇನೂ ಮುನ್ನಿಲ್ಲ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ, ನಾನೂ ಇಲ್ಲ ನೀನೂ ಇಲ್ಲ. ಅಲ್ಲಿ ನಾನು ನೀನು ಅನ್ನುವ ಉಭಯ ಭೇದ ಒಳಿಬೇಕು ಅಂತ ಪ್ರಭುದೇವರು ಹೇಳಿದಾರಲ್ಲ. ನಾನು ನೀನೆಂಬ ಉಭಯ ಭೇದ ಒಳಿದು ತಾನೇ ತಾನಾದ ತ್ರಿಕೂಟಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡಲು ಬಟ್ಟ ಬಯಲು ಕಾಂಬುದು ನೋಡ ಅನ್ನೋ ವಚನ ಇದೆಯಲ್ಲ. ಎಲ್ಲ ವಚನಗಳು ನಮಗೆ ನುಡಿಯಲಾಗದ, ಹೇಳಲಾಗದ, ಕಾಣಲಾಗದೆ ಇರತಕ್ಕಂಥ ಆನುಭಾವಿಕ ನೆಲೆಯ ಒಂದು ಸಂಪೂರ್ಣ ಚಿತ್ರಣವನ್ನ ನಮ್ಮ ಬುದ್ಧಿಗೆ ಅಲ್ಲ, ನಮ್ಮ ಭಾವಕ್ಕೆ, ನಮ್ಮ ಚೇತನಕ್ಕೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಇದು ಬಹಳ ಮುಖ್ಯವಾದದ್ದು. ನೋಡಿ, ಲಿಂಗಾಂಗವೆಂದು ಎರಡಾಗಿ ತೋರಿದಂದು ನಾನು ನೀನು ಎಂಬುದಿಲ್ಲ ಅನ್ನುವುದೇ ನಿಷ್ಕಲವಾಗಿದ್ದ ನಿಜ ವಸ್ತುವಿಗೆ ನಾಮಸೀಮೆ ಇಲ್ಲ ಎನ್ನುವುದು ವಚನದ ತಾತ್ಪರ್ಯ ಅಂತ ಹೇಳಿ 3ನೇ ಲೈನ್ನಲ್ಲಿ ಆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಅನ್ನುವಂಥ ವಚನಕ್ಕೆ ಹೇಳಿದ್ರು. ಇನ್ನೂ ಒಂದು ವಚನ ಇದೆ ನೋಡಿ, ಇದು ಏನೆಂದೆನಲಿಲ್ಲ, ನುಡಿದು ಹೇಳಲಿಲ್ಲ, ನಿಜದಲ್ಲಿದ್ದು ಭೋಗವ ಕಂಡು ಕುರುಹು ಅರುಹಬಲ್ಲುದೆ, ಅದು ತನ್ನಲ್ಲಿ ತಾನಿಲ್ಲ, ಏನೆಂದೆನಲಿಲ್ಲದ ಬಯಲು, ಅಲ್ಲಿ ಏನೇನೂ ಅರಸಲಿಲ್ಲ, ಇದಿರಿಲ್ಲ, ತಾನಿಲ್ಲ ಇತ್ಯಾದಿಯಾಗಿ ಏನೂ ಇಲ್ಲದ ನೆಲೆಯನ್ನ ಕುರಿತು, ಆ ನಿಷ್ಕಲ ಲಿಂಗದ ಸ್ವರೂಪವನ್ನು ಕುರಿತು ವಚನಗಳನ್ನು ಜೋಡಿಸಿ ಆ ವಚನಗಳಿಗೆ ಸರಳವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನ ಬರೀತಾ ಈ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಹೋಗ್ತಾರೆ. ನೋಡಿ, ವಾಸ್ತವವಾದಂಥ ರೀತಿಯಲ್ಲಿ ಎಷ್ಟು ಅದ್ಭುತವಾದಂಥ ರೀತಿ ಇದು ಅಂತ ಹೇಳಿದ್ರೆ, ನಿಷ್ಕಲ ಲಿಂಗ ಸ್ಥಳದ ವ್ಯವಸ್ಥೆಗೆ 11 ವಚನಗಳ ಮುಖಾಂತರವಾಗಿ ಅದರ ಪರಿಚಯವನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಹಾಗೆ ನಿಷ್ಕಲ ಲಿಂಗದಿಂದ ಮಹಾಲಿಂಗ ಸ್ಥಳ, ಹೀಗೆ 16 ಸ್ಥಳಗಳ ಅಂತರಂಗವನ್ನು ಜೋಡಿಸಿ ಆ ಪರಿಪೂರ್ಣತೆಯ ನೆಲೆಗೆ ತಂದು ಕೊಡುವಂಥ ವಿಧಾನ ಇದೆಯಲ್ಲ, ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಇದು ಇವನ್ನೆಲ್ಲ ಒಟ್ಟು 16 ಲೆಕ್ಕದಲ್ಲಿ ಸೇರಿಸಿ ಅದನ್ನ ಕೊನೆಯ ನೆಲೆಯಲ್ಲಿ ವಚನಗಳ
ನೆಲೆಯಲ್ಲಿ ಸಂಪೂರ್ಣವಾಗಿ ನಮಗೆ ಲಿಂಗಲೀಲಾ ವಿಲಾಸ ಚಾರಿತ್ರ್ಯವನ್ನ ಬರೆದು ಕೊಡ್ತಾರೆ. ಒಟ್ಟು ಈ ವಚನಗಳ ನೆಲೆಯನ್ನ ಒಂದೊಂದು ತೆಗೆದುಕೊಂಡು ಇವನ್ನೆಲ್ಲ ಸೇರಿ ಕೊನೆಯಲ್ಲಿ ಸ್ವಲೀಲಾನಂದ ಭಕ್ತಿ ಸ್ಥಳದ ನೆಲೆಗೆ ಬಂದು ಸಂಪೂರ್ಣವಾಗಿ ಅದರ ಪರಿಚಯ ಮಾಡಿಕೊಟ್ಟು ಅದರ ಅಂತ್ಯದ ಮಾತುಗಳನ್ನ 4 ಮಾತುಗಳಲ್ಲಿ ಈ ರೀತಿ ಬರೀತಾರೆ ನೋಡಿ. ಮೊದಲು ನಾನು ಪೀಠಿಕೆಯ 4 ಮಾತುಗಳು ನಮ್ಮ ಕಲ್ಮಠದ ಪ್ರಭುದೇವಾರ್ಯರ ಮಾತುಗಳನ್ನು ಹೇಳಿದೆ. ಈ ಎಲ್ಲ ವಚನಗಳನ್ನ 16 ಸ್ಥಳಗಳಲ್ಲಿ ಒಟ್ಟು 135 ಶ್ಲೋಕಗಳು 712 ವಚನಗಳನ್ನ ಇವುಗಳಲ್ಲಿ ಜೋಡಣೆ ಮಾಡಿ ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಅಂತ ಅನ್ನುವಂಥ ರೀತಿಯಲ್ಲಿ ಅದನ್ನ ಜೋಡಣೆ ಮಾಡಿ ಈ 16 ಸ್ಥಳಗಳನ್ನ ಪರಿಚಯ ಮಾಡಿಕೊಟ್ಟ ಮೇಲೆ ಕೊನೆಯ ಮಾತು ಹೇಳ್ತಾರೆ ನೋಡಿ. ಇದೆಷ್ಟು ಸ್ವಾರಸ್ಯ ಇದೆ. ಅಂತೂ ಮಹಾಘನ ವಸ್ತು ತನ್ನ ಸ್ವಲೀಲೆಯಿಂದ ಲಿಂಗ ಅಂಗ ಎರಡಾಗಿ ಪೂಜ್ಯ ಪೂಜಕನಾಗಿ ಆಚರಿಸುವ ಸ್ವೇಚ್ಛ ಆಚಾರವೇ ಸ್ವಲೀಲಾನಂದ ಭಕ್ತಿ ಎನಿಸಿತ್ತು. ಯಾರು ಇನ್ನೊಬ್ಬರ ಪ್ರೇರಣೆಯಿಂದ ಮಾಡೋದಲ್ಲ. ನಾನೇ ಪೂಜ್ಯ, ನಾನೇ ಪೂಜಕ, ನಾನೇ ಪೂಜ್ಯ, ನಾನೇ ಪೂಜಕ, ಈ ವ್ಯವಸ್ಥೆಯನ್ನ ತನಗೆ ತಾನೇ ರೂಪಿಸಿಕೊಂಡು ಇದನ್ನ ತಿಳಿಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾರನ್ನೋ ನೋಡ್ಕೊಂಡು ನಾವು ಮಾಡೋದಲ್ಲ, ಯಾರ್ದೋ ಪ್ರೇರಣೆಯಿಂದ ನಾವು ಮಾಡೋದಲ್ಲ, ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಅಂತಃ ಪ್ರೇರಣೆಯಿಂದ ಮಾಡಬೇಕಾದದ್ದು. ಅಂತೂ ನಿಷ್ಕಲ ವಸ್ತು ತನ್ನ ಸ್ವಲೀಲೆಯಿಂದ ಮೂರ್ತಿಯಾಗಿ ಲಿಂಗಾಂಗವಾದ ಭೇದವೆಂತುಟೆಂದರೆ ಶಿವನು ಸರ್ವಕಲಾ ಸಂಪೂರ್ಣನಾದ ಕಾರಣದಿಂದ ತನ್ನ ಸರ್ವಕಲಾ ಸಂಪೂರ್ಣತ್ವದೊಳಗೆ ಒಂದು ಕಡಿಮೆಯಾಗಬಾರದೆಂದು ಚದುರಿನಿಂದ ನಿಷ್ಕಲನಾಗಿ ಸಕಲ ನಿಷ್ಕಲನಾಗಿ ಸಕಲನಾಗಿ ಲಿಂಗವಾಗಿ ಅಂಗವಾಗಿ ಶಕ್ತಿಯಾಗಿ ಭಕ್ತಿಯಾಗಿ ಪದಾರ್ಥವಾಗಿ ಪ್ರಸಾದವಾಗಿ ಸಕಲ ನಿಷ್ಕಲಾನಂದಂಗಳಲ್ಲಿ ನಿತ್ಯ ಆನಂದನಾಗಿ ನಟಿಸಿದ್ದ. ಆ ಶಿವನ ಸರ್ವಕಲಾ ಸಂಪೂರ್ಣ ಚಾರಿತ್ರ್ಯವನ್ನ ಪುರಾತನರ ವಚನಗಳಿಂದ ಸ್ಥಳವಿಟ್ಟು ಹೇಳಿದ ಸ್ಥಳ 16. ಅಂತೂ 16 ಸ್ಥಳಗಳು ಲಿಂಗಲೀಲಾ ವಿಲಾಸ ಚಾರಿತ್ರ್ಯ. ಈ ಲಿಂಗಲೀಲಾ ವಿಲಾಸ ಚಾರಿತ್ರ್ಯವೇ ಶರಣ ಚಾರಿತ್ರ್ಯವೆಂದು ಪುರಾತನರ ವಚನಗಳಿಂದ ಕಾಣಲಾಯಿತಾಗಿ ಮಿಕ್ಕಿನ ವೇದಾಗಮಗಳು ಜೊಡ್ಡು ಗೊಜಡು ಅವ ಬಿಟ್ಟು ಪುರಾತನ ವಚನಗಳು 772 ವಚನಗಳನ್ನು ತೆಗೆದುಕೊಂಡು ಷೋಡಶ ಸ್ಥಳ ಪರಿಕ್ರಮದಿಂದ ಸೇರಿಸಿ ವ್ಯಾಖ್ಯಾನವ ಮಾಡಿದ ವಿದ್ಯಾನಗರದ ಕಲ್ಲು ಮಠದ ಪ್ರಭುದೇವಾರ್ಯನು ಇದರ ನಾಮ ಲಿಂಗಲೀಲಾ ವಿಲಾಸ ಚಾರಿತ್ರ್ಯ. ನೋಡಿ, ಅದನ್ನು ಮಾಡಿದವರು ಅವರು. ಇದರ ಹೆಸರು ಲಿಂಗಲೀಲಾ ವಿಲಾಸ ಚಾರಿತ್ರ್ಯ. ಈ ಲಿಂಗಲೀಲಾ ವಿಲಾಸ ಚಾರಿತ್ರ್ಯವನ್ನು ಶಿವಶರಣರು ತಮ್ಮ ಚಾರಿತ್ರ್ಯವೆಂದು, ತಮ್ಮ ನಿಜವೆಂದು, ತಮ್ಮ ಮಹತ್ವವೆಂದು ಅರಿದು. ನೋಡಿ, ಇದು ಯಾವುದೋ ದೇವ್ರನ್ನ ಎಲ್ಲೋ ಇಕ್ಕಿ ಪೂಜೆ ಮಾಡಿ ಆಹಾ ಅಷ್ಟು ದೊಡ್ಡದು ಅನ್ನೋದಲ್ಲ. ಇದು ನನ್ನ ಚರಿತ್ರೆ, ಇದು ನನ್ನೊಳಗಿನ ಅನುಭವ, ಇದು ತನ್ನ ನಿಜ, ಇದು ತನ್ನ ಮಹತ್ವವೆಂದು ಅರಿದು ಆನಂದಿಸುವ ಶಿವಗಣಗಳಿಗೆ ಈ ಲಿಂಗಲೀಲಾ ವಿಲಾಸ ಚಾರಿತ್ರ್ಯವನ್ನ ಸಮರ್ಪಿತವಾಯಿತು ಎಂದರಿದು ಒಪ್ಪುಗೊಂಬ ಶರಣರಿಗೆ ಶರಣೆನ್ನುತ್ತಿದ್ದೆನು. ನೋಡಿ, ಆ ಪ್ರಭುದೇವಾರ್ಯರು ಹೇಳೋ ಮಾತು. ಯಾರು ಆ ಲೆಕ್ಕದಲ್ಲಿ ಇದನ್ನ ತಮ್ಮ ಬದುಕಿನ ಒಂದು ತಮಗೆ ತೋರಿದೊಂದ ಅರಿವಿನ ಕನ್ನಡಿ, ಅದರೊಳಗೆ ಕಾಣೋದು ನಾನೇ ಅಂತ ಅನ್ನೋರು ಯಾರು ಇರ್ತಾರಲ್ಲ, ಅವರಿಗೆ ಈ ಗ್ರಂಥ ಅರ್ಪಣೆ ಅಂತ ಅನ್ನುವಂಥ ಮಾತು ಹೇಳ್ತಾರೆ. ತಮ್ಮ ಮಹತ್ವವೊಂದು ಅರಿದು ಆನಂದಿಸುವ ಶಿವಗಣಗಳಿಗೆ ಸಮರ್ಪಿತವಾಯಿತೆಂದು ಅರಿದು ಒಪ್ಪುಗೊಂಬ ಶರಣರಿಗೆ ಶರಣು ಎನ್ನುತ್ತಿರ್ದೆನು. ಈ ಲಿಂಗಲೀಲಾ ವಿಲಾಸ ಚಾರಿತ್ರ್ಯವನ್ನು ಬರೆದು ಓದಿ ಕೇಳಿ ಅರಿದು ಆನಂದಿಸುವ ಭಕ್ತ ಜನಗಳಿಗೆ ತಮ್ಮೆಲ್ಲರಿಗೆ ಇಹ ಪರದ ಸುಖವ ಕೊಡುವ ದಾತೃವಪ್ಪ ಶಿವಪದವನ್ನು ಕೊಡುವುದೀ ಪುರಾತನ ವಚನ ಪ್ರಸಾದ. ಇದನ್ನ ಯಾರು ಭಕ್ತಿಯಿಂದ ನಾನಲ್ಲ ನೀನೇ ನಾನು ತಿಳಿಸು ಅಂತ ಹೇಳಿ ಅದಕ್ಕೆ ಸಮರ್ಪಿತ ಚಿತ್ತರಾಗಿ ಇದನ್ನ ಗಮನಿಸ್ತಾರೆ,
ಆ ಶಿವಗಣಗಳಿಗೆ ಆ ಪುರಾತನರ ವಚನ ಪ್ರಸಾದ. ಆ ಶಿವಗಣಗಳು ಎನ್ನ ಶರಣನೊಪ್ಪುಗೊಂಬುದು. ಅವರೆಲ್ಲರಿಗೆ ನಾನು ನಮಸ್ಕಾರ ಮಾಡ್ತೇನೆ. ಆ ನಮಸ್ಕಾರದಿಂದ ಈ ಎಲ್ಲವನ್ನು ಅವರಿಗೆ ನಾನು ಅರ್ಪಣೆ ಮಾಡಿದ್ದೇನೆ. ಅದನ್ನು ಸ್ವೀಕಾರ ಮಾಡಿ ಆ ಶಿವಗಣಗಳು ಆ ಪರಿಪೂರ್ಣವಾಗಿರುವಂಥ ಪರಮ ಪ್ರಸಾದವನ್ನು ಸ್ವೀಕಾರ ಮಾಡಿ ತಾವೇ ಬೆಳಕಾಗಿ ತಾವೇ ಪ್ರಸಾದವಾಗಿ ಅದನ್ನು ಸ್ವೀಕರಿಸಿದಾಗ ನನಗೆ ಸಂತೃಪ್ತಿ ಆಯಿತು. ನಾನು ಮುಕ್ತನಾದೆ. ಶಿವಗಣಗಳಿಗೆ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ ಅಂತ ಹೇಳಿ 4 ಮಾತುಗಳಲ್ಲಿ ಮುಕ್ತಾಯ ಮಾಡ್ತಾರೆ. ನೋಡಿ, ವಾಸ್ತವವಾಗಿ ಇದರಲ್ಲಿ ಹೇಳಬೇಕಾದಿಷ್ಟೇ. 16 ಸ್ಥಳಗಳಲ್ಲಿ ಪ್ರತಿಯೊಂದು ಸ್ಥಳದ ವ್ಯವಸ್ಥೆಯನ್ನು ತೆಗೆದುಕೊಂಡು ಆ ಲಿಂಗಕ್ಕೆ ಸಂಬಂಧಪಟ್ಟಂತ ಆ ವ್ಯವಸ್ಥೆಯನ್ನ ವಚನಗಳ ಮುಖಾಂತರವಾಗಿ ಅದರ ಅರಿವಿನ ವಿವರಣೆಗಳನ್ನು ಕೊಟ್ಟು ಅದನ್ನ ಸರಳವಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಆ ವ್ಯಾಖ್ಯಾನದ ಒಂದು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಮ್ಮ ತಿಳುವಳಿಕೆಗೆ ತಂದು ಅದನ್ನ ನಿಮ್ಮದನ್ನ ನಿಮಗೆ ಕೊಟ್ಟಿದ್ದೇನೆ, ನನ್ನದೇನೂ ಇಲ್ಲ ಅಂತನ್ನುವಂಥ ರೀತಿಯಲ್ಲಿ ಸಂಪೂರ್ಣವಾಗಿ ಸಮರ್ಪಿತ ಚಿತ್ತರಾಗಿ ತನ್ನ ಧನ್ಯತೆಯನ್ನ ತನ್ನ ಸಾಧನೆಯ ಬೆಳಕಿನಲ್ಲಿ ಕಂಡುಕೊಂಡಂಥ ಒಬ್ಬ ಶರಣರು ಕಲ್ಮಠದ ಪ್ರಭುದೇವರು. ವಾಸ್ತವ ಹೇಳೋದಾದ್ರೆ ಕಲ್ಮಠದ ಪ್ರಭುದೇವರು ಈ 16 ಸ್ಥಳಗಳ ಮುಖಾಂತರವಾಗಿ ಸಂಪೂರ್ಣವಾಗಿ ಇಡೀ ಶರಣರ ಒಂದು ಆಧ್ಯಾತ್ಮಿಕ ಅನುಭವದ ನೆಲೆಯನ್ನು ಹೇಗೆ ನಾವು ಜೋಡಿಸಬಹುದು ಅಂತ ಅನ್ನೋದಕ್ಕೆ ಒಂದು ಆಕಾರವನ್ನ ಸೃಷ್ಟಿ ಮಾಡಿಕೊಟ್ರು. ನೋಡಿ, ಅದೇ ರೀತಿಯಲ್ಲಿ ನಮ್ಮ ಶೂನ್ಯ ಸಂಪಾದನೆಗಳು ಬಂದವು. ಅದು ಕಲ್ಯಾಣದ ಅನುಭವ ಮಂಟಪದಲ್ಲಿ ನಡೆದಂಥ ಆಧ್ಯಾತ್ಮಿಕ ಅನುಭವದ ಎತ್ತರ ಬಿತ್ತರಗಳನ್ನ ಬೆಳಕಿನ ಬೆಡಗುಗಳನ್ನೆಲ್ಲ ನಮ್ಮ ಮುಂದೆ ತಂದಿಡುವಂಥ ಒಂದು ಪ್ರಯತ್ನ ಮಾಡಿದ್ವು. ವಚನಗಳಲ್ಲಿ ಇವೆಲ್ಲ ಇದೆ. ನಮ್ಮ ಕೈಯಲ್ಲಿರ್ತಕ್ಕಂಥ ಬಿಡಿ ವಜ್ರಗಳನ್ನೆಲ್ಲ ಸೇರಿಸಿ ನಮ್ಮ ಶ್ರದ್ಧೆ ಮತ್ತು ಅನುಭವವೆಂಬ ದಾರದಿಂದ ಪೋಣಿಸಿದರೆ ಇಂತಹ ಮುತ್ತಿನ ಹಾರಗಳು, ಮುಕ್ತಾಹಾರಗಳು ನಮ್ಮಿಂದ ತಯಾರು ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಅದನ್ನ ಮಾಡುವಂಥ ನೆಲೆಯಲ್ಲಿ ತಮಗಾಗಿ ಅಲ್ಲ, ಮಾರ್ಗದರ್ಶಕರಾಗಿ ಎಲ್ಲರಿಗೆ ಅದು ಉಪಯೋಗ ಆಗಬೇಕು ಅಂತ ಹೇಳಿ ಅನೇಕ ಮಂದಿ ಶರಣರು 15ನೇ ಶತಮಾನದ ನೆಲೆಯಲ್ಲಿ ಇವನ್ನೆಲ್ಲ ಒಂದು ಕಡೆ ಜೋಡಿಸಿ ಒಂದು ಆಕಾರ ಕೊಟ್ಟರು. ನಾವೇನು ಮಾಡ್ತೇವೆ ಅಂತಂದ್ರೆ, ಹೌದು, ವಚನ ಕಾಯಕ ನಿಷ್ಠವಾದದ್ದು, ಕಾಯಕದ ನೆಲೆಯನ್ನು ಹೇಳ್ತಕ್ಕಂಥದ್ದು. ಕಾಯಕ ಅಂದ್ರೆ ಹೊರಗಿನ ಕೆಲಸ ಅಂತ ನಾವಷ್ಟೇ ಹೇಳ್ತೇವೆ, ಅಲ್ಲ. ಕಾಯಕ ಅಂತಂದ್ರೆ ನಮ್ಮ ಅರಿವಿನ ಸಂಪೂರ್ಣವಾಗಿರುವಂಥ ಕ್ರಿಯಾರೂಪ. ಅದು ಅರಿವಿನ ಕ್ರಿಯಾರೂಪವನ್ನ ಕಾಯಕವನ್ನಾಗಿ ಮಾಡಿಕೊಂಡು ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ಬೇಡುವಾತ ನಾನಲ್ಲ, ಎಲ್ಲವೂ ನಿನಗೆ, ನಿನಗೆ ನೀ ಮಾಡಿಕೊ ಅಂತ ಅನ್ನುವಂಥ ರೀತಿಯಲ್ಲಿ ಕಾಯಕದ ನೆಲೆಯನ್ನು ಮಾಡಬೇಕು. ನೋಡಿ, ಕಾಯಕದ ನೆಲೆಯನ್ನ ಅಪ್ಪ ಬಸವಣ್ಣ 2 ಮಾತು ಹೇಳ್ತಾರೆ. ಒಂದು ವಚನ ಸರಳವಾಗಿ ಎಲ್ಲ ಹೇಳ್ತಾ ಇರ್ತೇವೆ ನಾವು, ಅದರ ಅಂತರಂಗವನ್ನ ಪ್ರವೇಶ ಮಾಡಬೇಕು. ಮಾಡುವಂತಿರಬೇಕು, ಮಾಡದಂತಿರಬೇಕು. ನೋಡಿ, ಕೆಲಸ ಮಾಡ್ತಾ ಇರಬೇಕು, ಮಾಡ್ದಂಗಿರಬೇಕು ಅಂದ್ ಏನರ್ಥ? ಇದು ನಾನು ಮಾಡ್ತಾ ಇದ್ದೇನೆ ಅಂತ ಅನ್ನೋ ಅಹಂ ಬಿಂಕ ಬಿಗುಮಾನಗಳನ್ನ ಬಿಟ್ಟು ಮಾಡುವ ಕೆಲಸ ಇದೆಯಲ್ಲ, ಮಾಡದಂತಿರಬೇಕು. ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ನಾನು ಅಂತನ್ನುವಂಥ ಕೇಂದ್ರ ಸ್ಥಾನವನ್ನ ನನಗಾಗಿ ಇಟ್ಟುಕೊಂಡು ನಾನು ಮಾಡ್ತಾ ಇದ್ದೇನೆ, ಇದು ನನ್ನಿಂದಾಯ್ತು, ನಾನು ದಾಸೋಹಿ, ನಾನು ಪರಮ ದಾಸೋಹಿ, ನಾನು ಶಿವಯೋಗಿ ಇತ್ಯಾದಿ ವ್ಯವಸ್ಥೆಗಳಲ್ಲ. ಇವನ್ನೆಲ್ಲ ಹೊರಗಿಟ್ಟು ಮಾಡದಂತಿರಬೇಕು. ಇಷ್ಟೆಲ್ಲ ಅಲ್ಲ, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ಈ ಮಾಡುವಂಥ ನೆಲೆಯಲ್ಲಿ ನಾನು ಅನ್ನೋದು ಎಲ್ಲಿದೆ? ಅಲ್ಲಿ ನಾನು ಇಲ್ಲ. ನಾನು ಯಾವಾಗ ಇಲ್ಲವಾಗ್ತೇನೆ, ನೀನೂ ಇರೋದಿಲ್ಲ ಅಲ್ಲಿ. ನಾನು ನೀನೆಂಬ ಉಭಯ ಭೇದ ಅಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿ ನಾನು ಅನ್ನುವ ಬಿಂಕ ಬಿಗುಮಾನ ಬರ್ತದೆ, ಅಲ್ಲಿ ನೀನು ಅನ್ನುವುದು ಪ್ರತಿಸ್ಪರ್ಧಿಯಾಗಿ ನಿಂತುಕೊಳ್ಳುತ್ತೆ. ಆವಾಗ ಮತ್ತೆ ನಾವು ಹಳ್ಳಕ್ಕೆ ಬೀಳ್ತೇವೆ. ಈ ವ್ಯವಸ್ಥೆಯಿಂದ ಆನು ತಾನೆಂಬ ಉಭಯ ಭೇದವನ್ನು ಅಳಿದು ಹೋಗುವಂಥ ಮಾರ್ಗ ಇದೆಯಲ್ಲ, ಇದು ಶ್ರೇಷ್ಠರದ ನಿಜಾನುಭವದ ಆಧ್ಯಾತ್ಮಿಕ ಅನುಭವ. ಮಾತು ಮನಗಳಿಗೆ ಅತ್ತತ್ತ ಮೀರಿದ ಮಾತಿದು. ಇದು ಮಾತುಗಳಿಗೆ ನಿಲುಕೋದಿಲ್ಲ, ಮನಸ್ಸಿಗೆ ಮೀರೋದಿಲ್ಲ. ಇಲ್ಲಿ ಅನುಭಾವಿಯ ನೆಲೆಗೆ ಮೌನವೇ ಉಪದೇಶವಾಗ್ತದೆ. ಅದು ನಾವು ಶಬ್ದದೊಳಗಣ ನಿಶ್ಶಬ್ದದೊಳಗೆ ಹೋಗಬೇಕು. ಆ ನಿಶ್ಶಬ್ದ ಅಂತ ಅನ್ನುವಂಥದ್ದು ನಾವು ಹೋದಾಗ ಆ ನಿಶ್ಶಬ್ದವನ್ನೇ ತಾನಿಲ್ಲದೆ ಉಪದೇಶ ಮಾಡುವಂಥ ನೆಲೆಯನ್ನ ಪ್ರಭುದೇವರು ಹೇಳಿದ್ರು. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಲೋಷ್ಟ್ರ ಸಂಪುಟವೆಂಬುದು ನಾದ ಬಿಂದು ಕಲಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ. ಯಾಕೆಂದ್ರೆ ಮಾಡುವ ಮಾಟದಲ್ಲಿ ತಾನಿಲ್ಲ, ಅದಕ್ಕೋಸ್ಕರ ಸೂತಕಿಗಳಲ್ಲ. ಆ ನೆಲೆಯಲ್ಲಿ ತಮ್ಮ ಅಂತರಂಗದ ಬೆಳಕನ್ನ ಎಲ್ಲರಿಗೆ ಹಂಚಿಕೊಟ್ಟು
ಎಲ್ಲರನ್ನ ಬೆಳಕಿನ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಿ ಮಹಾಲಿಂಗ ಪ್ರಭೆಯಲ್ಲಿ ಬೆಳಕಾಗಿ ನಿಲ್ಲುವ ವ್ಯವಸ್ಥೆ. ಅದಕ್ಕಾಗಿ ನಾವು ಮಠ ಬಿಟ್ಟು ಮನೆ ಬಿಟ್ಟು ಕಾಡು ಸೇರಿಕೊಳ್ಬೇಕು ಅಂತ ಏನಿಲ್ಲ. ಮಾಡುವ ಕರ್ತವ್ಯದಲ್ಲಿ ನೋಡಿ, ಒಂದು ಮಾತು, ಒಂದು ಅಪ್ಪನ 2 ವಚನ ಇದನ್ನು ತೆಗೆದುಕೊಳ್ಳಿ. ಈ ಶರೀರವನ್ನ ಗುಡಿ ಅಂತ ಹೇಳಿದ್ರು ಅಪ್ಪ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಲಶ. ಈ ಶರೀರವೇ ನಡೆದಾಡುವ ಗುಡಿ. ಆದ್ರೆ ಅದರೊಳಗೆ ಪರಮಾತ್ಮ ಇದ್ದಾನ, ಮಹಾಲಿಂಗ ಇದ್ದಾನ? ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ? ಇದು ಇಲ್ಲ. ಈ ಪ್ರಶ್ನೆ ಯಾಕೆ ಬಂತು ನಿನಗೆ? ಹೊರಗಿನ ಮನೆಯ ಬಾಗಿಲಿನಲ್ಲಿ ಹುಲ್ಲು ಬೆಳ್ಕೊಂಡಿದೆ, ಮನೆ ತುಂಬಾ ಧೂಳು ತುಂಬಿದೆ, ಅದಕ್ಕೋಸ್ಕರ ಯಾರು ವಾಸ ಇಲ್ಲ ಅಂತ ಗುರುತಿಸ್ತೇವೆ. ಅದೇ ರೀತಿಯಲ್ಲಿ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ಇಲ್ಲ ಕೂಡಲ ಸಂಗಮ ದೇವ ಅಂಥ ಇಲ್ಲದ ಸ್ಥಿತಿಯನ್ನ ಪರಿವರ್ತನೆ ಮಾಡಿ ನಾವು ಸಂಪೂರ್ಣವಾಗಿ ಆ ಲಿಂಗ ಪ್ರಜ್ಞೆಯನ್ನ ನಮ್ಮೊಳಗೆ ಆ ಪರಮಾತ್ಮನನ್ನ ಮಹಾಲಿಂಗವನ್ನ ಇಟ್ಟುಕೊಂಡು ನಾವೆಲ್ಲ ನಡೆದಾಡುವ ಗುಡಿಗಳಾಗಬೇಕು. ಅದನ್ನು ಮುಂದೆ ಹೇಳ್ತಾರೆ. ಆ ರೀತಿ ಆದವರ ಸಾಧನೆ ಹೇಗಿರಬೇಕು? ಬಸವ ಭಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಅಂತ ಪರಮಾತ್ಮ ಪ್ರಶ್ನೆ ಮಾಡಿದಂತೆ ಅಪ್ಪ ಬಸವಣ್ಣ ಹೇಳಿದ್ರು, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ನಾನೋರ್ವನೇ ಭಕ್ತ. ಎಲ್ಲರಿಗೂ ಆಶ್ಚರ್ಯ ಆಯ್ತು. ಹಾಗಾದ್ರೆ ಬಸವಣ್ಣನಿಗೆ ಎಷ್ಟು ಜಂಬ ಬಿಂಕಾಯ್ತು ನೋಡು. ಅಲ್ಲ, ಬಸವಣ್ಣ ಮುಂದಿನ ಮಾತು ಹೇಳ್ತಾರೆ, ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ. ಅಂದ್ರೆ ಎಲ್ಲರೂ ನಡೆದಾಡುವ ಗುಡಿಗಳು. ನಿಮ್ಮೊಳಗೆ ಆ ಪರಮಾತ್ಮ ಇದ್ದಾನೆ, ಆ ಮಹಾಲಿಂಗ ಪ್ರಭೆ ಇದೆ. ಅದನ್ನ ಗುರುತಿಸಿ ಅದಕ್ಕೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಳ್ಳುವ ನಾನೊಬ್ಬನೇ ಭಕ್ತ. ನಾನು 2 ಕಣ್ಣಿನಿಂದ 1000 ಜನ ನೋಡ್ತೇವೆ. ಆದ್ರೆ ಆ 1000 ಜನರ 2000 ಕಣ್ಣುಗಳಿಂದ ಆ ಪರಮಾತ್ಮ ನನ್ನ ನೋಡ್ತಾನೆ. ಯಾರ ದೃಷ್ಟಿ ತೀಕ್ಷ್ಣ? ಈ ವಾಸ್ತವತೆಯನ್ನ ತಿಳಿದು ಆ ಮಹಾಲಿಂಗದ ವಿಶ್ವರೂಪ ದರ್ಶನವನ್ನ ಮಾಡುವಂತ ಸಾಧನೆಯಲ್ಲಿ ನಾನು ನಿಂತು ಎಲ್ಲರಲ್ಲಿ ಲಿಂಗ ಪ್ರಜ್ಞೆಯನ್ನ, ಲಿಂಗದ ಬೆಳಕನ್ನ ನೋಡುವಂತ ಒಂದು ವ್ಯವಸ್ಥೆ ಇದೆಯಲ್ಲ, ಇದನ್ನ ನಿರಾಳ ಗುರು ಸ್ತೋತ್ರದಲ್ಲಿ ಆ ಪೂಜ್ಯರು ಹೇಳ್ತಾರೆ. ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ, ಎಲ್ಲಿ ಭಾವಿಸಲಲ್ಲಿ ಲಿಂಗವು, ಎಲ್ಲ ಲಿಂಗದ ರೂಪೆನುತ ತೆರಹಿಲ್ಲದೆ ಎನ್ನೊಳು ಸಮರಸವ ತೋರಿದ ಗುರುವೇ ಶರಣಾರ್ಥಿ. ಆ ರೀತಿ ಸಮನ್ವಯದ ನೆಲೆ ಇದೆಯಲ್ಲ ನೋಡಿ, ಇದು ಲಿಂಗಲೀಲಾ ವಿಲಾಸ ಚಾರಿತ್ರ್ಯದಿಂದ ನಾವು ಪಡೆಯಬಹುದಾಗಿರ್ತಕ್ಕಂಥ ಒಂದು ಅನಂತವಾಗಿರ್ತಕ್ಕಂಥ ಅನರ್ಘ್ಯ ಬೆಳಗು. ಆ ಬೆಳಗನ್ನ ಪಡೆಯಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ. ಎಲ್ಲರಿಗೆ ಪರಮಾತ್ಮ ತಾಳ್ಮೆಯಿಂದ ಕಾಯ್ತಾ ಇದ್ದಾನೆ. ಬನ್ನಿ, ನೀವಿನ್ ತೆಗೆದುಕೊಳ್ಳಿ ಅಂತ ನಾವು ಸುತ್ತಾಡ್ತಾ ಇದ್ದೇವೆ. ನಾವು ನೋಡಿ, ಇದಕ್ಕೆ ಯಾವುದೇ ಮಠ ಸೇರ್ಬೇಕಾದಿಲ್ಲ, ಮನೆ ಬಿಟ್ಟು ಹೋಗ್ಬೇಕಾದಿಲ್ಲ, ಕೆಲಸ ಬಿಡಬೇಕಾದಿಲ್ಲ, ಗಡ್ಡ ಬಿಡಬೇಕಾದಿಲ್ಲ, ಕಾಡಿನಲ್ಲಿ ಕೂತ್ಕೊಳ್ಬೇಕಾದಿಲ್ಲ. ನಮ್ಮ ಎದುರಿನಲ್ಲಿ ಬಂದವರೆಲ್ಲರಲ್ಲಿ ಶಿವಪ್ರಜ್ಞೆಯನ್ನ, ಒಳಗಿರ್ತಕ್ಕಂಥ ಚೈತನ್ಯವನ್ನು ಗುರುತಿಸ್ಬೇಕು. ಹೇಗೆ ಒಂದು ಎಕ್ಸ್ರೇ ಹೊರಗಿನ ನೋಟವನ್ನು ಬಿಟ್ಟು ಒಳಗಿನ ಮೂಳೆಗಳನ್ನು ಗುರುತಿಸ್ತದೋ, ಅದಕ್ಕೆ ಮೀರಿದಂತಹ ಒಂದು ದಿವ್ಯ ದೃಷ್ಟಿ ಇದೆಯಲ್ಲ, ಲಿಂಗ ದೃಷ್ಟಿ ಅಂತಾರೆ ಅದಕ್ಕೆ. ಆ ಲಿಂಗ ದೃಷ್ಟಿ ಆ ಎದುರಿನ ವ್ಯಕ್ತಿಯೊಳಗಿರ್ತಕ್ಕಂಥ ಸೂಕ್ಷ್ಮವಾದ ಪರಮಾತ್ಮನ ಮಹಾಲಿಂಗದ ಸ್ಥಳವನ್ನ ನೋಡ್ತದೆ. ಆ ರೀತಿ ಎಲ್ಲರಲ್ಲಿ ಮಹಾಲಿಂಗದ ಬೆಳಕನ್ನ ನೋಡ್ತಾ ನೀನು ಏನು ಕೆಲಸ ಮಾಡ್ತೀಯೋ ಅದನ್ನು ಮಾಡ್ತಾ ಇದ್ರೆ ನೋಡಿ, ಎಲ್ಲಿವರೆಗೆ ಕೂಡಲ ಸಂಗಮ ದೇವನ ನೆನೆಯದಂತಿರಬೇಕು ಅಂತಾರೆ ಶರಣರು. ಅದರ ಅರ್ಥ ಏನು? ಮರ್ತ್ಬಿಡ್ಬೇಕು ಅಂತನ ಅಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ಹುಡುಗ ಮನೆಯಿಂದ ಸ್ಕೂಲ್ಗೆ ಹೋಗಿರ್ತಾನೆ, 6 ಗಂಟೆಗೆ ಬರಬೇಕಾಗಿತ್ತು, 7 ಆದ್ರೂ ಬಂದಿಲ್ಲ. ಆವಾಗ ನಿಮ್ಮ ಮನಸ್ಸು ಏನೇ ಕೆಲಸ ಮಾಡ್ತಾ ಇದ್ರು ಸಹ ಇನ್ನೂ ಬಂದಿಲ್ವಲ್ಲ ಅಂತ ಅವನ್ ನೆನೆಸ್ತಾ ಇರ್ತದೆ. ಆದ್ರೆ ಅವನ್ ಮನೆಗೆ ಬಂದ ಮೇಲೆ ಆ ಕ್ಷಣನೇ ಮರ್ತು ಬಿಡ್ತೀರಿ ನೀವು. ಅವನ್ ನೆನೆಸ್ತಾ ಏನು ಕೂತ್ಕೊಳಲ್ಲ. ಯಾಕೆ ಅಂದ್ರೆ ಅವನು ನಮ್ಮಿಂದ ದೂರ ಇಲ್ಲ, ನಮ್ಮೊಳಗೆ ಇದ್ದಾನೆ. ನೆನೆಯುತ್ತಾ ಅಂದ್ರೆ ದೂರವಿದ್ದದ್ದನ್ನ ಹತ್ತಿರ ಮಾಡಿಕೊಳ್ಳುತ್ತಾ ಅದು ತಮ್ಮಲ್ಲೇ ಇಟ್ಟುಕೊಂಡು ನೆನೆಯದ ಪರಿಸ್ಥಿತಿಗೆ ಸಹಜವಾದ ರೀತಿಯಲ್ಲಿ ನಾವು ತಲುಪಬೇಕು. ಆ ಸಹಜವಾಗಿರ್ತಕ್ಕಂಥ ಶಬ್ದ ಮುಗ್ಧ ಸ್ಥಿತಿಯ ಸಾಧನೆಯ ಮಾರ್ಗ ಇದೆಯಲ್ಲ, ಅದನ್ನ ಉಂಟು ಮಾಡಲಿಕ್ಕೆ ಬರ್ತಕ್ಕಂಥ ಅಡೆತಡೆಗಳು
ಅಲೆಗಳು, ಪ್ರವಾಹಗಳು, ಸಂತೋಷಗಳು, ಆನಂದಗಳು ಇವೆಲ್ಲವೂ ಲಿಂಗಲೀಲೆ. ಆ ಲಿಂಗಲೀಲೆಯ ವಿಲಾಸವನ್ನ ನಾವು ಅರ್ಥ ಮಾಡಿಕೊಂಡು ನಾವು 16 ಸ್ಥಳಗಳ ನೆಲೆಯಲ್ಲಿ ಮೇಲಕ್ಕೆ ತಲುಪಿ ಆ ಒಂದು ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ನಾವು ಬೆಳಕು ಮಾಡ್ಕೊಳ್ಬೇಕಲ್ಲ. ಅದಕ್ಕಿಂತ ಬೇರೆ ಇನ್ನೇನಿದೆ? ನಾವು ಏನೇ ಕೆಲಸದಲ್ಲಿರಲಿ, ಹೇಗೆ ಒಬ್ಬ ತಾಯಿ ಹೊರಗಡೆ ಆಪರೇಷನ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ, ಮನೆಯಲ್ಲಿ ಮಲಗಿರುವಂಥ ಮಗುವಿನ ಪ್ರಜ್ಞೆಯನ್ನು ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಎಲ್ಲೇ ಇದ್ರೂ ಸಹ ತಾಯಿಯ ಮನಸ್ಸು ಮಗುವಿನ ಕಡೆ ಇದ್ದೇ ಇರ್ತದೆ. ಹಾಗೆ ನಾವು ಏನೇ ಕರ್ತವ್ಯ ಲೌಕಿಕವಾಗಿ ಮಾಡ್ತಾ ಇರಿ, ಒಳಗಡೆ ಲಿಂಗ ಪ್ರಜ್ಞೆ ಜಾಗೃತವಾಗಿರಬೇಕು. ಎದರಿನಲ್ಲಿ ಬಂದವರಲ್ಲಿ ನಾವು ಮನುಷ್ಯರನ್ನ ನೋಡಬಾರ್ದು, ಅದರೊಳಗಿರ್ತಕ್ಕಂಥ ಚೈತನ್ಯವನ್ನ ನೋಡಬೇಕು. ಯಾಕೆ ಅಂದ್ರೆ ಅಪ್ಪ ಬಸವಣ್ಣ ಹೇಳಿದ್ದಾರೆ, ನಮ್ಮ ಎದುರಿನಲ್ಲಿರುವವರು ಪ್ರತಿಯೊಬ್ಬರೂ ನಡೆದಾಡುವ ಗುಡಿಗಳು. ಕೆಲವು ಗುಡಿಗಳು ಪಾಳು ಬಿದ್ದಿರ್ತವೆ, ಕೆಲವು ಗುಡಿಗಳು ಹೊರಗಿನ ಅಲಂಕಾರ ಜಾಸ್ತಿ ಇರ್ತದೆ. ಆದರೆ ಒಳಗಿರೋ ದೇವ್ರಿಗೆ ಏನಾದ್ರು ವ್ಯತ್ಯಾಸ ಏನು? ಹಳೆಯ ಗುಡಿಯಲ್ಲಿರುವ ಗಣಪತಿಗೂ ಹೊಸ ಗುಡಿಯಲ್ಲಿರುವ ಗಣಪತಿಗೂ ಏನಾದರೂ ಇದು ಬೇರೆ ಅದು ಬೇರೆ ಅಂತಾರೇನು? ಎಲ್ಲ ಒಂದೇ. ಆ ರೀತಿಯಲ್ಲಿ ಎಲ್ಲರಲ್ಲಿರ್ತಕ್ಕಂಥ ಲಿಂಗ ಚೈತನ್ಯವನ್ನ ಗಮನಿಸಿ ಅದರಿಂದ ನಾವು ಆನಂದ ಪಡುವಂತಹ ಲಿಂಗಲೀಲಾ ವಿಲಾಸವನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊಟ್ಟ ಮೊದಲು ವಚನಗಳನ್ನು ಜೋಡಿಸಿ ವಚನ ಮಾರ್ಗಾನುಗಾಮಿಗಳಾಗಿ ಆ ಮಾರ್ಗದಲ್ಲಿ ನಡೆಯುತ್ತಾ, ವಚನಗಳು ನಮ್ಮ ತಾಯಿಯ ಕೈ ಬೆರಳುಗಳು, ಅದನ್ನ ಹಿಡ್ಕೊಂಡು ನಾವು ಹೋದ್ರೆ ಅವು ಖಂಡಿತ ನಮ್ಮನ್ನ ದಡ ತಲುಪಿಸ್ತವೆ. ಅದು ಬೌದ್ಧಿಕ ರಚನೆಗಳಲ್ಲ. ವಚನ ಇನ್ನೊಬ್ಬರನ್ನ ಟೀಕೆ ಮಾಡ್ಲಿಕ್ಕೆ ಅದಕ್ಕೆ ಇದಕ್ಕೆ ಬರೆದಿದ್ದಲ್ಲ. ನೋಡಿ, ವೇದವೆಂಬುದು ಓದಿನ ಮಾತು. ನೋಡಿ, ವೇದವನ್ನ ಟೀಕೆ ಮಾಡಿದ್ದಾರೆ. ಟೀಕೆ ಅಲ್ಲ, ನಿಜವಾದ ವೇದದ ಅಂತರಂಗದ ಅರಿವನ್ನ ಮರೆತು ಕೂತ್ಕೊಂಡಿರ್ತಕ್ಕಂಥ ನೆಲೆಯಲ್ಲಿ ನೀವು ಕೇವಲ ಓದಿನ ಮಾತು ಮಾಡ್ಕೊಂಡಿದ್ದೀರಿ. ಶಾಸ್ತ್ರವೆಂಬುದು ಸಂತೆಯ ಸುದ್ದಿ. ಒಂದು ದೊಡ್ಡದಾಗಿರುವಂತ ಒಂದು ಸಿಹಿ ತಿಂಡಿ ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಬಂದ್ರೆ ತಿಂದಾಗ ಆಗೋದಿಲ್ಲ. ಯಾವುದು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಹಾಗೆ ಹೀಗೆ, ಆ ಪಂಡಿತ ಈ ಪಂಡಿತ ಅನ್ನೋದನ್ನ ನೋಡ್ಕೊಂಡು ಓಹೋ ಅಂತಂದ್ರೆ ನಮ್ಗೇನು ಅರ್ಥವಾಗೋದಿಲ್ಲ. ಅದು ಸಂತೆ ಸುದ್ದಿ. ಅವನು ದೊಡ್ಡವ, ಇವನ್ ದೊಡ್ಡವ, ಇವನು ಅವನ ಮೇಲೆ ಬಿದ್ದ, ಅವನು ಇವನ್ ಮೇಲೆ ಬಿದ್ದ ಅಂತ ಅನ್ನೋದು ಪುರಾಣವೆಂಬುದು ಪುಂಡರ ಗೋಷ್ಠಿ. ನಾನೆಚ್ಚು ನೀನೆಚ್ಚು ಅಂತ ಬೆಳೆದಾಡ್ತಕ್ಕಂಥದ್ದು ತಗರ ಹೋರಾಟ. ಇವುಗಳಿಗೆ ಸಿಕ್ಕಾಕೊಂಡ ಮೇಲೆ ಗುಹೇಶ್ವರನೆಂಬುದು ಮೀರಿದ ಘನ. ಇದ್ರಲ್ಲಿ ಯಾರನ್ನು ಬೈದಿದ್ದಾರ್ರಿ? ಇರೋ ವಿಚಾರ ನಮ್ಮ ಮುಂದೆ ತೆಗೆದಿಟ್ಟಿದ್ದಾರೆ. ನಾವದನ್ನ ಅರ್ಥ ಮಾಡ್ಕೊಳ್ಳದೆ ನಮಗೆ ಇನ್ನೊಂದೇನೋ ಒಂದು ಲೆಕ್ಕದಲ್ಲಿ ಅವ್ರನ್ನ ಕೀಳು ಮಾಡಿ ಇವ್ರನ್ನ ಮೇಲ್ ಮಾಡಿ ಅದರಲ್ಲೇನೋ ಒಂದು ಆನಂದ ಪಡುವಂತ ಇವತ್ತಿನ ಈ ಪಾಂಡಿತ್ಯದ ಫಜೀತಿ ಇದೆಯಲ್ಲ, ಇದು ವ್ಯವಹಾರ ಅಲ್ಲ. ಆನುಭಾವಿಕ ನೆಲೆಯಲ್ಲಿ ನಾವು ನಮ್ಮತನವನ್ನು ಅರಿತು ಮೇಲಕ್ಕೆ ಹೋಗುವಂತ ಮಾರ್ಗದಲ್ಲಿ ಇವೆಲ್ಲವೂ ನಾವು ಹೇಗಿರಬಾರ್ದು ಅನ್ನೋದಕ್ಕೆ ಪಾಠ ಹೇಳುವಂತ ಪುಣ್ಯಾತ್ಮರವರು. ನಾವು ಆ ರೀತಿ ಆದ್ರೆ ಕೇವಲ ಪಂಡಿತರಾಗಿ ಅಲ್ಲೇ ಕಳೆದೋಗ್ತೇವೆ. ಅವ್ರು ಆ ರೀತಿಯಾಗಿ ಕೆಟ್ಟು ತೋರಿಸ್ತಾ ಇದ್ದಾರೆ, ನನ್ನ ದಾರಿಯಲ್ಲಿ ಬಂದ್ರೆ ನೀನು ಕೆಟ್ಟೋಗ್ತೀಯ ಅಂತ. ಇದಕ್ಕಿಂತ ಉನ್ನತವಾದ ಪಾಠ ಇನ್ನೇನಿದೆ? ಆದ್ರಿಂದ ಈ ಜಗತ್ನಲ್ಲಿರುವವರೆಲ್ಲರೂ ನಮಗೆ ಉಪಾಧ್ಯಾಯರು. ಕೆಲವರು ಹೇಗಿರಬೇಕು ಅಂತ ಆಚರಣೆ ಮಾಡಿ ತೋರಿಸ್ತಾರೆ, ಕೆಲವರು ಹೇಗಿರಬಾರ್ದು ಅನ್ನೋದನ್ನು ತಮ್ಮ ನಡವಳಿಕೆಯಿಂದ ತೋರಿಸ್ತಾರೆ. ಅದರಲ್ಲಿ ಬೇಕಾದ್ದನ್ನು ಆಯ್ಕೊಂಡು ನಾವು ಸನ್ಮಾರ್ಗದಲ್ಲಿ ಹೋಗುವಂತ ನೆಲೆ ನಮ್ದಾಗಬೇಕು. ಅದಕ್ಕೆ ಶರಣರು ನಮಗೆ ಪ್ರೇರಣೆ ಕೊಡಬೇಕು. ಅದಕ್ಕೆ ಮೊಟ್ಟ ಮೊದಲು ಸಂಗ್ರಹ ಮಾಡಿ ಸಂಕಲನಗೊಳ್ಳುವಂಥ ಈ ಗ್ರಂಥ ಕಲ್ಮಠದ ಪ್ರಭುದೇವರು, ವಿದ್ಯಾನಗರದ ಕಲ್ಮಠದ ಪ್ರಭುದೇವಾರ್ಯರು ನಮಗೆ ಕೊಟ್ಟದ್ದು ಲಿಂಗಲೀಲಾ ವಿಲಾಸ ಚಾರಿತ್ರ್ಯ. ಇದು ಒಂದು ಸ್ಥೂಲವಾಗಿರ್ತಕ್ಕಂಥ ಪರಿಚಯ. ಅಂದ್ರೆ ಆಕಾಶದಲ್ಲಿರುವ ಸೂರ್ಯನನ್ನ ಯಾವುದೋ ಕಿಟಕಿ ಒಳಗೆ ಬಂದಂತ ಒಂದು ಬೆಳಕಿನ ಕಿರಣ ತೋರಿಸ್ಬಿಟ್ಟು ಇದೇ ಸೂರ್ಯ ಆಹಾ ಓಹೋ ಅಂತ ಹೇಳಿ ಬೆಂತೊಟ್ಟುಕೊಳ್ಳುವ ಹಾಗೆ ನಾನು ಏನೇನೋ ಹೇಳಿದ್ದೇನೆ. ಆದರೆ ನನ್ನ ಮಾತುಗಳನ್ನೆಲ್ಲ ಮೀರಿ ಯಾವುದು ಹೇಳಲಿಕ್ಕಾಗಲಿಲ್ಲವೋ ಅದು ನಿಜವಾದ ಬೋಧನೆ ಅಂತ ತಿಳ್ಕೊಂಡು ಆ ದಾರಿಯಲ್ಲಿ ಮಹಾಲಿಂಗ ಸ್ಥಳವನ್ನ, ಆ ಲಿಂಗಲೀಲಾ ವಿಲಾಸ ಚಾರಿತ್ರ್ಯವನ್ನ ನಮ್ಮಲ್ಲಿ ಅಳವಡಿಸ್ಕೊಂಡು ನಾವು ಬೆಳಕಾಗೋಣ. ನಾವು ಹೇಳೋದಿಷ್ಟೇ, ಎಲ್ಲ ಶರಣರು ನಮಗೆ ಮಾರ್ಗದರ್ಶಕರು. ನಾವು ಅವರ ಹಾದಿಯಲ್ಲಿ ನಡೆಯಬೇಕು. ಆ ಹಾದಿಯಲ್ಲಿ ನಡೆಯಲಿಕ್ಕೆ ಬೇಕಾದಂಥ ಶಕ್ತಿ, ಸಾಮರ್ಥ್ಯ, ಏಕಾಗ್ರತೆ, ತನ್ಮಯತೆ, ವಿನಯ, ವಿಸ್ತಾರವನ್ನ ನಮಗೆ ಕರುಣಿಸಲಿ ಅಂತ ಕೇಳಿಕೊಂಡು ಒಂದು ಮಾತು ಹೇಳಬೇಕು. ನೋಡಿ, ಒಂದು ಮಾತು ಹೇಳ್ತಾರೆ ಗುರುಶಂಕರೇಶ್ವರ ಶತಕದಲ್ಲಿ, ಅರಿದರಿದುನ್ಮತಿ ಭ್ರಮಿತನಾದ ಮಧಾಂಧಕ ನಾನೇ, ಕಂಡು ಕಂಡು ಎರಗದ ಕೂಳ ನಾನೇ, ಕುರಿವಾನಿಸ ನಾನೇ,
ಕುಬುದ್ಧಿ ನಾನೇ, ಕಟ್ಟರಿಕೆಯ ದುಷ್ಟ ನಾನೇ, ಮರೆದೇವ ಮದೀಯ ಶತಾಪರಾಧಮಂ, ನನ್ನ ಈ ತಪ್ಪುಗಳನ್ನೆಲ್ಲ ಮನ್ನಿಸು, ಪೊರೆ ಕರುಣಾಬ್ಧಿ ನನ್ನನ್ನು ಕಾಪಾಡು, ನಿನ್ನ ಸುಗುಣೋನ್ನತಿ ಎಂ ಗುರುಶಂಕರೇಶ್ವರ. ಹಾಗೆ ಮಹಾಲಿಂಗಕ್ಕೆ ಸಮರ್ಪಣೆ ಮಾಡಿಕೊಳ್ಳುವಂಥ ಈ ಲೆಕ್ಕದಲ್ಲಿ ನಾನು ನಿಮ್ಮೆಲ್ಲರ ಪ್ರೇರಣೆಯಿಂದ ನಿಮ್ಮೆಲ್ಲರ ಹೃದಯದ ಮಿಡಿತಗಳನ್ನು ಸಂಗ್ರಹಿಸಿ ಅಕ್ಷರ ರೂಪವನ್ನು ಕೊಟ್ಟು ಏನೋ ಕೆಲವು ಮಾತುಗಳನ್ನು ಹೇಳಿದ್ದೇನೆ. ಅದರಲ್ಲಿ ತಪ್ಪಿದ್ರೆ ದಯವಿಟ್ಟು ಇದನ್ನು ಈ ರೀತಿ ಅಲ್ಲ, ಈ ರೀತಿ ತಿದ್ದುಕೊಳ್ಳಿ ಅಂತ ತಾವು ಮಾರ್ಗದರ್ಶನ ಮಾಡಿ. ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ನಿಮ್ಮ ಹಿಂದೆ ನಿಮ್ಮ ಪ್ರಸಾದದ ಆಕಾಂಕ್ಷಿಯಾಗಿ ನಾನು ನಿಮ್ಮ ಹಿಂದೆ ಬರ್ತೇನೆ. ಶರಣು ಶರಣಾರ್ಥಿ. ಅತ್ಯಂತ ಮಾರ್ಮಿಕವಾಗಿ 15ನೇ ಶತಮಾನದ ವಿದ್ಯಾನಗರ, ವಿಜಯನಗರ ಆ ಕಾಲಘಟ್ಟದ ಕಲ್ಲು ಮಠದ ಪ್ರಭುದೇವರ ಲಿಂಗದೇವ ಲೀಲಾವಿಲಾಸ ಚಾರಿತ್ರ್ಯವನ್ನ 16 ಸ್ಥಳದೊಳಗ ಅಭೇದ ಭೇದ ಭೇದ ಅಭೇದ ಎರಡೊಳದು ಒಂದಾಗುವತಕ್ಕಂಥ ಒಂದು ಪರಿಕ್ರಮವನ್ನ, ಶಿವಪ್ರಜ್ಞೆಯನ್ನು ಎಲ್ಲರೊಳಗೂ ಕಾಣ್ತಕ್ಕಂಥ ಒಂದು ರೀತಿಯನ್ನ 1 ಗಂಟೆಯವರೆಗೆ ನಿರಂತರವಾಗಿ ನಮಗೆ ಪಾಠ ಮಾಡಿದಂಥ, ಅನುಭವ ಮಾಡಿದಂಥ, ಅನುಸಂಧಾನ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶಿವರುದ್ರ ಮಹಾಸ್ವಾಮಿಗಳು ಬೇಲಿಮಠಿಯವರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ನಾವು ಅರ್ಪಿಸಬೇಕು. ಇಷ್ಟೊಂದು ಸ್ಪಷ್ಟತೆ ಇದ್ದಾಗ ಶಬ್ದದ ಆಡಂಬರಕ್ಕೆ ಸಿಲುಕಿಕೊಂಡು ನಾವು ಮತ್ತೆ ಅನ್ಯವಾದಂಥ ಅನ್ಯ ಸಿದ್ಧಾಂತಗಳನ್ನು, ಅನ್ಯ ವಿಚಾರಗಳನ್ನು ತೆಗೆದುಕೊಂಡು ಅತ್ಯಂತ ಸರಳವಾದ ಅವರು ಕಲ್ಲು ಮಠದ ಪ್ರಭುದೇವರು ಆರಂಭ ಮತ್ತು ಕೊನೆ ವೇದ ಶಾಸ್ತ್ರವೆಂಬುದು ಜಡು ಕಾಣಿರೋ ಇವೆಲ್ಲವನ್ನ ಬಿಟ್ಟುಕೊಟ್ಟು, ಅಂದ್ರೆ ಈ ವಿಚಾರದಿಂದ ಆಚೆಗೆ 772 ವಚನಗಳನ್ನು ಆಯ್ಕೆ ಮಾಡಿಕೊಂಡು ಆ ವಚನಗಳ ಮೂಲಕ ಸಮಗ್ರ ಶರಣ ತತ್ವ, ಲಿಂಗ ತತ್ವವನ್ನು ಪರಿಚಯಿಸ್ತಕ್ಕಂಥ ಒಂದು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಅದರ ಪರಿಚಯ ಪ್ರಾಯಶಃ ಪೂಜ್ಯರು ಮಾಡದಂಗ ಇನ್ನೊಬ್ಬರಿಗೆ ಯಾರಿಗೂ ಮಾಡಕ್ ಆಗೋದಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ನಾವು ಅವರ ಮಾರ್ಗದರ್ಶನವನ್ನ ನಿರಂತರವಾಗಿ ಇವತ್ತು ಲಿಂಗಾಯತ ಧರ್ಮಕ್ಕ, ಸ್ವತಂತ್ರ ಧರ್ಮಕ್ಕ ಅಥವಾ ಬಸವ ತತ್ವಕ್ಕ ಏನಾದರೂ ಒಂದು ಹೊಸ ಚಿಂತನೆ, ಹೊಸ ಆಲೋಚನೆ ಬೇಕಾತಂದ್ರ ಪೂಜ್ಯರ ಮಾರ್ಗದರ್ಶನ ಅತ್ಯಗತ್ಯ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತಾ, ಯಾರಿಗಾದರೂ ಯಾಕಂದ್ರೆ ನನಗನ್ಸಿಬಿಟ್ಟಿಗೆ ಯಾರಿಗೂ ಈ ಸಮಸ್ಯೆಗಳು ಅಂತಕ್ಕಂಥದ್ದು ಇರದೇ ಇರಬಹುದು, ಯಾರಿಗೂ ಇರಲಿಲ್ಲ. ಯಾಕಂದ್ರೆ ಕಾರಣ ಅತ್ಯಂತ ತಿಳಿಯಾಗಿ ಇನ್ನೂ ಮಾತಾಡ್ಬೇಕಾಗಿತ್ತು ಅಂತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿ, ಸ್ಥೂಲವಾಗಿ, ಕಾರಣವಾಗಿ ಎಲ್ಲ ರೂಪದೊಳಗೂ ಕೂಡ ಲಿಂಗದೇವ ಲೀಲಾವಿಲಾಸ ಚಾರಿತ್ರ್ಯವನ್ನ ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ರಿ. ನಿಮಗೆ ಅನಂತ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ, ಸರ್ಕಾರಿ ಕಾಲೇಜಿನ ಗದಗ್ ಪ್ರಾಧ್ಯಾಪಕಿಯಾದಂತಹ ಕಸ್ತೂರಮ್ಮ ದಳವಾಯಿ ಅವರು ಮಾತಾಡೋಣ. ಶ್ರೀಗಳು ತುಂಬಾ ಚೆನ್ನಾಗಿ ಮಾತಾಡಿದ್ರು, ಬಹಳ ಉತ್ತಮವಾದಂತ ವಿಚಾರಗಳನ್ನ ಹೇಳಿದ್ರು. ಹೊಸ ತಲೆಮಾರಿನವ್ರಿಗೆ ಅಧ್ಯಾತ್ಮ ಅಂದ್ರೆ ಸ್ವಲ್ಪ ಕಬ್ಬಿಣದ ಕಡಲೆನೆ ಆಗಿರ್ತೈತಿ. ಹಾಗಾಗಿ ಇಲ್ಲಿ ಎಷ್ಟೋ ಸಂಶೋಧನಾ ವಿದ್ಯಾರ್ಥಿಗಳು ಕೆಲವೊಂದ್ಸಲ ವಚನಗಳನ್ನು ಓದಿದಾಗ ಕಷ್ಟ ಪಡೆದಿರ್ತಾರ. ಬೇರೆ ಬೇರೆ ಕ್ಲಾಸಿಕಲ್ ಶಾಸ್ತ್ರೀಯ ಶಬ್ದಗಳನ್ನು ತಿಳ್ಕೊಳ್ಳುವಾಗ ನಾವು ಕಷ್ಟ ಪಡ್ತಿರ್ತೀವಿ. ಅದನ್ನ ಅಪ್ಪ ಅವರು ತಿಳಿಯಾಗಿ ನಮ್ಗೆ ಎಳೆಯಾಗಿ ಬಿಚ್ಚಿಟ್ಟಿದಾರ. ಅವರ ಇಂತ ಅನುಭವದ ಉಪನ್ಯಾಸಗಳು ಮತ್ತೆ ಮತ್ತೆ ವೇದಿಕೆಯಲ್ಲಿ ಮೂಡ್ ಬರ್ಲಿ ಅಂತ ಹೇಳಿ ಇದು ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ ಉಳಿದೆಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಶರಣಾರ್ಥಿ. ಬುದ್ಧಿಗಳಿಗೆ ಮಧ್ಯ ಪಾಪ ಕೆಮ್ಮು ನಿರಂತರವಾಗಿ 1 ಗಂಟೆ ಮಾತಾಡೋದು ನಮಗೂ ಕೂಡ ಆಗಲ್ಲ. ಆದ್ರೂ ಕೂಡ ಪಾಪ ಕಷ್ಟಪಟ್ಟು ಕೇಳಿದಾಗ ಬಂದು ಎಲ್ಲರನ್ನ ಉದ್ದೇಶಿಸಿ ಒಳ್ಳೆಯ ಅನುಭವವನ್ನ ನೀಡಿದಿರಿ. ತಮಗೆ ಭಕ್ತಿಪೂರ್ವಕ ಅನಂತ ಶರಣುಗಳನ್ನ ಮತ್ತೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಾರಿಗೆ ಅಣ್ಣ ಅವ್ರೆ, ಅದು ಕೆಮ್ಮಲ್ಲ ಅಲ್ಲ, ಅದು ವಾಸ್ತವವಾಗಿ ಕೆಮ್ಮು ಅಂತ ಅಲ್ಲ. ಆ ಶರಣರ ಅನುಭವಕ್ಕೆ ಶಬ್ದ ಜೋಡಣೆ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಆ ಗಂಟಲು ಆ ರೀತಿ ಕೆಮ್ತದಷ್ಟೆ. ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್. ಸರ್ವರಿಗೂ ಶರಣಾರ್ಥಿಗಳು. ಪರಮ ಪೂಜ್ಯ ಸಾಣೆಹಳ್ಳಿ ಶ್ರೀಗಳಿಗೆ ಮೊಟ್ಟ ಮೊದಲು ಭಕ್ತಿಪೂರ್ವಕವಾದಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ಕಬ್ಬಿಣದ ಕಡಲೆ ಆಗಿರುವಂತಹ ಆಧ್ಯಾತ್ಮವನ್ನ ಸರಳೀಕರಣಗೊಳಿಸುವುದು ಹೇಗೆ ಅನ್ನೋದನ್ನ ಪೂಜ್ಯರು ಬಹಳ ಎಳೆಯಾಗಿ ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ತಿಳಿ ಹೇಳಿದ್ರು. ವಚನ ಸಿದ್ಧಾಂತಗಳನ್ನ
ವೈಚಾರಿಕತೆಯನ್ನ ನಾವು ಪ್ರತಿ ಗೂಗಲ್ ಮೀಟ್ ನಲ್ಲಿ ಆಗ್ಲಿ ಬೇರೆ ಬೇರೆ ಉಪನ್ಯಾಸ ಪ್ರವಚನಗಳಲ್ಲಿ ಕೇಳ್ತಿರ್ತೇವೆ. ಆದ್ರೆ ಆಧ್ಯಾತ್ಮದ ಇವತ್ತು ಅಷ್ಟಾವರಣ ಇರ್ಬೋದು, ಪಂಚಾಚಾರಗಳಿರ್ಬೋದು, ಅದು ಏನೋ ತಾತ್ವಿಕ ನೆಲೆಯೊಳಗ ಅರ್ಥ ಮಾಡಿಕೊಳ್ಳುವಂತ ಒಂದು ಸ್ಥಿತಿ ಸಾಮಾನ್ಯರಿಗೆ ಇರೋದಿಲ್ಲ. ಆಧ್ಯಾತ್ಮದ ಶರಣರ ಸಿದ್ಧಾಂತಗಳನ್ನ ವಚನಗಳ ಮೂಲಕ ಈ ಲಿಂಗಲೀಲಾ ವಿಳಾಸದಲ್ಲಿ ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದನ್ನ ಶ್ರೀಗಳು ಮನಸ್ಸಿಗೆ ಮುಟ್ಟುವ ಹಾಗೆ. ಯಾಕಂದ್ರೆ ಅದನ್ನ ಸಗುಣದಿಂದ ನಿರ್ಗುಣಕ್ಕೆ, ಸಾಕಾರದಿಂದ ನಿರಾಕಾರಕ್ಕೆ, ಶಬ್ದ ಮುಗ್ಧತೆಗೆ ನಮ್ಮನ್ನ ಕರ್ಕೊಂಡು ಹೋದ್ರಲ್ಲ, ಅದು ಬಹಳ ಶ್ರೇಷ್ಠ ಅನಿಸ್ತದೆ. ನಮ್ಮ ವಿದ್ಯಾರ್ಥಿನಿ ಹೇಳದ ಹಾಗೆ ಕಸ್ತೂರಿ, ಇವತ್ತು ವಿದ್ಯಾರ್ಥಿಗಳಿಗೆ, ಯುವ ಜನಾಂಗಕ್ಕೆ ಆಧ್ಯಾತ್ಮ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಡೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಯಾಕಂದ್ರೆ ನೋಡುವ ಆಚರಣೆಗಳು ಬೇರೆ ಇರ್ತಾವು, ಹೇಳುವ ಸಿದ್ಧಾಂತಗಳು ಬೇರೆ ಇರ್ತಾವು, ನಾವು ಹೇಳುವ ಪಾಠಗಳು ಬೇರೆ ಇರ್ತಾವ. ಮಕ್ಕಳಿಗೆ ಅವ್ರು ಯಾವ್ದನ್ನ ಅನುಕರಣೆ ಮಾಡ್ಬೇಕು? ಇವತ್ತು ಗಣಪತಿ ಆರಾಧನೆ ಭರ್ಜರಿ ಎಲ್ಲ ನೋಡ್ತಿರ್ತಾರೆ ಮಕ್ಕಳು. ಗಣಪತಿ ದೇವರಲ್ಲ ಅಂತ ಹೇಳ್ಯಾರ ಶರಣರು ಅಂದ್ರೆ ಅವ್ರು ಮತ್ತೆ ಇಷ್ಟು ದಿನ ಮಾಡಿದವ್ರು ಏನು ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ನನ್ ಮಗಳೇ ಮೊನ್ನೆ ನನಗ್ ಪ್ರಶ್ನೆ ಮಾಡಿದ್ವಿ, ಇವತ್ತು ಕ್ರೈಸ್ತರೊಳಗ ದೇವ್ರ ಇಲ್ಲ ಅಂತಾರ, ಹಿಂದೂ ದೇವರದಾರ ಅಂತಾರ, ಶರಣರು ದೇವ್ರ ಇಲ್ಲ ಅಂತಾರ, ಇದ್ರೊಳಗೆ ಯಾವ್ ಸರಿ ಯಾವ್ ತಪ್ಪು ಹೇಳು ಅಂತ ನನ್ ಕೇಳಿದ್ವಿ. ನೋಡಿ, ಇಂತಹ ಸಮಸ್ಯೆಗಳು ನಮ್ಗೆ ಉದ್ಭವ ಆದಾಗ ಏನ್ ಉತ್ತರ ಕೊಡ್ಬೇಕು ಮಕ್ಕಳಿಗೆ? ನಾನು ಹೇಳ್ದೆ, ಅದರಲ್ಲಿ ಯಾವ್ದೂ ತಪ್ಪಿಲ್ಲ. LKG ಹುಡುಗನಿಗೆ ಏನ್ ಹೇಳ್ಬೇಕು ದೇವ್ರಂದ್ರೆ, ಡಿಗ್ರಿ ಹುಡುಗನಿಗೆ ಏನ್ ಹೇಳ್ಬೇಕು ದೇವ್ರಂದ್ರೆ, PG ಹುಡುಗನಿಗೆ ಏನ್ ಹೇಳ್ಬೇಕು ದೇವ್ರಂದ್ರೆ, ನಮ್ಮ ಶರಣರು ಹೇಳಿದ್ದು PG ಹುಡುಗರಿಗೆ ಹೇಳುವಂತಹ ಆಧ್ಯಾತ್ಮದ ಸಿದ್ಧಾಂತಗಳನ್ನ, ಜಗದಗಲ ಮುಗಿಯುಗಲವಾದಂತ ಸಿದ್ಧಾಂತಗಳನ್ನು ಶರಣರು ಕೊಟ್ಟಿದ್ದಾರೆ ಅನ್ನುವುದನ್ನ ಹೇಳುವಂತ ಸಂದಿಗ್ಧತೆ ನಮಗ್ ಬರ್ತದೆ. ಅಂತಹ ಒಂದು ಅದ್ಭುತವಾದಂತ ಸಿದ್ಧಾಂತಗಳನ್ನ ಇವತ್ತು ಶ್ರೀಗಳು ಬಹಳ ಸರಳವಾಗಿ ಎಳೆಯಾಗಿ ನಮಗೆ ತಿಳಿಸ್ಕೊಟ್ರು. ಅವರಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ. ತಮ್ಮ ಆಶೀರ್ವಾದ ಮತ್ತೆ ಮಾರ್ಗದರ್ಶನ ಮತ್ತೆ ಗೂಗಲ್ ಮೀಟ್ ನಲ್ಲಿ ಬರ್ಲಿ ಅಂತ ಮತ್ತೊಮ್ಮೆ ನಾನು ಸವಿನಯದಿಂದ ತಮಗೆ ಕೇಳ್ಕೊಳ್ತೇನೆ. ಶರಣಾರ್ಥಿ. ಗೌರಮ್ಮಕ್ಕ ಹಲಿಮಾವಿ ಅವರು ತಮ್ಮ ಅಭಿಪ್ರಾಯ. ಪೂಜಾಪ್ನವರಿಗೆ ಶರಣಾರ್ಥಿಗಳು. ಅಪ್ಪವರ ಮಾತು ಅದ್ಭುತವಾಗಿ ಎಲ್ಲರಿಗೂ ತಿಳಿಯುವಂತೆ ಬಹಳ ಸರಳವಾಗಿತ್ತು. ಮತ್ತೆ ನಿಮ್ಮ ಅನುಭವದ ನುಡಿಗಳು ನಮಗ್ ಸಿಗ್ಲಿ ಅಂತ ಶರಣ ಪಟ್ಟಣ್ ಸರ್ ಅವರಲ್ಲಿ ಕೇಳ್ಕೊಳ್ತೇನೆ. ನನಗೆ ಒಂದು ಅವರ ಸನ್ನಿಧಿ ನೆನಪಾಗ್ತದೆ. ಏನಂದ್ರೆ ಕುಮಾರ್ ಪಾರ್ಕ್ ಹತ್ರ ಬರುವಾಗ ಒಂದು ರೋಡಲ್ಲಿ ಈ ಅಪ್ಪನವರು ಕಾಲ್ನಡಿಗೆಯಿಂದ ಹೋಗ್ತಾ ಇದ್ರು. ಆವಾಗ ನೋಡಿ ನನಗ್ ಮನಸ್ಸಿಗೆ ಬಹಳ ಪುಳಕ ಉಂಟಾಗಿತ್ತು. ಅದನ್ನ ನಾನು ಇವತ್ತು ಮನಸ್ಫೂರ್ತಿ ನೆನೆಸಿದೆ. ಅಪ್ಪ ಅವರಿಗೆ ಮತ್ತೆ ಶರಣಾರ್ಥಿಗಳು ಮತ್ತು ನಮಸ್ಕಾರಗಳು. ಧನ್ಯವಾದಗಳು. ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ, ನ್ಯೂಜಿಲೆಂಡ್ ಇಂದ ಅವ್ರು ಮಾತಾಡ್ಲಿ. ಲಿಂಗಪ್ಪಣ್ಣ ಕಲಬುರ್ಗಿ ಸರ್. ಸನ್ಮಾನ್ಯ ಶ್ರೀ ಮಾದೇವ್ ಹೊರಟ್ಟಿ ಸಾಹೇಬ್ರು ಮಾತಾಡ. ಲಿಂಗಪ್ಪಣ್ಣ ಕಲಬುರ್ಗಿ, ಮಾದೇವ್ ಹೊರಟ್ಟಿ ಸರ್. ಮಾತಾಡ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಗುರುಗಳಾದಂಥ ಬೇಲಿಮಠ ಮಹಾಸ್ವಾಮೀಜಿಯವರು ಇವತ್ತು ಉಪನ್ಯಾಸ ಅಲ್ಲ, ಅದು ಆನಂದದ ಪರಮಾನುಭವ. ನಮ್ಮ ಶರಣರು ವಿಜ್ಞಾನಿಗಳು ಮಾತ್ರ ಅಲ್ಲ, ಶರಣರು ಮಹಾಸುಜ್ಞಾನಿಗಳು ಮತ್ತು ವಿಜ್ಞಾನ ಸುಜ್ಞಾನಗಳ ಎರಡನ್ನೂ ಕೂಡಿಸಿದಂತ ನಡೆದಂತ ಮಹಾತ್ಮ ಅನ್ನುವಂಥ ಮಾತಿನ ಅವರ ಅರ್ಥ ನಮಗೆ ಹೊಸ ದಾರಿಯನ್ನು ತೋರಿಸುವಂಥದ್ದು ಅನ್ನುವಂಥದ್ದು ನಾನು ಸ್ಪಷ್ಟಪಡಿಸ್ತೇನೆ. ಮೂಲ ಒಂದು ಸ್ಥಳವನ್ನು ಹೇಳುವಾಗ ನಿಜಗುಣ ಶಿವಗಳು ಹೇಳ್ತಾರೆ, ಸರ್ವವೆಲ್ಲವನು ಚಿದಾತ್ಮ ಭಾವನೆಯೊಳಗೊಂಡು ಸರ್ವ ಸಮತ್ವದಿಂದಲೇ ಭಕ್ತಿ. ನೋಡಿ, ಇದರಲ್ಲಿ ಎಲ್ಲವೂ ಬಂತು. ಅಂದ್ರೆ ಈ ಶರಣ ಸ್ಥಳಕ್ಕೆ ನಾವು ಹೋದಾಗ ಆ ಗುರುಗಳು ಹೇಳಿದಾಗ ಗಾಢ ನಿದ್ರೆಯಲ್ಲಿ ಸದಾ ಎತ್ತರಗೊಂಡಿರುವುದೇ ಶರಣ ಸ್ಥಳ. ಅಂದ್ರೆ ಆ ಶರಣ ಸ್ಥಳಕ್ಕೆ ಮುಟ್ಟುವಂತಹದನ್ನ ಮಾರ್ಗವನ್ನೇ ಶರಣರು ನಮಗೆ ತಮ್ಮ ಸಾಧನೆಯಿಂದ ಹೇಳಿಕೊಟ್ಟಾರೆ. ಆ ಬಯಲು, ನಿರ್ಬಯಲು, ಮಹಾಬಯಲು ಇವೆಲ್ಲ ತತ್ವಗಳನ್ನ ನಾವು ತಿಳ್ಕೊಳ್ತಾ ಹೋದ್ರೆ ಅದು ಆನಂದದ ಪರಮಾನಂದ ತುರಿಯ ಸ್ಥಿತಿಗೆ ತಗೊಂಡು ಹೋಗ್ತದೆ ಅನ್ನುವಂಥ ಸಾಧಕರಿಗೆ ಮನಮುಟ್ಟುವಂತ ಮಾತು. ನನಗೆ ಬಹಳ ಇವತ್ತು ಆನಂದ ಆಶ್ಚರ್ಯ. ಯಾಕಂದ್ರೆ ನಮ್ಮ ಶಶಿಕಾಂತ್ ಪಟ್ಟಣ್ ಅವರು ಇಂಥ ವಿಷಯ ಕೊಟ್ರಲ್ಲ,
ಅಂತ ನನಗೆ ಬೇರೆ ಕೆಲಸ ಇತ್ತು. ಆದ್ರೆ ಇಂಥ ವಿಷಯ ಕೊಟ್ರಲ್ಲ, ಇದನ್ನ ಹೆಂಗ್ ಕೊಟ್ರು ಅಂತ ನನಗೊಂದು ಆಶ್ಚರ್ಯ ಆಯ್ತು. ಅದಕ್ಕೆ ನನಗೆ ಇವತ್ತು ಬಹಳ ಆನಂದ ಆಯ್ತು. ಗುರುಗಳ ಮಾತನ್ನು ಕೇಳಿ ನನಗೆ ಇಷ್ಟು ಆನಂದ ಆಯ್ತಲ್ಲ. ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದವ ನಾನು ಅವ್ರ ಜೊತೆನೂ ಇದ್ದಾವ. ಆದ್ರೆ ಅವರ ಈ ನುಡಿಯನ್ನು ಕೇಳಿ ಇಂಥ ಒಂದು ಕಠಿಣವಾದ ಒಂದು ಆ ಸ್ಥಿತಿಯನ್ನ ಅದು ಎಷ್ಟು ಸರಳೀಕರಣವಾಗಿ ಹೇಳಿದ್ರು ಅಂದ್ರೆ ನಾವು ಮುಂದೆ ಸಾಗಲಿಕ್ಕೆ ಅವರು ನಮಗೆ ಆಶೀರ್ವಾದ ಮಾಡಿದ್ರು ಅಂತ ತಿಳ್ಕೊಂಡು ಅವರಿಗೆ ಶರಣಾರ್ಥಿಗಳು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಹೇಳಿದಾಗೆ ಲಿಂಗ ಆಯತ ಆಗಿದ್ದೇವೆ, ಸ್ವಾಯತ ಸನ್ನಿಹಿತ ಆಗ್ತಕ್ಕಂಥ ಒಂದು ಚಾಲನೆಗೆ ನಾವು ಏನು ಬಾಹ್ಯ ಅಷ್ಟಾವರಣಗಳಿಗೆ ಜ್ಯೋತಿ ಬಿದ್ದುಕೊಂಡು ನಮ್ಮ ಮುಂದಿನ ಪಯಣವನ್ನ ಮೊಟಕುಗೊಳಿಸಿ ಇದರೊಳಗಿನ ಆರಂಭಿಸ್ತೀವಿ. ನಾವು ಆನಂದಿಸ್ತೀವಿ, ಒಂದು ಆಡಂಬರದೊಳಗಿರ್ತೀವಿ. ಆ ಶಬ್ದಾಲಂಕಾರ ಆಗ್ಲಿ ಅಥವಾ ಶಬ್ದದ ಲಜ್ಜೆ ಆಗ್ಲಿ, ಅದರೊಳಗೆ ನಾವು ಲಜ್ಜೆ ಇದ್ರೂ ಕೂಡ ಮರೆತು ನಾವು ಇದ್ದೀವಿ. ಅದಕ್ಕೆ ನಮಗೆ ಹೊಸ ದಿಕ್ಕನ್ನ, ಲಿಂಗಾಯತ ಧರ್ಮದ ನಿಜ ದಿಕ್ಕನ್ನ ತೋರಿಸಿದಂತ ಪರಮ ಪೂಜ್ಯರಿಗೆ ಅನಂತ ಶರಣಾರ್ಥಿಗಳನ್ನ ಈ ಸಂದರ್ಭದಾಗ ಹೇಳ್ತೀನಿ. ಬಸಮ್ಮ ಗಂಗನಳ್ಳಿ. ಎಲ್ಲರಿಗೂ ಶರಣಾರ್ಥಿಗಳು. ಮೊದಲಿಗೆ ಪೂಜಾ ಅಪ್ಪಗಳವರಲ್ಲಿ ಅನಂತ ಪ್ರಣಾಮಗಳು. ಇವತ್ತಿನ ಒಂದು ಉಪನ್ಯಾಸ ಬಹಳಷ್ಟು ಅನುಭವದ ಅಮೃತವನ್ನ ನೀಡುವಂತ ಒಂದು ರೀತಿಯೊಳಗ ಅಪ್ಪಗಳವರ ನಮಗೆಲ್ಲ ತಿಳಿಸ್ಕೊಟ್ರು. ನನಗ ಬಹಳಷ್ಟು ಇಲ್ಲಿ ತೊಡಗಿಕೊಳ್ಳಿಕ್ಕಾಗ್ಲ, ಬೇರೆ ಕೆಲಸ ಇದ್ದ ಕಾರಣವಾಗಿ ನಾನೊಂದಿಷ್ಟು ಓದಿದ ಹಿನ್ನೆಲೆಯೊಳಗೆ ಒಂದಿಷ್ಟು ವಿಚಾರಗಳನ್ನ ತಮ್ಮಲ್ಲಿ ನಾನು ಹಂಚ್ಕೋತಾ ಇದ್ದೀನಿ. ಇಲ್ಲಿಯವರೆಗೆ ಲಿಂಗಲೀಲಾ ವಿಲಾಸ ಚಾರಿತ್ರ್ಯದ ಕುರಿತಾಗಿ ಬಹಳಷ್ಟು ಅಧ್ಯಯನಗಳ ಆಗಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಮಹಾಲಿಂಗ ದೇವಾಜಕ್ಕನಾರ್ಯ ಮತ್ತು ಶೂನ್ಯ ಸಂಪಾದನಕಾರ ಮೇಲೆ ಸಾಕಷ್ಟು ಅಧ್ಯಯನಗಳು ಬಂದವ. ಅದರ ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಬಹಳಷ್ಟು ಪ್ರಮುಖವಾದಂತ ಒಂದು ಕೃತಿ ಅದು. ಕಲ್ಲು ಮಠದ ಪ್ರಭುದೇವರು ಲಿಂಗಲೀಲಾ ವಿಲಾಸ ಚಾರಿತ್ರ್ಯ ಜೊತೆಗೆ ಪ್ರಭುದೇವರ ಮಂತ್ಯಗೋಪ್ಯದ ಒಂದು ಟೀಕೆಯನ್ನು ಕೂಡ ಅವ್ರು ಬರ್ದಾರ. ಈ ಲಿಂಗಲೀಲಾ ವಿಲಾಸ ಚಾರಿತ್ರ್ಯದಲ್ಲಿ ಕೂಡ 16 ಸ್ಥಳಕಟ್ಟುಗಳದಾವ. 36 ವಚನಕಾರರಿಂದ ಆಯ್ದುಕೊಂಡಂತ ಒಟ್ಟು 729 ವಚನಗಳು ಆ ಒಂದು ಕೃತಿಯೊಳಗದ. ಇಂಥ ಅದ್ಭುತವಾದಂತ ಒಂದು ಕೃತಿ ಬಹಳಷ್ಟು ಅಧ್ಯಯನಕ್ಕೆ ಇದು ಒಳಗಾಗ್ಬೇಕು. ಇವತ್ತಿನ ಒಂದು ಉಪನ್ಯಾಸ ನಾವು ಅಪ್ಪಗಳವರಿಂದ ಕೇಳಿದ್ದು ನಮ್ಗೆ ಬಹಳ ಆನಂದ ಆಯ್ತು. ಯಾಕಂದ್ರೆ ಅವರು ಅನುಭವ ಮಾಡಿಕೊಂಡು ಈ ಕೃತಿಯ ಬಗ್ಗೆ ಹೇಳಿರುವಂತದ್ದು ಬಹಳಷ್ಟು ನಮಗ ಸಂತೋಷ ಆಯ್ತು. ಹೆಚ್ಚಿನ ಒಂದು ಅನುಭವ ನಮಗೆ ಇವತ್ತಾಯ್ತು. ಈ ಕೃತಿಯ ಕುರಿತು ಇನ್ನೂ ಹೆಚ್ಚಿನ ಅಧ್ಯಯನಗಳು ಆಗ್ಬೇಕು ಅಂತ ತಿಳ್ಕೊಂಡು ನನ್ನ ಒಂದು ವಿಚಾರ. ಅವಕಾಶಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಶರಣಾರ್ಥಿ. ಧನ್ಯವಾದ ಡಾಕ್ಟರ್ ಬಸಮ್ಮ. ಈಗ ಶ್ರೀ ವಿಜಯಕುಮಾರ್ ಟೀಲಿ ಅವರು ತಮ್ಮ ಡಾಕ್ಟರ್ ಶಶಿಕಾಂತ್ ಪಟೇಲ್ ಅವ್ರಿ. ಲಿಂಗಪ್ಪಣ್ಣ ಮಾತಾಡ್ರಿ. ಲಿಂಗಪ್ಪಣ್ಣ ಕಲ್ಗುಡಿ ಮಾತಾಡ್ರಿ. ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಶರಣಾರ್ಥಿಗಳು. ತಮ್ಮ ದರ್ಶನವೇ ನಮಗೆ ತುಂಬಾ ಸ್ಫೂರ್ತಿದಾಯಕವಾಗಿರುತ್ತೆ. ತಮ್ಮ ನೋಡೋದು, ತಮ್ಮ ಅನುಭವದ ಮಾತುಗಳನ್ನು ಕೇಳೋದೇ ನಮಗೆ ಒಂದು ಸಂತೋಷ. ತಾವು ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ನಮ್ಮ ಬಸಮ್ಮ ಗಂಗನವರಿಗೆ ಹೇಳುವಾಗ ಏನು ತಿಳಿಸಿ ಬಯಸ್ತೇನೆ ಅಂದ್ರೆ, ಕಲ್ಲು ಮಠದ ಪ್ರಭುದೇವರ ಲಿಂಗ ಲೀಲಾ ವಿಲಾಸ ಚಾರಿತ್ರ್ಯ ಗದ್ಯ ಸಾರಾಂಶವನ್ನು ತುಂಬಾ ಚಿಕ್ಕದಾದ ಪುಸ್ತಕ ನಮ್ಮ NG ಮಾದೇವಪ್ಪನವರು ಬರೆದಿದ್ದಾರೆ. ತುಂಬಾ ಚಿಕ್ಕದು. ಅದರಲ್ಲಿ ಇನ್ನೊಂದು ಏನಂದ್ರೆ, ಯಾವ ವಚನಗಳನ್ನು ಅದರಲ್ಲಿ ಹೇಳಿ ಬರೀ 16 ವಿಭಾಗಗಳನ್ನು ಅಷ್ಟೇ, ತುಂಬಾ ಸಂಕ್ಷಿಪ್ತವಾಗಿ. ಬಟ್ ಇದಕ್ಕಿಂತಲೂ ನಮಗೆ ಪೂಜ್ಯರದು ತಿಳಿಸಿಕೊಟ್ಟ ಅದೇ ನಮಗೆ ತುಂಬಾ ವಿಸ್ತಾರವಾಗಿ ಮತ್ತು ಮನ ಮುಟ್ಟುವಂತೆ ನಮಗೆ ತಿಳಿಸಿದ್ರಿ. ತಮಗೆ ಮತ್ತೊಮ್ಮೆ ನಮ್ಮೆಲ್ಲರ ವತಿಯಿಂದ ತಮಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಬುದ್ಧಿಯವರೇ. ವಿಜಯಕುಮಾರ್ ತಿಳಿ ಸರ್. ಎಲ್ರಿಗೂ ಶರಣಾರ್ಥಿ. ಮೊದಲನೇದಾಗಿ ಪೂಜ್ಯರಲ್ಲಿ ನನ್ನ ಅನಂತ ಪ್ರಣಾಮಗಳು. ಕೇಳಿಸ್ತದೆ ಅಲ್ರಿ ಪಟ್ಟಣ ಸರ್? ಅಪ್ಪ ಅವ್ರೆ, ತಾವು ಲೀಲಾಜಾಲ ಅನ್ನುವಂಥ ಒಂದು ಚಾನೆಲ್ದಲ್ಲಿ ಮಾತನಾಡಿದ್ದನ್ನ ನನಗೆ ಬೇಸರ ಆದಾಗ ಮೇಲಿಂದ ಮೇಲೆ ನಾನು ಕೇಳ್ತಾ ಇರ್ತೀನಿ. ಆ ತಮ್ಮ ಮಾತುಗಳನ್ನ ಹಾಗೂ ಎಲ್ಲೆಡೆಯೂ ತಾವು ಮಾತನಾಡುವಾಗ ತಮ್ಮ ಪ್ರವಚನ, ತಮ್ಮ ಮಾತುಗಳನ್ನ, ತಮ್ಮ ಉಪದೇಶಗಳನ್ನ ನಾವು ಎಂದೂ ತಪ್ಪಿಸಿಕೊಳ್ಳುವುದಿಲ್ಲ. ನಿಜವಾಗಿಯೂ ಇವತ್ತಿನ ದಿವಸ ಶರಣ ಸಂಸ್ಕೃತಿಯಲ್ಲಿ ತಮ್ಮಂಥವ್ರು ಇದ್ದದ್ದು ನಮಗೆ ಬಹಳ ಅಭಿಮಾನ. ನಾನು ವೈಯಕ್ತಿಕವಾಗಿ ಬಹಳ ಗೌರವಪೂರ್ವಕವಾಗಿ ತಮ್ಮ ವ್ಯಕ್ತಿತ್ವವನ್ನು ನಾನು ನೋಡ್ತಿರ್ತೀನಿ. ಈ ಹೊತ್ತು
ನಾನು ನೇರವಾಗಿ 2 ಪ್ರಶ್ನೆಗಳನ್ನು ಕೇಳ್ತೀನಿ ಅಪ್ಪ ಅವರೇ. ಮೊದಲನೇದ್ದು, ನಮ್ಮ ಶರಣ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಶರಣರು ಪದವಿ ಪ್ರಶಸ್ತಿಗಳನ್ನು ಒಪ್ಪಿದ್ದಾರೆಯೇ ಹೇಗೆ? ಯಾಕಂದ್ರೆ ಇತ್ತೀಚೆಗೆ ನಮ್ಮ ಶರಣ ಸಮಾಜದಲ್ಲಿ, ಈ ಶರಣ ಸಂಸ್ಕೃತಿಯಲ್ಲಿ ಕೇವಲ ಪ್ರಶಸ್ತಿಗಳು ಪ್ರಶಸ್ತಿಗಳು ಪ್ರಶಸ್ತಿಗಳು, ಶರಣ ತತ್ವಗಳನ್ನೇ ಹೇಳುವುದು ಮತ್ತು ಓಡಿ ಹೋಗಿ ಡಾಕ್ಟರೇಟ್ ಪದವಿಗಳನ್ನು ತೆಗೆದುಕೊಳ್ಳುವುದು, ಇದು ಯಾವ ಶರಣ ತತ್ವ ಇದು? ತಾವು ಆತ್ಮಾವಲೋಕನ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದೀರಿ, ತಮ್ಮ ಬಗ್ಗೆ ಬಹಳ ಅಭಿಮಾನ ಇದೆ, ನಾನು ಆ ಅಭಿಮಾನವನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ತಾವು ಯಾಕೆ ನೇರವಾಗಿ ತಾವು ಅಧಿಕಾರಸ್ಥರು, ತಾವು ಮಠಾಧೀಶರು, ತಾವು ಧರ್ಮಗುರುಗಳು, ನಿಮಗೆ ಹೇಳಲಿಕ್ಕೆ ಅಧಿಕಾರ ಇದೆ, ತಾವು ಯಾವ ಆತಂಕದಿಂದ ಇದನ್ನು ಹೇಳಲಿಲ್ಲ ಅನ್ನೋದು ನನಗೊಂದು ಪ್ರಶ್ನೆಯಾಗಿದೆ. ಆಮೇಲೆ ಇನ್ನೊಂದು ಪ್ರಶ್ನೆ ಅಂತಂದ್ರೆ, ವಾರದಲ್ಲಿ 3 ದಿನ ಒಂದು ಚಾನೆಲ್ಗಳಿಂದ ನಾವು ಡನ್ ಡನ್ ಅನ್ನುವಂಥ ಧರ್ಮೋದ್ಧಾರದ ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀವಿ. ಹರಬಸವಾಯ ನಮಃ, ಗುರುಬಸವಾಯ ನಮಃ, ಲಿಂಗಬಸವಾಯ ನಮಃ, ಈ ರೀತಿಯಾಗಿ ಅಪಶಬ್ದಗಳು ಬರ್ತಾ ಇವೆ. ಬಸವಾಯ ಅನ್ನುವಂಥದ್ದು ತಮ್ಮ ಮುಂದೆ ನಾವು ಹೇಳಬಾರದು, ತಾವು ದೊಡ್ಡ ಸಂಸ್ಕೃತಿ ವಿದ್ವಾಂಸರು, ನಾವಂತೂ ಏನೂ ಅಲ್ಲ. ಬಸವಾಯ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿ. ಅದು ವಿಭಕ್ತಿ ಪ್ರತ್ಯಯಗಳನ್ನ ನಾಮ ಪ್ರಕೃತಿಗೆ ಹಚ್ಚಬೇಕು ಹೊರತಾಗಿ ನಮಃ ಯನಮಃ 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 ಅನ್ನುವಂಥ ಧ್ವನಿ ಮುದ್ರಣಗಳು ವಾರದಲ್ಲಿ 3 ದಿನ ಅವು ಎಲ್ಲ ಕಡೆಗೂ ಕೇಳಿಸ್ತಾವ. ನಮ್ಮ ಧರ್ಮಗುರುಗಳ ಪ್ರಾರ್ಥನೆಯನ್ನ, ಅವರ ಸ್ತುತಿಗಳನ್ನ, ಅವರ ಸ್ಮರಣೆಗಳನ್ನ ನಾವು ಮಾಡ್ಲಿಕ್ಕೆ ನಮ್ಗೆ ಸರಿಯಾಗಿ ಬರುದಿಲ್ಲ ಅನ್ನೋದು ಜಗಜ್ಜಾಹೀರಾಗ್ತಾ ಇದೆ ಅಲ್ರಿ ಅಪ್ಪ ಅವ್ರೆ. ತಾವ್ ಯಾಕೆ ಇದನ್ನ ಸರಿಪಡಿಸಬಾರದು ಅನ್ನುವಂಥದ್ದು ನಂದೊಂದು ಪ್ರಶ್ನೆ. ಶರಣಾರ್ಥಿ ಅಪ್ಪ ಅವ್ರೆ. ನಿಮ್ಮಂತ ಮಾರ್ಗದರ್ಶಕರು ನಮಗೆ ಸದಾ ಎಚ್ಚರವನ್ನ ಕೊಡ್ತಾ ಇರಬೇಕು. ಅದಕ್ಕಾಗಿ ಈಗ ತಮ್ಮ ಧ್ವನಿ ಮತ್ತು ತಮ್ಮ ಪ್ರಶ್ನೆಗಳು ನನಗೆ ಚಿಂತನೆಯನ್ನ ಮತ್ತೆ ಜಾಗೃತಗೊಳಿಸಿವೆ ಅಂತ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ತಾವು ಹೇಳಿದ್ರೆ ಈ ಪದವಿ ಪ್ರಶಸ್ತಿಗಳಿಗೂ ಮತ್ತು ಶರಣ ಸಂಸ್ಕೃತಿಗೂ ಯಾವುದೇ ಸಂಬಂಧ ಇಲ್ಲ. ವಾಸ್ತವವಾಗಿ ತಾನು ತನ್ನ ಅಂತರಂಗವನ್ನ ತಳೆದು ಪರಿಪೂರ್ಣತೆಯ ಮಾರ್ಗದಲ್ಲಿ ಬಸವನ ಬೆಳಕಿನಲ್ಲಿ ಸಾಗೋದಿದೆಯಲ್ಲ, ಅದು ನಮಗೆ ವ್ಯವಸ್ಥೆ. ಆದರೆ ನಾವು ಲೌಕಿಕವಾಗಿರ್ತಕ್ಕಂಥ ಹೊರಗಿನ ವಿಚಾರವನ್ನ ಇಟ್ಟುಕೊಂಡಿದ್ದೇವೆ. ಇದನ್ನೆಲ್ಲ ನೋಡಿ ಅಂತ ಕಾಣುತ್ತೆ. ಪ್ರಭುದೇವರು ಒಂದು ವಚನೋದ್ಗಾರವನ್ನು ತೆಗೆದ್ರು. ಕಂಗಳ ಮುಂದಣ ಕತ್ತಲೆ ಇದೇನು, ಮನದ ಮುಂದಣ ಮರವೇ ಇದೇನು, ಹೊರಗಣ ಶೃಂಗಾರ ಒಳಗಣ ರಣರಂಗ, ಬಳಕೆಗೆ ಬಂದ ಬಟ್ಟೆ ಗುಹೇಶ್ವರ. ನೋಡಿ, ಈ ವಚನ ಈ ಎಲ್ಲ ಸಮಸ್ಯೆಗಳನ್ನ ಕುರಿತು ಪ್ರಭುದೇವರ ಉದ್ಗಾರ ಅಂತ ನೀವು ಯೋಚನೆ ಮಾಡಿ. ಹೊರಗಣ ಶೃಂಗಾರ, ನಮಗೆ 4 ಡಿಗ್ರಿ ಡಾಗಳಿರ್ಬೇಕು ನಮಗೆ. ಅದರಲ್ಲೂ ಹಿಂದೆ ಪದವಿಯನ್ನ ಕಷ್ಟಪಟ್ಟು ಅಧ್ಯಯನ ಮಾಡಿ ಪ್ರೌಢ ಪ್ರಬಂಧವನ್ನ ಪರೆದು ಡಾಕ್ಟರೇಟ್ ಪಡ್ಕೊಳ್ಳುವಂಥ ಜನ ಇರ್ತಾ ಇದ್ರು ವಿದ್ವಾಂಸರು. ಈಗ ನಾವು ಇನ್ಫ್ಲೂಯೆನ್ಸ್ ಮಾಡಿ ಮಂತ್ರಿಗಳಿಂದ, ಸರ್ಕಾರದಲ್ಲಿ, ಯೂನಿವರ್ಸಿಟಿಗಳಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ಗೌರವ ಡಾಕ್ಟರೇಟ್ ಪಡೆದುಕೊಂಡು ಡಾ ಅಂತ ಹಾಕೊಳ್ಳುವಂಥ ಒಂದು ಪ್ರಸಂಗಗಳು ಸೃಷ್ಟಿ ಮಾಡ್ಕೊಂಡಿದ್ದೇವೆ. ಇದು ಹೊರಗಿನ ಶೃಂಗಾರ. ಆದರೆ ಒಳಗೇನಿದೆಯಲ್ಲ ಅದು ಸಂಪೂರ್ಣವಾಗಿ ಖಾಲಿ. ಹೀಗಾಗಿ ಹೊರಗಣ ಶೃಂಗಾರ ಒಳಗಣ ರಣರಂಗ, ಇದು ಬಳಕೆಗೆ ಬಂದ ಬಟ್ಟೆ ಗುಹೇಶ್ವರ ಅಂತ ಹೇಳ್ತಾರೆ. ಇದು ಸಹಜವಾಗಿ ಎಲ್ಲರನ್ನೂ ಆಶ್ರಯಿಸಿರ್ತಕ್ಕಂಥ ಒಂದು ಅಜ್ಞಾನದ ಕತ್ತಲು. ಈ ಕತ್ತಲೆಯನ್ನ ಹಿಡ್ಕೊಂಡಿರುವಂಥ ಲೆಕ್ಕದಲ್ಲಿ ಅವರೆಲ್ಲರೂ ನಮಗೆ ಪಾಠ ಹೇಳ್ತಾ ಇದ್ದಾರೆ. ನಾವು ಈ ರೀತಿಯಾಗಿ ದಾರಿ ತಪ್ಪಿದ್ದೇವೆ, ನೀವು ಆ ರೀತಿ ಆಗಬೇಡಿ ಅಂತ ಹೇಳಿ ನಮಗೆ ಪಾಠ ಹೇಳ್ಕೊಡ್ತಾರೆ. ಆದ್ರಿಂದ ಅವರ ತಪ್ಪುಗಳನ್ನ ಅವರು ಯಾವ ರೀತಿ ಮಾಡ್ತಾರೋ, ಲಿಂಗಯ್ಯ ಅವರಿಗೆ ಒಳ್ಳೆ ಬುದ್ಧಿ ಕೊಡು, ಅವರು ಅದರಿಂದ ಹೊರಬರ್ಲಿ, ಈ ಅಂಟು ಬೇಡ ಅಂತ ಅನ್ನುವಂಥ ಮಾತನ್ನು ನಾವು ಹೇಳಬೇಕೆ ಹೊರತು ಅದನ್ನ ಹೊರಗಡೆ ನಾವು ಖಂಡನೆ ಮಾಡುವಂಥ ಲೆಕ್ಕಗಳಾದಾಗ ಅದು ಬರೀ ಹೊರಗಿನ ಶಬ್ದಾಡಂಬರದ ಗಲಾಟೆಗಳಾಗ್ತವೆ. ಆ ಕಾರಣಕ್ಕೋಸ್ಕರ ಅಂಥದ್ರ ಬಗ್ಗೆ ನಾವು ನೋಡಿ ಈ ರೀತಿ ನಾವು ಆಗಬಾರ್ದು ಅಂತ ಪಾಠ ಕಲಿತೇವೆ ಹೊರತು ನೀನ್ ಯಾಕೆ ಆಗಿದ್ದೀಯಾ ಅಂತ ಪಾಠ ಹೇಳೋದಕ್ಕೆ ಹೋಗಲ್ಲ. ಇನ್ನೊಂದು, ನಿಜಕ್ಕೂ ಸರಿಯಾದ ಬಹಳ ಪರಿಪೂರ್ಣ. ಹರಬಸವಾಯ ನಮಃ, ಗುರುಬಸವಾಯ ನಮಃ ಅಂತ ಅನ್ನೋಂಥ ಲೆಕ್ಕ ಇದೆಯಲ್ಲ, ಅದು ಸಾಧಾರಣವಾಗಿ ಒಂದು
ವಿಶೇಷವಾಗಿರ್ತಕ್ಕಂಥ ನಮ್ಮ ಸಿದ್ದರಾಮೇಶ್ವರರ ವಚನದಲ್ಲೂ ಸಹ ಇದು ಬರ್ತದೆ. ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಅಕಾರ ಬಸವಾಯ ನಮಃ ಎಲ್ಲ ಹೇಳಿ ಅದು ಸಂಪೂರ್ಣವಾಗಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಅನ್ನುವಂಥ ರೀತಿಯಲ್ಲಿ ಮುಕ್ತಾಯವಾಗುವಂಥ ವಚನ ಬರುತ್ತೆ. ಅದರಲ್ಲಿ ಇರ್ತಕ್ಕಂಥದ್ದು ಬಸವಾಯ, ನೀವು ಹೇಳ್ದಾಗೆ ಚತುರ್ಥಿ ವಿಭಕ್ತಿ ನಮಃ ಅಂತ. ನಾವೇನು ಮಾಡ್ತೇವೆ ಅಂತಂದ್ರೆ ನಮಗೆ ಭಾಷೆಯ ಪರಿಚಯ ಇಲ್ಲದೆ ಇರೋದ್ರಿಂದ ಬಸವ ಏನು ಮಹ, ನಾವು ನಮಃ ಅಂದಾಗ ನಮ್ಮ ಭಾಷೆ ಎಷ್ಟು ಅಪಶಬ್ದ ಕೊಡ್ತದೆ ನೋಡ್ರಿ. ಬಸವಾಯ ನಮಃ, ಬಸವಾಯ ನಮಃ, ಬಸವ ಏನು ಮಹ ಅಂತಂದ್ರೆ ಏನು ಅರ್ಥ ಆಗತ್ತೆ? ಎಲ್ಲ ಅಪಭ್ರಂಶದ ವ್ಯವಸ್ಥೆಗಳು. ಏನೋ ಒಟ್ಟಿನಲ್ಲಿ ಏನೂ ಇಲ್ಲದೆ ಇದ್ರು ಅಷ್ಟಾದ್ರೂ ಹೇಳ್ತಾರಲ್ಲ ಅಂತ ಅಂದ್ಕೊಂಡು ನಾವು ಅದರಲ್ಲಿ ಒಳ್ಳೆ ಶಬ್ದದ ಉಚ್ಚಾರಣೆ ವ್ಯವಸ್ಥೆಗಳು ಒಳ್ಳೆ ಬುದ್ಧಿ ಅವ್ರಿಗೆ ಬರಲಿ ಅಂತ ಹೇಳಿ ನಾವು ಅವರಿಗೆ ಮಾರ್ಗದರ್ಶನ ಮಾಡಬೇಕು. ಇವೆರಡು ತಾವು ಹೇಳಿದ್ದು ಸರಿ. ನೋಡಿ, ವಾಸ್ತವವಾಗಿ ಶಬ್ದದೊಳಗಣ ನಿಶ್ಶಬ್ದವನ್ನ ನಾವು ತಿಳಿಬೇಕು. ಶಬ್ದವನ್ನ ಯಾವ ರೀತಿ ಪ್ರಯೋಗ ಮಾಡ್ದ ಅಂತ ಅದನ್ನು ತಿಳ್ಕೊಳ್ಳೋದಕ್ಕಿಂತಲೂ ಅವನ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಮನಸ್ಥಿತಿ ಸರಿಯಾಗಿದ್ರೆ ಅಕಸ್ಮಾತ್ ಅವನ ಮಾತಿನಲ್ಲಿ ಅಪಭ್ರಂಶ ತಪ್ಪಿದ್ರೂ ಸಹ ಅದನ್ನ ಲಿಂಗಯ್ಯ ಕ್ಷಮಿಸ್ತಾನೆ. ಆದ್ರೆ ಹೊರಗಡೆ ಶಬ್ದಾಡಂಬರ ಚೆನ್ನಾಗಿದ್ದು ಒಳಗಡೆ ವಿಷ ತುಂಬಿಕೊಂಡಿದ್ರೆ ಆತನಿಗೆ ಎಂದಿದ್ದು ಕ್ಷಮೆ ಸಿಕ್ಕಲ್ಲಲ್ವಾ? ಆದ್ರಿಂದ ಆ ಶಬ್ದದ ಒಳಗಿರ್ತಕ್ಕಂಥ ನಿಶ್ಶಬ್ದದ ಮೂರ್ತಿಯನ್ನ ನಾವು ತಿಳಿಬೇಕು. ಈ ರೀತಿ ಚಿಂತನೆ ಮಾಡಿ ನಾವು ನಮ್ಮ ತಪ್ಪುಗಳನ್ನ ಹೆಜ್ಜೆಗಳನ್ನ ಸರಿಯಾಗಿ ಇಟ್ಕೊಂಡು ಹೋಗ್ಬೇಕು ಅಂತ ಅನ್ನುವಂಥದ್ದು ತಮ್ಮ ಮಾರ್ಗದರ್ಶನ. ಸದಾ ಈ ರೀತಿ ಮಾರ್ಗದರ್ಶನ ನಮಗೆ ಸಿಗ್ತಾ ಇರ್ಲಿ ಅಣ್ಣವ್ರೆ. ಧನ್ಯವಾದಗಳು. ಈಗ ಡಾಕ್ಟರ್ ದಾನಮ್ಮ ಜಳಕಿ ಅವರು ಶರಣು ಸಮರ್ಪಣೆ ಸಲ್ಲಿಸ. ಡಾಕ್ಟರ್ ದಾನಮ್ಮ ಜಳಕಿ. ಡಾಕ್ಟರ್ ದಾನಮ್ಮ ಜಳಕಿ. ಇವತ್ತಿನ ಉಪನ್ಯಾಸವನ್ನ ಬಹಳಷ್ಟು ಮಾರ್ಮಿಕವಾಗಿ, ವಿಸ್ತಾರವಾಗಿ ಎಲ್ಲರ ಸ್ವಾನುಭಾವ ನೆಲಕ್ಕೆ ಒಯ್ದು ಮುಟ್ಟಿಸ್ತಕ್ಕಂಥ ಪರಮ ಪೂಜ್ಯರಿಗೆ ಮೊಟ್ಟ ಮೊದಲಿಗೆ ವಚನ ಅಧ್ಯಯನ ವೇದಿಕೆ ಅಕ್ಕನ ಅರಿವು ಬಸವಾದಿ ಶರಣರ ಚಿಂತನ ಕೂಟದ ಮೂಲಕ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸ್ತೇನೆ. ವಚನ ಪ್ರಾರ್ಥನೆ ಮಾಡತಕ್ಕಂಥ ಗ್ರೀಷ್ಮ ಮಗುವಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಸಂವಾದದಲ್ಲಿ ಪಾಲ್ಗೊಂಡಂತ ಮಾದೇವಪ್ಪ ಹೊರಟ್ಟಿಯವರು, ಡಾಕ್ಟರ್ ಲಿಂಗಪ್ಪಣ್ಣ ಕಲಬುರ್ಗಿ, ವಿಜಯಕುಮಾರ್ ತೀಲಿ ಅವರು, ಬಸಮ್ಮ ಗಂಗಾಳಿ, ಡಾಕ್ಟರ್ ವೀಣಾ ಎಲೆಗಾರ್ ಮೇಡಮ್ ಇವರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಇವರಿಗೆ ಭಕ್ತಿಪೂರ್ವಕ ಶರಣಾರ್ಥಿ. ಗೌರಮ್ಮಕ್ಕ ಹಲ್ಮಾವಿ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ, ರವಿವಾರ 11:25ಕ್ಕೆ ಇದೇ ಲಿಂಕಿನ ಮೂಲಕ ಬೇರೆ ಬೇರೆ ಉಪನ್ಯಾಸಗಳನ್ನ ನಾವು ಅನುಭವಗಳನ್ನ ಹಮ್ಮಿಕೊಳ್ತೇವೆ. ನಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ತಿಳ್ಕೊಂಡು ನಾ ಹೇಳ್ತಾ, ಇವತ್ತು ಅನುಭವ ನಿಜಕ್ಕೂ ನನಗಂತೂ ನಾವಿನ್ನೇನು ಓದ್ಬಾರ್ದು, ಈ ಇಂಥ ಒಂದು ಉಪನ್ಯಾಸವನ್ನ ಕೇಳಿದ ಮೇಲೆ ಇನ್ನೊಂದು ಕೇಳಬಾರ್ದು ಅಂತಕ್ಕಂಥ ಒಂದು ಮಾತು ನಮಗ ಮತ್ತೆ ಆಗುತ್ತೆ. ಹೀಗಾಗಿ ನಾವೆಲ್ಲ ಒಂದು ಮಾತೃ ಹೃದಯ ಆದಂತ ಪರಮ ಪೂಜ್ಯರನ್ನ ನಾವು ಮೇಲಿನ ಮೇಲೆ ಮಾತಾಡಿದಾಗ ಒಂದು ಅರ್ಧ ಗಂಟೆ, 1 ಗಂಟೆ, ಎರಡೆರಡು ಗಂಟೆ ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ. ಅದರಿಂದ ನಾವು ಪಡ್ಕೊಂತೀವಿ. ಯಾಕಂದ್ರೆ ಗಂಧ ತೀಡಿದಾಗ ಪರಿಮಳ ಹೊಣ್ತದ ತಕೊಂಡು ಅವ್ರ ಜೊತೆಗೆ ನಮ್ಮ ಚರ್ಚೆ ನಿಜಕ್ಕೂ ಸುಳ್ಳಿಯ ಸಂವಾದ ಅರ್ಥಪೂರ್ಣವಾಗಿರುತ್ತೆ. ಅವರಿಗೂ ಕೂಡ ಅನಂತ ಶರಣಾರ್ಥಿ. ಕೊನೆಗೆ ವಚನ ಮಂಗಳವನ್ನ ವಿದ್ಯಾ ಮಗ್ದುಮ್ ಅವರು ಮಾಡಬೇಕು. ಪ್ರೇಮಕ್ಕ ಹೊರಟ್ಟಿ. ಪ್ರೇಮಕ್ಕ ಹೊರಟ್ಟಿ. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಅಲ್ಲಮ್ಮ ಪ್ರಭುಗಳ ವಚನ ಹಾಡ್ತೇನೆ. ಸಾರೇ ಚೆಲ್ಲದ ಮುಕುತಿ ಮುಕುತಿ, ಸಾರೇ ಚೆಲ್ಲದ ಮುಕುತಿ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ, ಸಾರೇ ಚೆಲ್ಲದ ಮುಕುತಿ ಮುಕುತಿ, ಸಾರೇ ಚೆಲ್ಲದ ಮುಕುತಿ. ವೇದದ ಮೊದಲಿನ ಮೂಲವದು, ವೇದದ ಮೊದಲಿನ ಮೂಲವದು, ಮೇದಿನಿಯೊಳುತ ತುಂಬಿಹುದು, ಮೇದಿನಿಯೊಳುತ ತುಂಬಿಹುದು, ಹಾದಿ ಹಾದಿಗೋ ಬಿದ್ದಿಹುದು, ಅದು ಸಾಧಕ ಜನರಿಗೆ ಕಾಣುವುದಣ್ಣ, ಸಾರೇ ಚೆಲ್ಲದ ಮುಕುತಿ ಮುಕುತಿ, ಸಾರೇ ಚೆಲ್ಲದ ಮುಕುತಿ.
ಎತ್ತ ನೋಡೆ ಪರ ಬ್ರಹ್ಮವದು, ಎತ್ತ ನೋಡೆ ಪರ ಬ್ರಹ್ಮವದು, ಸುತ್ತಮುತ್ತಲು ಸುಳಿದುವುದು, ಎತ್ತ ನೋಡೆ ಪರ ಬ್ರಹ್ಮವದು, ಸುತ್ತಮುತ್ತಲು ಸುಳಿದಿಹುದು, ಮತ್ತೆ ಮತ್ತೆ ಅದು ಕಾಣುವುದು, ಗುರುಪುತ್ರರಿಗಲ್ಲದೆ ಕಾಣಿಸದಣ್ಣ ಸಾರೇ ಚೆಲ್ಲದ ಮುಕುತಿ, ಮುಕುತಿ ಸಾರೇ ಚೆಲ್ಲದ ಮುಕುತಿ. ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಂದಿಹುದು, ಹಿಂದೆ ನೋಡಲು ಬಂದಿಹುದು, ಮುಂದೆ ನೋಡಲು ನಿಂದಿಹುದು, ಸಂದು ಸಂದಿಗೆ ಜಡಿದಿಹುದು, ಆನಂದ ಗುಹೇಶ್ವರ ಲಿಂಗವದಣ್ಣ ಸಾರೇ ಚೆಲ್ಲದ ಮುಕುತಿ, ಮುಕುತಿ ಸಾರೇ ಚೆಲ್ಲದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೇ ಚೆಲ್ಲದ ಮುಕುತಿ, ಮುಕುತಿ ಸಾರೇ ಚೆಲ್ಲದ ಮುಕುತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಮತ್ತೊಮ್ಮೆ ಪರಮ ಪೂಜ್ಯರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ಪಾಲ್ಗೊಂಡಂತ ಎಲ್ಲ ಶರಣರಿಗೆ ಭಕ್ತಿಪೂರ್ವಕ ಶರಣಾರ್ಥಿ, ಶರಣು ಶರಣಾರ್ಥಿ. ಇವತ್ತಿಗೆ ಕಾರ್ಯಕ್ರಮ ಮುಗೀತು. ಮುಂದಿನ ಶನಿವಾರ ಮತ್ತೆ 5 ಗಂಟೆಗೆ ಎಲ್ಲರೂ ಜಾಯ್ನ್ ಆಗಂತ ಶರಣಾರ್ಥಿ. ಶರಣಾರ್ಥಿಗಳು, ಎಲ್ಲರಿಗೂ ಶರಣ ಶರಣಾರ್ಥಿಗಳು.